ಅಂತ ಶ್ರೀಮತಿ ಶಶಿಕಲಾ ಅವರಿಗೆ ನಾನು ಸ್ವಾಗತ ಬಯಸ್ತೇನೆ. ಹಾಗೂ ಈ ನಮ್ಮ ನಗರಸಭೆಯ ಉಪಾಧ್ಯಕ್ಷರಾದಂಥ ಶ್ರೀಮತಿ ಸಪ್ನ ಹರೀಶ್ ಅವರಿಗೆ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೂ ನಮ್ಮ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಶ್ರೀಯುತ ಅಶ್ರಫ್ ಇಬ್ರಾಹಿಂ ಅವರಿಗೆ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ, ನಾಮನಿರ್ದೇಶ ಸದಸ್ಯರಿಗೂ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೂ ಬಂದಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಪತ್ರಿಕೋದ್ಯಮ ಮಿತ್ರರಿಗೂ ಸ್ವಾಗತವನ್ನು ಬಯಸ್ತಿದ್ದೇನೆ. ಮತ್ತು ನಮ್ಮ ಇವತ್ತಿನ ನಗರಸಭೆಗೆ ಹೊಸಬರಾಗಿ ನಾಮನಿರ್ದೇಶಿತಗೊಂಡು ಸದಸ್ಯರಾಗಿ ಸರ್ಕಾರದಿಂದ ನೇಮಕಾದಂತಹ ಶ್ರೀಯುತ ಅಬ್ದುಲ್ ಅಜೀಜ್ ಹಕ್ರವರಿಗೆ ನಾನು ಶುಭಾಶಯನ ಸಾರ್ತಾ ಮತ್ತೊಮ್ಮೆ ಅವರಿಗೆ ನಾನು ಈ ನಗರಸಭೆಗೆ ಸಾಮಾನ್ಯ ಸಭೆಗೆ ಸ್ವಾಗತವನ್ನು ಬಯಸಿ ಈ ಒಂದು ಸಾಮಾನ್ಯ ಸಭೆಯ ನಡೆಸಿಕೊಡ್ಬೇಕು ಅಂತ ಮಾನ್ಯ ಅಧ್ಯಕ್ಷರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮೊತ್ತ ಮೊದಲಾಗಿ ನಮ್ಮ ನಗರಸಭೆ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಸಪ್ನ ಹರೀಶ್ ಅವರ ಸಹೋದರರು ವಿಧಿವಶರಾಗಿರುವುದರಿಂದ ಅವರಿಗೆ ಇವತ್ತು ಒಂದು ನಿಮಿಷದ ಮೌನ ಪ್ರಾರ್ಥನೆ ಮಾಡಿಕೊಳ್ಳು ಅಂತ ಕೇಳ್ಕೊಳ್ತೇನೆ. ಅಧ್ಯಕ್ಷರ, ನಮ್ಮ ಕಲ್ಲಾಪು ಮಾರ್ಕೆಟಲ್ಲಿ ಒಳಗೆ ಅಂಗಡಿ ಉಂಟು, ಸಣ್ಣ ಸಣ್ಣ ಅಂಗಡಿ ಉಂಟು ಒಳಗೆ, ಮಾರ್ಕೆಟ್ನ ಒಳಗಡೆ. ಅದು ಸ್ವಲ್ಪ ಲೂಸ್ ಅಂದರೆ ಚಿಲ್ಲರಿ ಮಾರುವವರು, ಅವರಿಗೆ ಲೈಸೆನ್ಸಿಗೆ ಉಂಟಲ್ಲ 5,000 ಕಟ್ಟಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಒಂದು ಸೊಲ್ಯೂಷನ್ ಅಲ್ಲ, ಕಲ್ಲಾಪು ಮಾರ್ಕೆಟ್ನ ಒಳಗಡೆ ಅದು ಲೂಸ್ ಅಲ್ಲ, ವಾಲ್ಸೇಲ್ ಅಲ್ಲ, ರಿಟೇಲ್ ಮಾಡುವವರಿದ್ದಾರೆ. ಅದಕ್ಕೆ ಅವರು ಹೇಳುದು ನಗರಸಭೆಗೆ 1 ವರ್ಷಕ್ಕೆ 5,000 ಕಟ್ಟಲಿಕ್ಕೆ ಕಷ್ಟ ಆಗ್ತದೆ ನಮಗೆ, ಅದಕ್ಕೆ ಸ್ವಲ್ಪ ಕಡಿಮೆ ಲೈಸೆನ್ಸ್ ಮಾಡಿ. ಅಲ್ಲಲ್ಲ, ಒಳಗಡೆ ಉಂಟು, ವಾಲ್ಸೇಲ್ ಮಾಡುವವರಿಗೆಲ್ಲ ಉಂಟು, ಆದರೆ ಒಳಗಡೆ ಇಲ್ಲ. ಒಳಗಡೆ ಮುನ್ನಾಗಿ ಕೊಟ್ಟದ್ದಷ್ಟೇ, ಅಂಗಡಿ ಎಲ್ಲ ಮಾಡಿ ಚಿಲ್ಲರೆ ಮಾಡುವವರಿಗೆ ಅವರು ಹೇಳುದು ನಮಗೆ ಒಂದು ಸ್ವಲ್ಪ ಕಡಿಮೆ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಅಲ್ಲ ಸ್ಕ್ವೇರ್ ಫೀಟ್ ಕಮ್ಮಿ ಉಂಟು. ಕಸದ ಹಣ 4,000 ಹಾಕ್ತಾರೆ, ಆ ಕಸದ ಹಣ ಸ್ವಲ್ಪ ಕಡಿಮೆ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ ಅವರು. ಸರ್ ಪರಿಶೀಲನೆ ಮಾಡಿ ಸರ್, ಸ್ವಲ್ಪ ಪರಿಶೀಲನೆ ಮಾಡಿ ನೋಡಿ ಸರ್. ಕಮಿಷನರ್ ಸರ್, ನಾನೇ 3 ಪಾಯಿಂಟ್ ನನಗೆ ಏನು ಹೇಳ್ತೀವಿ ಉತ್ತರ ಕೊಡ್ಬೇಕು, ನಾನು ಹೋಗ್ತೇನೆ. ನಂದೊಂದು ಗಾಡಿದು ಪಾಚರ ಹಾಗೆ ಒಂದು ನಾನು ಗಾಡಿದು ಏನಾಗ್ತದೆ ಸರಿ, ಎಲ್ಲದರೂ ಅಲ್ಲಿ ವ್ಯವಸ್ಥೆ ಉಂಟು. ಎರಡನೇದು ನಮ್ದು ಗುಜರಿ ಉಂಟಲ್ಲ, ಇದರ ಒಳಗೆ ಉಂಟು, ಫಸ್ಟ್ ಫ್ಲೋರ್ ಅನ್ನು ನೋಡಿ, ಒಂದು ಆಫೀಸ್ ಹೇಗೆ ಉಂಟು ಅಂತ. ನಮ್ದು ಗೋಡೌನ್ನಲ್ಲಿ ನೋಡಿ, ಅಲ್ಲಿ ಸಹ ತುಂಬ ಉಂಟು. ಯಾರು ತೊಳಚೆ ಆಗ್ಲಿಕ್ಕಿಲ್ಲ, ಅದು ಯಾರು ಬೇರೆ ಹತ್ರ ಟೆಂಡರ್ ಮಾಡ್ಲಿಕ್ಕೆ ಹೇಳಿ. ಮತ್ತೆ 3ನೇದು ನಮ್ದು 14-15 ಜನ ಪೌರ ಕಾರ್ಮಿಕ ತೆಗೆಬೇಕಂತೂ 4 ವರ್ಷದೊಂದು ಫೈಲ್ ಒಳಗಿದೆ. ನಿಮ್ಮ ತಪ್ಪಲ್ಲ, ಅದು ನಮ್ಮದು ಹೆಲ್ತ್ ಡಿಪಾರ್ಟ್ಮೆಂಟ್ ಆಫೀಸರ್ ಜನ ಎಷ್ಟು ಬೇಕು ಜಿಲ್ಲಾಧಿಕಾರಿ ಕಳಿಸ್ಲಿಕ್ಕೆ ಅಂತ ಇಟ್ಟಿದ್ದಾರೆ, ಅದು ಅಲ್ಲೇ ಉಂಟು. ಅದರೊಂದು ತಾವುಗಳು ನಾವು ಇರ್ತೇವೆ ಹೋಗ್ತೇವೆ ವಿಷಯ ಬೇಡ. ಇಲ್ಲಿ ಪೌರ ಕಾರ್ಮಿಕ ಕಮ್ಮಿ ಇದೆ ಜನ, ಅದು ನಮ್ಮದು ಹೆಲ್ತ್ ಡಿಪಾರ್ಟ್ಮೆಂಟ್ ಆಫೀಸರ್ ಅವರು ಮತ್ತು ನೀವು ಪುನೀಸರು ಕೂಡ ಎಷ್ಟು ಜನ ಬೇಕಂದು ಜಿಲ್ಲಾಧಿಕಾರಿಗಳನ್ನು ಕಳಿಸಿಬಿಡಿ. ಆ ಫೈಲ್ ಕೆಳಗೆ ಉಂಟು, 4 ವರ್ಷ ಆಯಿತು ನಾನು ಅಲ್ಲಿ ಹುಡುಕುವಾಗ ಆ ಫೈಲ್ ಇಲ್ಲ. ಆಯ್ತಾ, ಒಂದು ಉಪಕಾರ ಮಾಡಿ, ನಂದೆ 3 ಹೋಗ್ಬೇಕು. ಏನೋ ಹೇಳಿದಿರಲ್ಲ ಸ್ಟ್ಯಾಂಡಿಂಗ್ ಕಮಿಟಿ ಅವರಿಗೆ ಸರ್ ಸ್ವಾಗತ ಅಂತೇಳಿ. ಹೌದಾ? ಇದಕ್ಕೆಂದು ಹೊಸದು ಯಾವುದೇ ರೀತಿ ಇತ್ತೀಚೆಗೆ ಯಾವುದು ಈ
ಸೆಂಟ್ರಲಿಂದ ಪೆನ್ಷನ್ ತಗೊಳ್ತಾ ಇದ್ದಾರಲ್ಲ ಅಂಥವರಿಗೆ ಒಂದು ಜೀವಂತ ಪ್ರಮಾಣ ಪತ್ರ ಅಂತ ಹೇಳ್ಬಿಟ್ಟು ಒಂದು ಕೊಡಲಿಕ್ಕಿತ್ತು, ಮೊಬೈಲಲ್ಲಿ ಮಾಡಲಿಕ್ಕಿದೆ. ದಯವಿಟ್ಟು ಅದು ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟಾಗಿ ಈಗ ಆಲ್ರೆಡಿ ಅರ್ಧ ಮಾಡಿದ್ದೀವಿ, ಕವರೇಜ್ ಮಾಡಿದ್ದೀವಿ. ಇನ್ನು ಯಾರು ಉಳಿಕೆ ಇದ್ದಾರೆ ಅಂಥವ್ರನ್ನ ನಿಮ್ಮದು ವಾರ್ಡ್ಗೆ ಸಂಬಂಧಪಟ್ಟವ್ರಿಗೆ ಲಿಸ್ಟ್ ಮಾಡಿ ನಿಮ್ಮ ಗ್ರೂಪ್ಗೆ ಹಾಕ್ತೇನೆ. ದಯವಿಟ್ಟು ಅಂಥವ್ರನ್ನ ಕಳಿಸ್ಬೋದು. ಕೇಂದ್ರ ಸರ್ಕಾರದಿಂದ ವೃದ್ಧಾಪ್ಯ ವೇತನ ಪೆನ್ಷನ್ ಮತ್ತು DWP ಅಂತ ವಿಧವಾ ವೇತನ ಅಂಥವರಿಗೆ ಒಂದು ಜೀವಂತವಾಗಿದ್ದಾರೆ ಅಂತೇಳಿ ಪ್ರಮಾಣ ಪತ್ರವನ್ನು ಕೊಡಬೇಕು. ಮೊಬೈಲಲ್ಲಿ ಅವ್ರನ್ನ ಮಾಡಿ ಕಳಿಸ್ಲಿಕ್ಕಿದೆ. ಅಂಥವ್ರದ್ದು ನಿಮ್ಮ ಗ್ರೂಪ್ಗೆ ಹಾಕ್ತೇವೆ. ಅಂಥವ್ರನ್ನ ದಯವಿಟ್ಟು ಕಳಿಸಿ. ಈಗ ಆಲ್ರೆಡಿ ಅರ್ಧ ಕವರ್ ಮಾಡಿದ್ದೇವೆ, ಇನ್ನೊಂದು ಅರ್ಧದಷ್ಟು ಬಾಕಿ ಇದೆ. ಬೇರೆ ಇನ್ಯಾವುದು ಮಾಹಿತಿ ನಮ್ಮಲ್ಲಿ ಏನಾದ್ರು ಇದ್ರೆ ಕೇಳ್ಬೋದು. ಅದು ಏನಂದರೆ ಅಂಥವ್ರದ್ದು ಲಿಸ್ಟ್ ಮಾಡಿ ಸಪ್ರೇಟ್ ಮಾಡಿ ಇಟ್ಕೊಳ್ತೇವೆ. ಲಾಸ್ಟಲ್ಲಿ ಕವರೇಜ್ ಮಾಡ್ತೇವೆ. ಮನೆಗೆ ಅವ್ರ ಮನೆಗೆ ಬಂದು ಅಂಥವರಿಗೆ ಮಾಡಿ ನಾವು ಫೋಟೋ ತೆಗೆದು ಹೋಗ್ತೇವೆ. ಎರಡನೇ ಬಾರಿ ಬಂದಂಥವರಿಗೆ ಈಗ ಆಲ್ರೆಡಿ ಫೋಟೋ ಮಾಡಿ ಕಳಿಸಿದ್ದೇವೆ ಫೈಲ್ನ. ತಹಸೀಲ್ದಾರಿಗೆ ಒಂದು ಸ್ಮಾರ್ಟ್ ಕಾರ್ಡ್ ಅಂತ ಸಿಗ್ತದೆ, ಅವರಿಗೆ ಅದನ್ನು ಕಾರ್ಡು ಬೆಂಗಳೂರಿಂದ ಬರಬೇಕು. ಏನೇ ಪರಿಹಾರ ಆದರೂ ಅದರಿಂದಲೇ ಇದು ಕಂಪ್ಲೀಟ್ ಮಾಡಿ ಕೊಡಬೇಕಾಗ್ತದೆ. ಹಾಗಾಗಿ ಹೌದು, ಹೊಸ ತಹಸೀಲ್ದಾರ್ ಬಂದಿರಲಿಲ್ಲ, ಅದು ಕಂಪ್ಲೀಟ್ ಆದ ಕೂಡಲೇ ಅವ್ರಿಗೆ ಬರ್ತದೆ, ಅಕೌಂಟಿಗೆ ಬರ್ತದೆ. ಬೇರೆ ಯಾವ್ದಾದ್ರು ಮಾಹಿತಿ ಶಿಫ್ಟಿಂಗ್ ಮಾಡಲಿಕ್ಕೆ ಕೇಳಿ. ಸುಮಾರು 8 ಜಾಗಗಳ ಮೀಟರ್ಗಳು ಅದು ಯೂಸ್ ಇಲ್ಲ, ಅದನ್ನು ಎಲ್ಲಿ ಅಗತ್ಯ ಇದೆ, ಟೆಂಪ್ರರಿ ಇದೆ, ಆ ಥರ ಇದಕ್ಕೆ ಶಿಫ್ಟಿಂಗ್ ಮಾಡಲಿಕ್ಕೆ ಕೊಟ್ಟಿದ್ವಿ. 8ರಲ್ಲಿ 4 ಮಾತ್ರ ಇವಾಗ ಶಿಫ್ಟಿಂಗ್ ಆಗಿದೆ, ಇನ್ನು 4 ಬಾಕಿ ಇದೆ. ಅದನ್ನು ದಯವಿಟ್ಟು ಕೂಡಲೇ ಮಾಡಿಕೊಂಡ್ರೆ ಅನುಕೂಲ ಆಗ್ತದೆ ಅಂತ ಒಂದು ಈಗ ಆಗಿರೋದು ಕಾಪಿಕಾಡ್ ಶಾಲೆ, ಅಲ್ಲಿಂದ ಕಾಪಿಕಾಡ್ ಫಸ್ಟ್ ಕ್ರಾಸಿಗೆ ಆಗಿದೆ. ಇನ್ನೊಂದು ಕಡಪರ, ಅಲ್ಲಿಂದ ಸುಭಾಷ್ ನಗರ. ಬಾಕಿ ಇರುವಂಥದ್ದು ಮುಕ್ಕಚೇರಿ, ಅದರಿಂದ ITI 9 ಕೆರೆ ಕೇಳಿದ್ದೀರಿ. ಇನ್ನೊಂದು ಕೆರೆಬೈಲಿಂದ ಕೆರೆಬೈಲು ಅಜ್ಜನಕಟ್ಟೆ, ಅದು ಸಹ ಬಾಕಿ ಇದೆ. KHB ಕಾಲೋನಿ, ಅದು 9 ಕೆರೆ ಬನ, ಅಲ್ಲಿಗೆ ನಾನು ಇದು ಮಾಡಬೇಕು. ಇನ್ನೊಂದು PSC ಉಳ್ಳಾಲ, ಅಲ್ಲಿಂದ PHC ಕೋಟೆಪುರ ಜುಮ್ಮಾ ಮಸಾಲೆ, ಇದು 4 ಬಾಕಿ ಇದೆ, ಮಾಡ್ಕೊಂಡಿದ್ದು. ಒಂದು ಕೆಲವೊಂದು ರಿಕ್ವೆಸ್ಟ್ ಬಂದಿತ್ತು ನಮಗೆ, ಸ್ಟ್ರೀಟ್ ಲೈಟನ್ನು ಹಾಕಲಿಕ್ಕೆ ಒಂದು ಎಸ್ಟಿಮೇಟ್ ಮಾಡಿಕೊಡುವಂಥದ್ದು. ಈಗಾಗಲೇ ಒಂದು 7 ಜಾಗಗಳನ್ನು ನಾವು ಮಾಡಿಕೊಟ್ಟಿದ್ದೀವಿ. ಇನ್ನು 4 ಈಗ ನನಗೆ ನಿನ್ನೆ ಬಂದಿದೆ ನಿರ್ಣಯ, ಅದನ್ನು ನಾವು ಮಾಡಿಕೊಡ್ತೇವೆ. ಇನ್ನೊಂದು ಈಗ ಯಾಕಂದರೆ ಟೆಂಪ್ರವರಿ ಒಂದು 23 ಇನ್ಸ್ಟಾಲೇಷನ್ ಈಗ ಕುಡಿಯೋ ನೀರು ಟೆಂಪ್ರವರಿಯಲ್ಲಿ ಇದೆ. ಅದರ ಬಾಕಿ ಸುಮಾರು 18 ಲಕ್ಷ ಇದೆ. ಅದನ್ನೊಂದು ಪಾವತಿ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಹಾಗೆ ಈಗ ಹಳೆಯದು ನಮ್ಮದೊಂದು ಶಿಫ್ಟಿಂಗ್ ಮಾಡಲಿಕ್ಕೆ ಕೆಲವೊಂದು ಕಂಬಗಳ ಸ್ಥಳಾಂತರದ ಬಗ್ಗೆ ಈಗಾಗಲೇ ಕೋರಿಕೆ ಮೇರೆಗೆ ಎಸ್ಟಿಮೇಟ್ ಮಾಡಿ ನಾವು ಅನುಮೋದನೆ ಕೊಟ್ಟಿದ್ದೇವೆ. ಇದು ಮಾರ್ಚ್ 2025ರಲ್ಲಿ ಕೊಟ್ಟಿರುವಂಥದ್ದು. ಕಂಬಗಳನ್ನು ರಿಪ್ಲೇಸ್ ಮಾಡಲಿಕ್ಕೆ ಸುಮಾರು ಒಂದು 10 ಕಂಬಗಳು ಚೇಂಜ್ ಆಗಬೇಕು. ಮದನಿ ಸ್ಕೂಲು, ಅಲೇಕಲ ಮತ್ತು ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಆ ಒಂದು ಕಾಮಗಾರಿ ನಗರಸಭೆಯಿಂದ ಇನ್ನೂ ಬಾಕಿ ಇದೆ. ಇನ್ನೊಂದು ಅಂಶ ಸ್ಟ್ರೀಟ್ ಲೈಟ್ ಅಂದರೆ ನಗರಸಭೆಯಿಂದ ಕೆಲವೊಂದು ನಿರ್ಣಯ ಮಾಡಿ ಕೊಟ್ಟಿದ್ದಾರೆ ಹೊಸದಾಗಿ ಅಳವಡಿಸಲಿಕ್ಕೆ. ಸ್ಟ್ರೀಟ್ ಲೈಟ್ ಕಂಬ ಎಕ್ಸ್ಟೆನ್ಷನ್ ಸ್ಟ್ರೀಟ್ ಲೈಟು ಭಾಗ. ಇನ್ನೊಂದು ಅಂಶ ಸಭೆಯ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ತಮಗೆ ಗೊತ್ತಿರುವಂಥ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಇದು ನಮ್ಮ ಇನ್ಫೋಸಿಸ್ ಪಕ್ಕದಲ್ಲಿ ಮುಡುಪಿನಲ್ಲಿ ಇದೆ. ಅದು CMC ಉಳ್ಳಾಲ ಅವರ ಹೆಸರಲ್ಲಿ ಈ ಕನೆಕ್ಷನನ್ನು ತೊಗೊಂಡಿರೋದು. ಅಂದಾಜು ಸುಮಾರು ಒಂದು 10 ತಿಂಗಳವರೆಗೆ ಆಯಿತು, ಇದುವರೆಗೂ ಪೇಮೆಂಟ್ ಆಗಿಲ್ಲ. ಅದು ಮೊತ್ತ ಸುಮಾರು 12 ಲಕ್ಷ ಆಗಿದೆ. ಈಗ ಅದು ನೀರು ಹಂಚಿಕೆ, ಅದು ಲಾಸ್ಟ್ ಟೈಮ್ ಒಮ್ಮೆ ಮೀಟಿಂಗ್ ಆಗಿತ್ತು, ನಗರಸಭೆ, ಪಟ್ಟಣ ಪಂಚಾಯತ್, ಪುರಸಭೆ ಎಲ್ಲ ಇದು ನೀರನ್ನು ಹಂಚಿಕೆ ಆಗ್ತಾ ಇದೆ ಅಂತ. ಬಟ್ ಈ ಬಗ್ಗೆ ಪೇಮೆಂಟ್ ಮಾಡಲಿಕ್ಕೆ ನಗರಸಭೆಗೇ ಅವರು ಕೊಟ್ಟಿದ್ದಾರೆ. ಕನೆಕ್ಷನ್ ಹೆಸರಿರೋದು ನಗರಸಭೆ ಹೆಸರಿಗೇನೆ. ಅದರಿಂದ ಅದ್ರ ಬಗ್ಗೆ ಒಂದು ನಿರ್ಣಯ ಇದು ಯಾರು ನಗರಸಭೆಗೆ ಕಟ್ಟಬೇಕಂತ ನಿರ್ಣಯ ಮಾಡಿದ್ರು? ಅಲ್ಲ, ಇದು ಪ್ರಾಜೆಕ್ಟ್ ಯಾವ ವಿಷಯದಲ್ಲಿ ನಗರಸಭೆಗೆ ನೀರೇ ಬರಲಿಲ್ಲ. ನೀವು ನಗರಸಭೆಗೆ ನಾವು ಮುಡಿಪಲ್ಲಿರುವ ಸ್ಥಾವರಕ್ಕೆ ನಮ್ಮ ನಗರಸಭೆ ಹಣ ಕೊಡುವಂಥ, ನಮ್ಮ ಜನರನ್ನು ಟ್ಯಾಕ್ಸ್ ಕಟ್ಟುವಂಥ ವಿಚಾರದಲ್ಲಿ ಯಾಕೆ ಇದು ಮಾಡೋದು? ಬೇರೆ ಟೌನ್ ಪಂಚಾಯತ್ ಇರುವಾಗ ಪುರಸಭೆ ನಮ್ಮ ಯಾಕೆ ಅದು? ಇದು ನಾವು ಮಾಡಿರುವಂಥದ್ದಲ್ಲ, ಈಗಾಗಲೇ ಪ್ರಾಜೆಕ್ಟ್ ಸರ್ಕಾರದಿಂದ ಅನುಷ್ಠಾನ ನೋಡಲ್ ಅಧಿಕಾರಿಯಾಗಿ CMC ಅವರ ಹೆಸರಲ್ಲಿ ವಿದ್ಯುತ್ ಸಂಪರ್ಕವನ್ನು ಪಡೆದಿದ್ದಾರೆ.
ವಿದ್ಯುತ್ ಸಂಪರ್ಕ ಪಡೆದ ಮೇಲೆ ನಾವು ಯಾರ ಹೆಸರಾಗಿದೆ ಅವರಲ್ಲಿ ಹಣ ಕೇಳುವಂಥದ್ದು ನಮ್ಮದೊಂದು ಕರ್ತವ್ಯ. ಹಾಗಾಗಿ ಇದು ಯಾರು ಎಲ್ಲಿ ನಿರ್ಣಯ ಬಂದಿದೆ ಅಧ್ಯಕ್ಷರು ಯಾವ ಇದ್ದಾರೆ ಎಲ್ಲಿ ನಿರ್ಣಯ ಬಂದಿದೆ? ಈ 13 ಲಕ್ಷ ರೂಪಾಯಿ 14 ಲಕ್ಷ ರೂಪಾಯಿ ನಾವು ಕೊಡೋದು ಅಂತ ಹೇಳಿದ್ರೆ ಇಲ್ಲಿ ನೀರೇ ನಮ್ಗೆ ಬರಲಿಲ್ಲ, ಮತ್ತೆ ಇದು ಯಾವ ರೀತಿಯಲ್ಲಿ ಕೊಡ್ಬೇಕಾಗ್ತದೆ ಈಗ? ಇಲ್ಲಿ ನಿರ್ಣಯ ಬಂದಿದೆ ಅಲ್ಲ, ಏನು ನೋಡಿ, ಈಗ ಉಳ್ಳಾಲ ನಗರ ಸಂಬಂಧಪಟ್ಟ ಉಳ್ಳಾಲ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಮಲ್ಟಿ ವಿಲೇಜ್ ಸ್ಕೀಮು ಮೇಯ್ನಾಗಿ ನಗರಸಭೆ, ಈಗ ನಗರಸಭೆಯಿಂದ ಹಂಚಿಕೆ ಮಾಡಿ ಎಲ್ಲರಿಗೂ ಈಗ ಒಂದು ಕಮಿಟಿ ಆಗಬೇಕು. ಕಮಿಟಿ ಆದ ನಂತರ ಎಲ್ಲ ಗ್ರಾಮ ಪಂಚಾಯತ್ಗಳು ಯಾವುದರಲ್ಲಿ ಅಂಡರಲ್ಲಿ ಬರ್ತದೋ, ಪಟ್ಟಣ ಪಂಚಾಯತ್ ಪುರಸಭೆ ಬರ್ತದೋ ಅವರೆಲ್ಲರೂ ಅದನ್ನು ವಿಂಗಡಣೆ ಮಾಡಿಕೊಟ್ಟು ಅವ್ರ ಬಿಲ್ಲನ್ನು ಪಾವತಿ ಮಾಡಲಿಕ್ಕೆ ಬಂತು. ಈಗ ಏನಾಗಿದೆ, ಆ ಕಮಿಟಿ ಇನ್ನೂ ನಿರ್ಧಾರ ತಗೊಳ್ಳಿಲ್ಲ. ಇನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಹಂಚಿಕೆ ಮಾಡಿ ನಾವು ಕರೆಂಟ್ ಬಿಲ್ ಯಾರಿಗೆ ಎಷ್ಟು ಬರುತ್ತೆ, ನೀರು ಎಷ್ಟು ನಾವು ಅವರಿಗೆ ಕನೆಕ್ಷನ್ ಕೊಟ್ಟಿದ್ದೇವೆ ತಿಳ್ಕೊಂಡು ಇನ್ನೂ ಅದು ಆಗಲಿಲ್ಲ. ಆದರೆ ಈಗೇನಾಗಿದೆ ಅಂತ ಹೇಳಿದ್ರೆ ಮಲ್ಟಿ ವಿಲೇಜ್ ಸ್ಕೀಮು ಸ್ಟಾರ್ಟ್ ಆಗಿ ನೀರು ನಮ್ಮ ನಗರಸಭೆಗೆ ಸಹ ಬರ್ತಾ ಉಂಟು. ಟ್ಯಾಂಕರಿಂದ ನಾವು ಅಲ್ಲಿ ತನಕ ಕೊಡ್ತಾ ಇದ್ದೇವೆ. ಕೆಲವು ಗ್ರಾಮ ಪಂಚಾಯತಿಗೆ ಸಹ ಆಗ್ತಾ ಉಂಟು. ಮೀಟ್ರಿಂಗ್ ಸಹ 100% ಗ್ರಾಮ ಪಂಚಾಯತಿ, ಕೆಲವು ಎಲ್ಲ ಗ್ರಾಮ ಪಂಚಾಯತಿ 100% ಮೀಟ್ರಿಂಗ್ ಆಗಿದೆ. ನಮ್ಮಲ್ಲಿ ಮೋರ್ ದ್ಯಾನ್ 50% ಮೀಟ್ರಿಂಗ್ ಆಗಿದೆ. ಅದರಿಂದಾಗಿ ಈಗ ನೀರು ಏನು ನಮ್ಮ ಹೆಸರಲ್ಲಿ ಈಗ ಕರೆಂಟ್ ಬಿಲ್ ಬರ್ತದೆ ನಗರಸಭೆ, ಈಗ ಅದನ್ನು ನಾವು ಏನಾದರೂ ಒಂದು ಕ್ರಮ ತಗೊಳ್ಳೇಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಅದು ಡಿಸ್ಕನೆಕ್ಟ್ ಆದರೂ ಸಮಸ್ಯೆ ಆಗ್ತದೆ. ಮತ್ತೆ ಎಲ್ಲ ಹಂಚಿಕೆಯಾಗಿ ಎಲ್ಲರಿಂದ ಅದನ್ನು ಅವರು ತಗೊಳ್ಳುವಂಥ ವ್ಯವಸ್ಥೆ ನಾವು ಮಾಡಬೇಕು ಮುಂದಿನ ದಿನಗಳಲ್ಲಿ. ಈಗ ನಾವು ಏನಾಗಿದೆ ಅಂತ ಹೇಳಿದ್ರೆ ಅವ್ರ ಬಿಲ್ ಏನು ಬಂದಿದೆ ಅದಕ್ಕೆ ಯಾವ ರೀತಿಯಲ್ಲಿ ನಾವು ತಗೊಳ್ಬೇಕು ಒಂದು ಪರಿಶೀಲನೆ ಮಾಡಿ ಅದನ್ನು ಸರ್ ನಾವು ಒಂದು ಕೂತ್ಕೊಂಡು ತೀರ್ಮಾನ ಮಾಡಬೇಕಾಗುತ್ತೆ. ಯಾಕೆ ಎಲ್ಲ ULB ಅವರನ್ನು ಕರೆದು ಗ್ರಾಮ ಪಂಚಾಯತ್ನ EO ಅವರ ಹತ್ರ ಒಟ್ಟಿಗೆ ಮೀಟಿಂಗ್ ಮಾಡಿ ನಾವು ಅದನ್ನು ಕೂತ್ಕೊಂಡು ಅದನ್ನು ಬಗೆಹರಿಸಬೇಕು ಅಂತೇಳಿ ನನ್ನ ಒಂದು ಸಜೆಷನ್. ಇದು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಅಲ್ಲ. ನಾನು ಕೇಳಿದ ಏನಂದ್ರೆ ಇಲ್ಲಿ ನಮ್ಮ ಕೌನ್ಸಿಲ್ ನಿರ್ಣಯ ಆಗಿದೆ, ನಮ್ಮ ಉಳ್ಳಾಲ ನಗರಸಭೆಗೆ ಕೊಡ್ಬೇಕಂತೇಳಿ ಇಲ್ಲ ನಿರ್ಣಯ ಆಗಿದೆ. ಅಲ್ಲ, ಎಲ್ಲಿಯಾದ್ರೂ ನಮ್ಮಲ್ಲಿ ನಿರ್ಣಯ ಆಗಿದೆ. ಮತ್ತೆ ಹೇಗಾದ್ರೂ ನಮ್ಮಲ್ಲಿ ನಮಗೆ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇದೇ KVDFC ಅವರು ADB ಯಲ್ಲಿ ನಮ್ಮ ಇರುವಾಗ ನಮ್ಮಿಂದ ಪೈಪ್ಲೈನ್ ಹಾಕಿಸಿದ್ದಾರೆ ಇಲ್ಲಿಂದ ಮಂಬೈಲಿಂದ ಇಲ್ಲಿವರೆಗೆ ನಮ್ಮ ಉಳ್ಳಾಲದವರೆಗೆ. ಆದ್ರೆ ನಮ್ಗೆ ಪೈಪ್ಲೈನ್ ಹಾಕೋದಕ್ಕೆ ಖರ್ಚೆಲ್ಲ ಸಿಗುದು ನಮ್ಗೆ ಇಲ್ಲಿಂದ ಕೊಡ್ತಾ ಇಲ್ಲ. ಆ ಹಣವನ್ನು ಕಾರ್ಪೊರೇಷನ್ ಅವರು ನಾವು ಭರಿಸಲಿಲ್ಲ. ನಾವು ಕಾರ್ಪೊರೇಷನ್ಗೆ ಪ್ರತಿ ವರ್ಷ ಕೊಡ್ತಾ ಇದ್ದೇವೆ, ನಮ್ಗೆ ನೀರು ಕೊಡ್ಸೋದು ಕೊಡ್ತಾ ಇಲ್ಲ. ಇದೇ ರೀತಿಯಾಗಿ ಸಮಸ್ಯೆ ಇಡೀ ಉಳ್ಳಾಲ ತಾಲೂಕಿನ ನೀರಿಗೆ ನಾವು ಕೊಡ್ಬೇಕಾದ್ರೆ ನಿಮ್ಮ ಉಳ್ಳಾಲ ನಗರಸಭೆ ಬಂದ್ ಮಾಡ್ಬೇಕಾಗ್ತದೆ. ನಮಗೆ ಹ್ಯಾಂಡ್ ಓವರ್ ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ನಂತರ ಅಮೌಂಟ್ಸ್ ಸುಮಾರು 14 ಲಕ್ಷ ಅಮೌಂಟನ್ನು ನಮಗೆ ಕೊಟ್ಟಿದ್ದಾರೆ. ಈಗ ನಮ್ಮಿಂದ ಪಾವತಿ ಆಗಲಿಕ್ಕೆ ಸಹ ಕೆಲವು ಅಂದರೆ ಒಂದು ಯಾರಾದೊಬ್ಬರು ಕರೆಂಟ್ ಕನೆಕ್ಷನ್ಗೆ ನಾವು NOC ಕೊಡಬೇಕಾಗ್ತದೆ. ಈಗ ನಾವು ಜವಾಬ್ದಾರಿ ನಗರಸಭೆಯನ್ನು ವಹಿಸ್ಕೊಂಡ ನಂತರ ಈಗ ಅವ್ರು ಏನು ಮಾಡ್ತಾರೆ, ಒಂದು ಯಾವ್ದಾದ್ರು ಎಲ್ಲರ ಹೆಸರಲ್ಲಿ ನಾವು ಕರೆಂಟ್ ಕನೆಕ್ಷನ್ ತಗೊಳ್ಳಿಕ್ಕೆ ಬರೋದಿಲ್ಲ. ಯಾವ್ದಾದ್ರು ಒಂದು ULB ಅದಕ್ಕೆ ಜವಾಬ್ದಾರಿ ತಗೊಳ್ಬೇಕಾಗ್ತದೆ. ತಗೊಂಡು ಅಲ್ಲಿಂದ ಅವರು ಮತ್ತೆ ಅದರ ಮುಂದೆ ನಾವು ಯಾವಾಗ ನೀರು ಸಮರ್ಪಕವಾಗಿ 100% ನಮಗೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಅಂದರೆ ಜೂನ್ 2026ಕ್ಕೆ ನಮ್ಗೆ ಅಂತಿಮ ಆಗ್ತದೆ ಅಂತೇಳಿದೆ. ಅದ ನಂತರ ಮತ್ತೆ ನಾವು ಯಾವ ರೀತಿ ರೂಪುರೇಷೆ ಮಾಡ್ಬೋದು. ಈ ಹಂತದಲ್ಲಿ ನಾವೀಗ ಈಗ ನಾವು ಯಾರ ಹೆಸರಿಗೆ ಇರೋದು ಮುಖ್ಯ ಅಲ್ಲ, ನಮಗೆಲ್ಲರಿಗೂ ನೀರು ಕೊಡುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಸರ್ಕಾರದ ಒಂದು ಸಂಸ್ಥೆ ಆಗಿರೋದ್ರಿಂದಾಗಿ ಅವರು ಕೊಟ್ಟರು ನಾವು ಕೊಟ್ಟರು ಎಲ್ಲೋ ಒಂದೇನೆ. ಆದರೆ ಈಗ ಅದಕ್ಕೆ ಸಂಬಂಧಪಟ್ಟಾಗಿ ನಾವೀಗ ದಾರತೂರು ನಿರ್ಧಾರ ಸಹ ಮಾಡೋದು ಬೇಡ. ಎಲ್ಲ ಮುಖ್ಯ ನಮ್ಮ ಇಲಾಖೆ ಮುಖ್ಯಸ್ಥರು ಇರ್ತಾರೆ, ಅವತ್ತು ಚರ್ಚೆ ಮಾಡಿ ಅದರ ಬಗ್ಗೆ ನಾವು ರೂಪುರೇಷೆ ಮಾಡೋಣ. ಈಗ ಹಿಂದೆ ಸಹ ನಮಗೆ ಕಮಿಷನ್ ಒಂದು ನಿಮಿಷ ವಾಟ್ ಮಾಡಿದ್ದಾರೆ ಸಿಸ್ಟಮ್ ಅನ್ನು. ನೀವು 200 ಕೋಟಿ ಪ್ರಾಜೆಕ್ಟ್ ಅಲ್ಲಿ ನೀವು ಅವರಿಗೆ ಮಾಡೋದು ಬಿಟ್ಟು ಅವರಿಂದ ಕೊಡೋ ಬಿಟ್ಟು ನೀವು ನಮ್ಮ ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಲಿಲ್ಲ, ಸಿಸ್ಟಮ್ ಪೂರ್ತಿ ಆಗಲಿಲ್ಲ, ನೀರು ಕೂಡ ಪಡೆದಿಲ್ಲ. ಇದನ್ನು ಪುನಃ ನಾವೇ ಭರಿಸ್ಬೇಕಂತ ಹೇಳಿದ್ರೆ ಒಂದು ಹ್ಯಾಂಡ್ ಓವರ್ ಮಾಡಿದ ಪ್ರಾಜೆಕ್ಟ್ ಆಗಿದ್ರೆ ಪರವಾಗಿಲ್ಲ, ನಾವು ಕೊಡ್ಬೋದು. ನಮ್ಮಿದ್ರೆ 200 ಪೈಪ್ನಲ್ಲಿ ಆಗಲಿಲ್ಲ, ಏನಾಗಲಿಲ್ಲ, ನೀರು ಸಹ ಸರಿಯಾಗಿ ಬರ್ತಾ ಇಲ್ಲ. ನಮ್ಮ ನಗರಸಭೆಯಲ್ಲಿ ಕೊಡ್ಬೇಕಂತ ಹೇಳಿದ್ರೆ ಅವರಲ್ಲಿ ಇಲ್ಲಿ ಇದ್ದಾರಲ್ಲ ಈಗ 200 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅವರು ಜಲಸಿರಿ ಯೋಜನೆ, ಅದು ಯಾವ ನ್ಯಾಯ ಆಗಂದ್ರೆ? ಈಗ ದಿನಕರ್ ಉಲ್ಲಾಲ್ ಅವರು ಹೇಳಿಕೆಯನ್ನು ಇಲ್ಲಿ ಕೊಡಿ, ಮತ್ತೆ ದಿನಕರ್ ಉಲ್ಲಾಲ್ ಅವರು ಹೇಳಿದ ಮಾಹಿತಿ ಕೂಡ ನಮಗೆ ಬಾರಾಗುವಂತಹ ಮಾಹಿತಿ, ಅದನ್ನು ನಾವು ಬೇರೆ ಚರ್ಚೆ ಮಾಡೋಣ. ದಿನಕರ್ ಉಲ್ಲಾಲ್ ಅವರೇ, ಇವರು ನಮ್ಮ ಯಾರು ಮೆಸ್ಕಾಂ ಅಧಿಕಾರಿಯವರಿದ್ದಾರೆ, ತಮ್ಮ ಏನು ಮಾಹಿತಿಯನ್ನು ನಮ್ಮ ಸಭೆಗೆ ಕೊಡಿ. ನಾವು ಈ ಸಬ್ಜೆಕ್ಟ್ ನಾವು ಬೇರೆ ಚರ್ಚೆ ಮಾಡೋಣ. ಅವರನ್ನು ನಿಲ್ಲಿಸಿ ನಾವು ಚರ್ಚೆ ಮಾಡೋದು ಬೇಡ. ಹೇಗೆ ಅಂತೇಳಿ, ಯಾಕೆಂದ್ರೆ ಯಾವ್ದು % ಇದ್ದದಕ್ಕೆ ನೀರಿಗೆ ಬರ್ತಾ ಉಂಟು ಅಲ್ವಾ? 10% ಏನೋ ನೀರು ಬರ್ತಾ ಉಂಟು, 10% ನೀರು ಬರ್ತಾ ಉಂಟು, ಆ ಇದ್ದ ಪೈಪಿಗೆ ಬರ್ತಾ ಉಂಟು. ಅದರ ಸಾಧಕ ಬಾಧಕ ನೋಡೋಣ. ತಾವು ತಮ್ಮ ಮಾಹಿತಿಯನ್ನು ಕೊಡಿ. ಆಗ್ಬೋದು ಅಷ್ಟೇ. ಏನಿಲ್ಲ ಸರ್, ಥ್ಯಾಂಕ್ ಯು. ಪ್ರತಿ ಮೀಟಿಂಗ್ ಅಲ್ಲಿ ಹೇಳುವಂತ ವಿಚಾರ ಹೋದರೆ ಏನು ಕ್ರಮ ತೆಗೆದುಕೊಂಡು ನಾವೊಂದು ಕೌನ್ಸಿಲರ್ ಆಗಿ ಕೆಲವರು ಕೌನ್ಸಿಲರ್ಗೆ ಫೋನ್ ಮಾಡ್ತಾರೆ, ನಮ್ಮಲ್ಲಿ ರಾತ್ರಿ ಕರೆಂಟ್ ಇಲ್ಲ, ಬೆಳಿಗ್ಗೆವರೆಗೆ ನಿಮ್ಮ ಸಂಪರ್ಕ ಸಿಗದಿದ್ದರೆ ನಾವು ಏನು ಮಾಡಬೇಕು? ಒಂದು ಲೈನ್ ಹೋದರೆ ಏನು ಮಾಡಬೇಕು?
ರಾತ್ರಿ ಹೊತ್ತಲ್ಲಿ ನಿಮಗೆ ಫೋನ್ ಮಾಡ್ಲಿಕ್ಕೆ ನನಗೆ ಒಂಥರ ಅಲ್ಲ, ತಾವೊಂದು ಬೇಡ. ನಾವು ನೋಡ್ತೇವೆ, ಪರಿಗಣಿಸ್ತೇವೆ. ಮೊನ್ನೆ ಕೂಡ ನಾನು ಈಗ ಸದ್ಯದಲ್ಲಿ ಯಾವ್ದೋ ಬೇರೆ- ಮೆಸೇಜ್ ಹಾಕಿ ಇನ್ಬಾಕ್ಸ್ ಅಲ್ಲಿ ರೇಟ್ ಮೆಸೇಜ್ ಹಾಕಿದೆ. ರಾತ್ರಿಯಿಂದ ಬೆಳಿಗ್ಗೆವರೆಗೆ ಕರೆಂಟ್ ಇಲ್ಲ. ನಮ್ಮಲ್ಲಿ ಆ UT ಕಾಂಪೌಂಡ್ ಎಲ್ಲ ಉಂಟಲ್ಲ, ಅಲ್ಲಿ 2 ಮಸೀದಿ ಉಂಟು, ITI ಉಂಟು, ಅಲ್ಲಿ ಉಂಟು. ಅಲ್ಲಿ ಆದಿತ್ಯವಾರ ರಾತ್ರಿ 8 ಗಂಟೆಗೆ ಹೋದ ಕರೆಂಟ್ ಬೆಳಿಗ್ಗೆವರೆಗೆ ಬರಲಿಲ್ಲ ಸರ್. ಬೆಳಿಗ್ಗೆ ಸೋಮವಾರ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಸ್ನಾನ ಮಾಡದೆ ಅವರು ಬಂದ ಕಷ್ಟ ಅಷ್ಟು ಇಷ್ಟ ಅಲ್ಲ ನಮಗೆಲ್ಲ ದಲ್ಲಿ ಮಾತ್ರ ಆ ಏರಿಯಾ ಉಂಟು. ಅದೊಂದು ಮೊಹಮ್ಮದ್ ಕಾಂಪೌಂಡ್ ಟ್ರಾನ್ಸ್ಫಾರ್ಮರ್ TCD ವಿಷಯ ಕೂಡ ನಾವು ಪ್ರಸ್ತಾಪ ಮಾಡಿದೆ. ರಾಜೇಶ್ ಸರ್ ನನಗೆ 2 ಸಲ ಫೋನ್ ಮಾಡಿದ್ರು, ಅದು ಎಲ್ಲಿರಲಿಲ್ಲ ಅವರು ಫೋನ್ ಮಾಡುವ ಸಮಯದಲ್ಲಿ. ಆಮೇಲೆ ಅವರು ಬಿಟ್ಟರು, ನಾನು ಬಿಟ್ಬಿಟ್ಟೆ ಅದು. ಆಯ್ತು. ಈಗ ಒಂದೇ ಪ್ರದೇಶದಲ್ಲಿ ಈಗ ನಮಗೆ ಸಮಸ್ಯೆ ಅಡಚಣೆ ಆಗ್ತಾ ಇದ್ರೆ ಅದನ್ನ ಜಂಟಿಯಾಗಿ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುವ. ಆಯ್ತು. ಧನ್ಯವಾದ. ನಮ್ಮ ಸಾಮಾನ್ಯ ಸಭೆಯಲ್ಲಿ ಬರಲಿಲ್ಲ. ನಾನು ಕೇಳಿದ್ದು ನೀವು ಫೋನ್ ಮಾಡಲಿಲ್ವಾ? ಮತ್ತೆ ಯಾಕೆ ಪೊಲೀಸ್ನವ್ರು ಯಾಕೆ ಬರಲಿಲ್ಲ? ಮತ್ತೆ ಇವರು ಹೆಲ್ತ್ನವ್ರು ಯಾಕೆ ಬರಲಿಲ್ಲ? ಯಾರು ಬಂದದ್ದು? ಅದು ಫಾರೆಸ್ಟ್ನವರು. ಅಲ್ಲಿ ನಾನು ಕೇಳಿದ್ದು ನಮ್ಮ ನಗರಸಭೆ ಒಂದು ಸಾಮಾನ್ಯ ಸಭೆಗೆ ಕರೆದ್ರೆ ಬರುವಷ್ಟು ಅವರಿಗೆ ಇದಿಲ್ವಾ ಅಂತ ಕೇಳಿದ್ರು. ಎಲ್ಲ ಮೀಟಿಂಗ್ ಅಲ್ಲಿ ಇದೇ ಸಮಸ್ಯೆ. ನಮ್ಗೆ ನಮ್ಮ ಸಮಸ್ಯೆಯನ್ನ ಯಾರ ಹತ್ರ ಕೇಳಬೇಕು, ಯಾರ ಹತ್ರ ಹೇಳ್ಬೇಕು? ಎಷ್ಟು ಸಲ ಆಯ್ತು, ಎಷ್ಟು ಮೀಟಿಂಗ್ ಬಂದಿದ್ದಾರೆ ನೀವು ನೋಡಿ ಅವರದ್ದು. ಅವ್ರಿಗೆ ನಾನು ಕೇಳಿದ್ದು ಮೀಟಿಂಗ್ ನೀವು ಕರೀದಿಲ್ವಾ? ಕರೆದಿದ್ರೆ ಯಾಕೆ ಅವ್ರಿಗೆ ಆಕ್ಷನ್ ತೆಗೀರಿ? ನೀವು ಜಿಲ್ಲಾಧಿಕಾರಿಗೆ ಅವ್ರು ಬರದಿದ್ರೆ ಅವರಿಗೆ ಕಂಪ್ಲೇಂಟ್ ಬರೀರಿ. ನೀವು ಯಾಕೆ ಬರೆಯುವುದಿಲ್ಲ? ಅರಣ್ಯ ಇಲಾಖೆಯಿಂದ ನಾನು ಇಲ್ಲಿ ಮಿಡ್ ಫಾರೆಸ್ಟ್ ರೋಹಿತ್ ಕುಮಾರ್ ಹಾಗೂ ಅರಣ್ಯ ಇಲಾಖೆಯಿಂದ ಮಾಹಿತಿ ಅಂತ ಹೇಳಿದ್ವಿ. ಈಗ ಪ್ಲಾಂಟೇಶನ್ ಆಲ್ಮೋಸ್ಟ್ ನಾವು ಎಲ್ಲ ಕಡೆ ಮಾಡ್ತಿದ್ದೀವಿ. ಪ್ಲಾಂಟೇಶನ್ ಮತ್ತು ಸ್ಕೂಲ್ ಮತ್ತು ಕಾಲೇಜಲ್ಲಿ ಪ್ಲಾಂಟಿಂಗ್ ಮಾಡಿದ್ದೇವೆ ಮತ್ತು ಅಪಾಯಕಾರಿ ಮರಗಳು ಆಲ್ಮೋಸ್ಟ್ ಎಲ್ಲ ಕಡೆ ತೆರವುಗೊಳಿಸಿದ್ದೇವೆ ನಾವು. ಚೆಂಬುಗುಡ್ಡೆಯಲ್ಲಿ ಮರ ಬೀಳುವುದಂತ ನಾವು ಹೇಳಿದ್ದೇವೆ. ಚೆಂಬುಗುಡ್ಡೆಯಲ್ಲಿ ರಸ್ತೆ ಬದಿಯಲ್ಲಿರುವ ಮರವನ್ನು ಏನು ಮಾಡ್ತಿದ್ದೇವೆ? ಅದೀಗ ಹಂತದಲ್ಲಿದೆ. ರೋಡ್ ಆಗಿದ್ದಲ್ಲ, ಹೌದು. PW ಅವರ ಹತ್ರ ಮಾತಾಡಿದ್ದೇವೆ. ಅವರು ಮಳೆ ನಿಲ್ಲಿ ಅಂತ ಹೇಳಿದ್ದಾರೆ. ಆದ್ಮೇಲೆ ತೆಗಿತಾರೆ. ಯಾಕಂತ ಹೇಳಿದ್ರೆ ಸರ್ ಅವರ ಹತ್ರ ಮಾತಾಡಿದ ಕೇಳಿದ್ರೆ ಬೀಳ್ತದೆ, ಜೇಡಿ ಮಣ್ಣದು ಮತ್ತೆ ರೋಡ್ ಫುಲ್ ಆಗ್ತದೆ, ಅದಕ್ಕೆ ಸ್ವಲ್ಪ ಮಳೆ ಕಡಿಮೆ ಆಗಲಿ ಆಮೇಲೆ ನಾವು ಕಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾವು ಅವರ ಹತ್ರ ಮಾತಾಡಿದ್ದೇವೆ. ಅಲ್ಲ, ಕರೆಕ್ಟ್. ಸಡನ್ ಆಗಿ ಜೋರು ಮಳೆಗಾಲ ಬಂದ್ರೆ ಬಿದ್ದರೆ, ಮರಕ್ಕೆ ಬಿದ್ದರೆ ನೀವು ಹೊರೆ ಹಾಕ್ತೀರಾ? ನೀವು ರೆಸ್ಪಾನ್ಸಿಬಿಲಿಟಿ ಕೊಡ್ತೀರಾ? ಸರ್ ನೋಡಿ, ಈಗ ಸಡನ್ ಈಗ ನಾವು ಮರ ತೆಗಿಲಿಕ್ಕೆ ಹೋದ್ರೆ ಮರ ತೆಗಿಬೇಡ, ಸ್ವಲ್ಪ ಕಟ್ ಮಾಡಿ. ಮರ ತೆಗೆದ ಬುಡವನ್ನು ನೀವು ಇದು ಮಾಡಿ, ಮೇಲಿಂದ ಕಟ್ ಮಾಡಿ. ಓಕೆ ಸರ್, ನಾನು ಅವರಿಗೆ ಮಾಡ್ಬೋದಲ್ಲ, ಮರ ಅವರಿಗೆ ಹೇಳ್ತೇನೆ. ಈಗ ಇಲ್ಲಿ ಸಮಸ್ಯೆ ಇರೋದು ನೋಡಿ, ಕಮಿಷನರ್ ಅದು ಅಧ್ಯಕ್ಷರೇ, ಈ PWD ಇಂಜಿನಿಯರ್ನವರು ಈಗ ಒಂದು ಮೀಟಿಂಗ್ ಇಷ್ಟವರೆಗೆ ಬರಲಿಲ್ಲ. ಅವರು ನೀವು ಮರದ ಬಗ್ಗೆ ಮಾತಾಡಿ ಏನು ಹೇಳ್ತಾರೆ ಅಂತ ಹೇಳಿ ನೀವು ಇಷ್ಟವರೆಗೆ ಈಗ ಅಲ್ಲಿ ಚೆಂಬುಗುಡ್ಡೆ ಮರದ ಬಗ್ಗೆ ಬೀಳುವ ವಿಚಾರದಲ್ಲಿ ಏನು ಮಾತಾಡಲಿಕ್ಕೆ? ಇವತ್ತು ಬ್ಯಾಂಗ್ಳೂರಿನ ಅವರು ಕಲಿಸ್ತಾರೆ ವ್ಯವಸಾಯಗಳು ಆ ತಡೆಗೋಡೆ ಮಾಡಲಿ ಅಂತ ಮರ ತೆಗೆಯಕ್ಕೆ ಹೇಳ್ತಾರೆ. ಬೆಂಗಳೂರಿನ AW ಬಂದಿದ್ದಾರೆ ಬೆಳಿಗ್ಗೆ 4-5 ಇಂಜಿನಿಯರ್ ಇದ್ದಾರೆ. ಸಾಯಂಕಾಲ ತಡೆಗೋಡೆಗೆ ಇಟ್ಟಿದ್ದಾರೆ. ಅದು ತೆರವು ಮಾಡಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ಮಾಡಬೇಕು ಸರ್. ಅವರಿಗೆ ತೆರವು ಮಾಡಲಿಕ್ಕೆ ನಾವು ಬರ್ತಿದ್ದೇವೆ. ಆಗ ಅವರಿಗೆ ಪೇಮೆಂಟ್ ಆಗಿದೆ ಅವರಿಗೆ, ಹಾಗೆ ಅವರೇ ತೆರವುಗೊಳಿಸ್ತಾರೆ. ಅವರ ಹತ್ರ ನಾವು ಮೊನ್ನೆ ಕೇಳಿದಾಗ ಹೇಳಿದ್ದಾರೆ ಅವರು, ನಾವೀಗ ಮಳೆ ಕಡಿಮೆ ತೆರವುಗೊಳಿಸ್ತೇವೆ ಅಂತ ಹೇಳಿದ್ದಾರೆ. ಬೇರೆ ಏನಾದರೆ ಈಗ ಒಂದು ನಿಮಿಷ. ಈಗ ನಮ್ಮ ತೊಕ್ಕೋಟು ಹೊಲಪೇಟೆಯಿಂದ ಇದ್ದಾರೆ. ಹೊಲಪೇಟೆಯಿಂದ ನಮ್ಮ ಇದು ಮಾರಿಯಮ್ಮ ದೇವಸ್ಥಾನದಿಂದ ಇದು ಎಂತ ನಮ್ಮ ರೈಲ್ವೆ ಸ್ಟೇಷನ್ ತನಕ ಹೋಗುವ ರಸ್ತೆ ಬದಿಯಲ್ಲಿ 2 ಮರ ದೊಡ್ಡದು ಬಿದ್ದಿದೆ ಮತ್ತು ಅದನ್ನು ಕಟ್ ಮಾಡಿ ತೆಗೆಸಿದೆವು. ಈಗ ಅವರು ರೈಲ್ವೆಯವರು ಹೇಳಿದ್ದಾರೆ, ಕಮಿಷನರ್ ಒಂದು ರೈಲ್ವೆ ಇಲಾಖೆಗೆ ತಾವೊಂದು ಲೆಟ್ರ್ ಮಾಡಿದ್ರು. ಆ ಮರ ಯಾವುದು ಅಪಘಾತ ಹಂತದಲ್ಲಿರುವಂಥ ಮರದ ಬಗ್ಗೆ ಅವರು ಹೇಳಿದ್ದಾರೆ. ರೈಲ್ವೆ ಆಫೀಸರ್ ಇದು ಇಂಜಿನಿಯರ್ ಇದ್ದಾರೆ, ಅವರಿಗೆ ಒಂದು ಕಳಿಸಿಕೊಡಿ, ಒಂದು ಕಾಪಿ ನನಗೆ. ಕೆಲಸ ಇಲ್ಲ, 2 ಲಕ್ಷದ ಕೆಲಸ ಇಲ್ಲ. ಸರಿ, ಸೋಮವಾರ ಬೇಡ, ಮಂಗಳವಾರ ಆಗ್ಬೋದು ಅಂತ ಹೇಳಿದ್ದೇನೆ. ಅಲ್ಲ, ಮಾತನಾಡುವ ಮೊದಲೇ ಆಗ್ಬೇಕೀಗ. ಮಾತನಾಡಿ ಆದ ನಂತರ ರಾಷ್ಟ್ರಗೀತೆ ಹೇಳಿ ಹೋಗುದಲ್ಲ, ರಾಷ್ಟ್ರಗೀತೆ ಹೇಳಿ ಹೋಗುದಲ್ಲ. ಅಷ್ಟೇ ಒಂದು ಮರದ ಬಗ್ಗೆ
ಕೊಟ್ಟು ಕೊಟ್ಟು ಸಾಕಾಯ್ತು. ಒಂದು ಕೆಲಸ ಮಾಡಲಿಕ್ಕೆ ಇಲ್ಲಿ ಯೋಗ್ಯತೆ ಇಲ್ಲ. ನಾನು ಹಾಗೆ ಹೇಳುದು, ಯೋಗ್ಯತೆ ಇಲ್ಲದಂತ ನಗರಸಭೆ ನಮ್ಮದು. ನಾವು ಗಾಳಿ ಕೊಡುದು ಕೆಲಸ, ಅಜೆಂಡಾದಲ್ಲಿ ಬರುದು, ಕೇಳುದಂತ ಅದು ಅಜೆಂಡಾದಲ್ಲಿ ಆಗಿದಂತ ಆದ ಮೇಲೆ ಅದು ಕೆಲಸ ಆಗ್ಬೇಕಲ್ಲ. ಅದು ಮುಚ್ಚಿ ಮುಚ್ಚಿ ತಿಂಗಳು ಅಜೆಂಡಾಗೆ ಬರುದು, ಅದನ್ನೇ ಮುಚ್ಚಿಡುದು. ಎಷ್ಟು ತಿಂಗಳಿಂದ ಆಗ್ತಾ ಉಂಟು ಹೀಗೆ. ಎಂತ ಸರ್, ಒಂದು ಕೆಲಸ ಕೂಡ ನಮ್ಮದು ಆಗುದಿಲ್ಲ. ಜನರು ನಮಗೆ ಚಪ್ಪಲ್ ಇಟ್ಕೊಂಡು ಬರ್ತಾರೆ. ನಾವು ಅದಕ್ಕೆ ಹೊಣೆಯ? ಇಲ್ಲಿ ಕೆಲಸ ಆಗದಿದ್ದರೆ ಅದಕ್ಕೆ ನಾವು ಹೊಣೆ ಅಲ್ಲ. ನಾವು ಲೆಟರ್ ಕೊಡ್ತೇವೆ, ಅವ್ರ ಹತ್ರ ಮಾತಾಡ್ತೇವೆ, ಎಲ್ಲ ಮಾಡ್ತೇವೆ. ಆ ಕೆಲಸವೇ ಮಾಡದಿದ್ರೆ ನಾವು ಯಾಕೆ ಇದು ಜನರ ಕೈಯಿಂದ ಪೆಟ್ಟು ತಿಂದು ಸರ್? ನಾವು ಅದಕ್ಕಾಗಿ ಬಂದದ್ದು ಇಲ್ಲಿ. ಜನರ ಒಂದು ಏನು ಸಂಧಾನ ಕೊಡ್ಬೇಕು ಅವರಿಗೆ. ನಾವು ವಿನ್ನಾಗಿ ಬಂದ ಮೇಲೆ ಅವರಿಗೆ ನಾವು ಸ್ಪಂದಿಸಬೇಕು. ಅವರು ರಾತ್ರಿ 12 ಗಂಟೆಗೆ ಕುಡಿದುಕೊಂಡು ಬೈತಾರೆ ನಮಗೆ, ಗೊತ್ತುಂಟ? ಬೇರೆ ಯಾರಿಗೆ ಕೌನ್ಸಿಲರ್ ಹತ್ರ ಎನ್ನದನ್ನು ಬೇರೆ ಆಗ್ತದೆ. ಅದಕ್ಕೆ ನಾವು ಹೊಣೆ ಅಲ್ಲ ಸರ್. ನಗರಸಭೆಯ ವೀಕ್ನೆಸ್ ಇಲ್ಲಿ ಇವಾಗ ಮಾಡಬೇಕು. ಯಾವುದು ಮೊನ್ನೆ ಲಕ್ಷಗಟ್ಟಲೆ ಹಣ ಬಂದಿದೆ. 1 ಲಕ್ಷ 2 ಲಕ್ಷ ಇಟ್ಟಿದ್ದಾರೆ. ನಾನು ಫಸ್ಟ್ ಇಂದ ಹೇಳ್ತಾ ಇದ್ದೇನೆ ಏನಂದ್ರೆ, ಸರಿ ಸಮಾನವಾಗಿ ಪ್ರತಿ ಮೆಂಬರ್ಗೆ ಹಣ ಇಡಿ. ನಿಮ್ಮ ಹತ್ರ 1 ಕೋಟಿ ಬರಲಿ, ಆ 1 ಕೋಟಿಯನ್ನು ಸರಿ ಸಮಾನವಾಗಿ ಎಲ್ಲರಿಗೆ ಹಂಚಿಕೊಡಿ. ಆಗ ತಾರತಮ್ಯ ಮಾಡಬೇಡಿ ಅಂತ. ನಮ್ಗೆ 1 ಲಕ್ಷ ಕೊಟ್ಟರೆ ಆ 1 ಲಕ್ಷದಲ್ಲಿ ಏನು ಕೆಲಸ ಆಗ್ತದೆ ಸರ್? ನಮ್ಮಲ್ಲಿ ಏನಾಗ್ತದೆ? ಏನಾಗುದಿಲ್ಲಲ್ಲ. ಇದಕ್ಕೊಂದು ಯಾರಾದ್ರೂ ಉತ್ತರ ಕೊಡ್ಬೇಕಲ್ಲ. ನಾವು ಅರಣ್ಯ ಇಲಾಖೆ ಸಂಬಂಧ ಅಧಿಕಾರಿಗಳೆಲ್ಲ ಅಲ್ಲ, ಅಧಿಕಾರಿ ಹೋದ ನಂತರ ರಾಷ್ಟ್ರಗೀತೆ ಹೇಳ್ತಾರಲ್ಲ ಕೇಂದ್ರವರೇ, ಅದೆಲ್ಲ ಮಾಡುದು ನೀವು. ನಿಮಗೆ ಗಮನಕ್ಕೆ ಇಲ್ವಾ? ನಿಮಗೆ ಗಮನಕ್ಕೆ ಇಲ್ವಾ? ರಾಷ್ಟ್ರಗೀತೆ ಹೇಳ್ತಾರಲ್ಲ, ಆಗಲಿ ಅಂತ ಬರ್ತೀರಿ, ಇಲ್ಲಿ ಆಗಲಿ ಅಂತ ಬರ್ತೀರಿ. ಒಂದು ರಾಷ್ಟ್ರಗೀತೆ ಹೇಳ್ತಾರಲ್ಲ, ಅವ್ರಿಗೆ ಕ್ವಶನ್ ಇಲಾಖಾಧಿಕಾರಿ ಏನು ಕೇಳಿದೆ ಅಂತ ಪ್ರಯೋಜನ ಇಲ್ಲ. ನೀವು ನಮ್ಮ ಇಲಾಖಾಧಿಕಾರಿಗಳೆಲ್ಲ ಹೋದ ನಂತರ ಚರ್ಚೆ ಮಾಡಿ ದಯವಿಟ್ಟು. ಅಲ್ಲ, ಅವರು ಇಲಾಖೆ ಸಂಬಂಧಪಟ್ಟ ದಯವಿಟ್ಟು ಮಾತನಾಡಿ. ಮತ್ತೆ ನಾವು ಏನು ಮಾತಾಡೋದು? ಏನು ಗೊತ್ತಾ, ಇವರಿಗೆ ಕಾರಣ ಅವರು ಹಣ ಕಟ್ಟಲಿಲ್ಲ. ಮುಂಚಿನ ಆಫೀಸರ್ ಹೇಳಿದ್ರು ನನ್ನ ಹತ್ರ, ಅದೇ ಅದು ಹಣ ಕಟ್ಟರೆ ಅವರು ಕಟ್ತಾರೆ. ಹಣ ಕಟ್ಟಿ 4 ವರ್ಷ ಆಯ್ತು. ಹಣ ಕಿತ್ತಮ್ಮ ಎಲ್ಲ ಕೊಟ್ಟು ಹಣ ಕಟ್ಟಿದ 7 ಲಕ್ಷದ ಕೆಲಸ ಯಾವಾಗ ಸ್ಟಾರ್ಟ್ ಮಾಡ್ತೀರ ಅಂತ ಹೇಳಿ. ಅದರ ನಂತರ ಇಲಾಖೆ, ಅದರ ನಂತರ ಸರ್ 1 ನಿಮಿಷ, ಅವ್ರು 7 ಲಕ್ಷದ ಕೆಲಸ ಸ್ಟಾರ್ಟ್ ಆಗಲಿ ಸರ್. ಆಗಲಿಲ್ಲ, ನೀವು ಮತ್ತೆ ಮಾತಾಡಿ. ನಮ್ಗೆ 7 ಲಕ್ಷ ಬೇಕು. ನಾವು ನಗರಸಭೆಗೆ ಆಯ್ಕೆ ಮಾಡಿ ಬಂದದ್ದು ಅಂತ ಗೊತ್ತುಂಟಾ? ಇಲ್ಲಿ ಕೆಲಸ ಮಾಡಲಿಕ್ಕೋಸ್ಕರ ಬಂದದ್ದು, ನೀವು ಇಲಾಖೆಗೋಸ್ಕರ ಬಂದದ್ದಲ್ಲ. ನಾವು ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ ಅಷ್ಟೇ. 1 ನಿಮಿಷ ಸರ್, 1 ನಿಮಿಷ ನೀವು ಅಂತ ಹೇಳಿ. ಅವರು ಹೇಳಿ ಯಾವಾಗ 7 ಲಕ್ಷದ ಕೆಲಸ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ. ಅವರು ಅಧಿಕಾರಿಗಳು ಹೋಗುದು ಬೇಡ, ಅಧಿಕಾರಿಗಳು ಮಾತ್ರ ಹೋಗಿ, ಅಧಿಕಾರಿಗಳು ಹೋಗುದು ಬೇಡ, ಅಲ್ಲೇ ಇರಿ. ನಾನು ಮಾತಾಡ್ತಾ ಇದ್ದೇನೆ, ನೀವು ಅಧಿಕಾರಿಗಳು ಮಾತಾಡಿದ್ರೆ ನಾವು ಮಾತಾಡ್ತಾ ಇದ್ದೇನೆ. ನಾನು ಬಾಯಿ ಮುಚ್ಚಲಿಲ್ಲ, ನಾನು ಬಾಯಿ ಮುಚ್ಚಲಿಲ್ಲ, ನಾನು ಬಾಯಿ ಮುಚ್ಚಲಿಲ್ಲ. ಅದಕ್ಕೆ ಉತ್ತರ ಕೊಡಿ, ಅದಕ್ಕೆ ಉತ್ತರ ಕೊಡಿ, ಅಷ್ಟೇ. ಉತ್ತರ ಕೊಡಿ ಅಧ್ಯಕ್ಷರೇ, ಉತ್ತರ ಕೊಡಿ. ನೀವು ಯಾವಾಗ ಕೆಲಸ ಸ್ಟಾರ್ಟ್ ಆಗ್ತೀವಿ ಅದು ಉತ್ತರ ಕೊಡಿ. ಅದು ಉತ್ತರ ಕೊಡಿ, ಉತ್ತರ ಕೊಡಿ. ಉತ್ತರ ಕೊಡಿ. 7 ಲಕ್ಷದ ಕೆಲಸ ಉಂಟಲ್ಲ, 7 ಲಕ್ಷದ ಕೆಲಸ ಯಾವಾಗ ಮಾಡ್ತೀರಿ ಅಂತ ಬೇರೆ ಬೇರೆ ಹೇಳಿಲ್ಲ. 7 ಲಕ್ಷದ ಕೆಲಸ ಯಾವಾಗ ಮಾಡ್ತೀರಿ? 7 ಲಕ್ಷದ ಕೆಲಸ ಯಾವಾಗ ಮಾಡ್ತೀರಿ? ಅದೇ ಹೇಳಿದ್ರು. ಯಾವಾಗ ಸ್ಟಾರ್ಟ್ 7 ಲಕ್ಷದ ಕೆಲಸ? ಅದಕ್ಕೆ ಉತ್ತರ ಕೊಡಿ. ಅಧಿಕಾರಿಗಳೆಲ್ಲ ಎಲ್ಲ ಇರಲಿ, ಅಧಿಕಾರಿಗಳೆಲ್ಲ ಇರಲಿ. 7 ಲಕ್ಷದ ಕೆಲಸ ಯಾವಾಗ ಸ್ಟಾರ್ಟ್ ಮಾಡ್ತೀರಿ? ಆ ಮಾತು ನನಗೆ ಸಹ ಮಾತಾಡಲಿಕ್ಕೆ ಉಂಟು. ನನಗೆ 7 ಲಕ್ಷದ ವಿಷಯ, ನನ್ನ ವಾರ್ಡ್ನ ವಿಷಯ ಮಾತಾಡಲಿಕ್ಕೆ ಉಂಟು. ಎಲ್ಲ ಮೀಟಿಂಗಲ್ಲಿ ಮಾತಾಡಿದ್ರೆ ಈ ಮೀಟಿಂಗ್ 7 ಲಕ್ಷದ ಕೆಲಸ ಯಾವಾಗ ಮಾಡ್ತೀರಿ ಹೇಳಿ? 7 ಲಕ್ಷದ ಕೆಲಸ ಯಾವಾಗ ಮಾಡ್ತೀರಿ ಹೇಳಿ? ಅದು ಅಧಿಕಾರಿ ಹೋಗುದೇ ಬೇಡ, ಇವತ್ತು ಅಧಿಕಾರಿ ಹೋಗುದೇ ಬೇಡ. 7 ಲಕ್ಷದ ಕೆಲಸ ಯಾವಾಗ ಸ್ಟಾರ್ಟ್ ಆಗ್ತದೆ ಹೇಳಿ? ಅಷ್ಟು ಹೇಳಿ, ಅಷ್ಟು ಹೇಳಿ ನಂತರ ಹೋಗಿ. 7 ಲಕ್ಷದ ಕೆಲಸ ಅಧಿಕಾರಿಗಳು ಒಂದು ಹೇಳಿ ಬಿಡಿ. ಸ್ವಲ್ಪ ತಾಳ್ಮೆ ಇರಲಿ. ತಗೊಳ್ಳಿಲ್ಲ, ಇದು ನೀವು ಕೊಟ್ಟು ತಗೊಳ್ಳಿಲ್ಲ. ಇಲ್ಲಿ ಬಂದು ಸುಮ್ಮನೆ ಗಲಾಟೆ ಮಾಡಬೇಡಿ. ಸ್ಟಾರ್ಟ್ ಮಾಡ್ತೀರಿ. ತಗೊಳ್ಳಿಲ್ಲ ನೀವು. ಎಷ್ಟು ಲೆಕ್ಕ ಉಳಿಕೆ
ಸೆಲೆಕ್ಷನ್ ಆಗಿದೆ. ಓಕೆ ಸರ್, ಎಕ್ಸಿಕ್ಯೂಟಿವ್ ನಾವು ಮಾಡ್ತೇವೆ. ಯಾವ ಟೆಂಡರ್ ಲಾಸ್ಟ್ ಡೇಟ್ ಆಗುತ್ತೆ, ವರ್ಕ್ ಆರ್ಡರ್ ಕೊಟ್ಟಂತ ಅಗ್ರಿಮೆಂಟ್ ಮಾಡ್ತೀರಿ ಅಷ್ಟೊಂದು ಹೇಳಿ. ಸ್ಟಾರ್ಟ್ ಯಾವಾಗ ಮಾಡ್ತೀರಿ ಅಷ್ಟೊಂದು ಹೇಳಿ. ನೀವು ಬೇರೆ ಬೇರೆ ಅಷ್ಟೊಂದು ಹೇಳಿ. ಸ್ಟಾರ್ಟ್ ಯಾವಾಗ? 1 ವಾರವಾ 2 ವಾರವಾ 3 ತಿಂಗಳ ಎಷ್ಟು ಹೇಳಿ ಹೇಳಿ. ನೀವು ಹೇಳಿ ಅಷ್ಟು ಹೇಳಿ ಬಿಡಿ. ನೋಡಿ, ಈ ತಿಂಗಳ ಎಂಡ್ ಒಳಗಡೆ ಸ್ಟಾರ್ಟ್ ಆಗ್ತದೆ ವರ್ಕ್. ಈ ಮಂತ್ ಎಂಡ್ ಒಳಗಡೆ ಸ್ಟಾರ್ಟ್ ಆಗ್ತದೆ ವರ್ಕ್. ಈ ಮಂತ್ ಎಂಡ್ ಒಳಗಡೆ ಸ್ಟಾರ್ಟ್ ಆಗ್ತದೆ. ಎಂಡ್ ಒಳಗಡೆ. ಒಂದು ವೇಳೆ ಸ್ಟಾರ್ಟ್ ಆಗದಿದ್ದರೆ ಅಂತ ಮತ್ತೆ ಹೇಳಿ. ಏನ್ ಮಾಡ್ತೀರಿ ಸ್ಟಾರ್ಟ್ ಮಾಡೋದಿಲ್ಲ? ನೋಡಿ, ಟೆಂಡರ್ಗೆ 20 ತಾರೀಕು ಟೆಂಡರ್ಗೆ ಅವಕಾಶ ಉಂಟು. ಲಾಸ್ಟ್ ಡೇಟ್ 20. ಮತ್ತೆ ನಮಗೆ ವರ್ಕ್ ಆರ್ಡರ್ ಕೊಡ್ಲಿಕ್ಕಿದೆ, ಅಗ್ರಿಮೆಂಟ್ ಆಗ್ಲಿಕ್ಕಿದೆ, ಮತ್ತೆ ವರ್ಕ್ ಅನ್ನು ಎಕ್ಸಿಕ್ಯೂಟಿವ್ ನಾವು ಮಾಡ್ತೇವೆ. ಎಸ್ಟಿಮೇಟ್ ಆಗಬೇಕು, ಇದಕ್ಕೆ ಪ್ರೊಸೀಜರ್ ಆಗ್ಲಿಕ್ಕೆ ಮತ್ತೆ ನಮಗೆ 10 ದಿನ ಬೇಕಾಗ್ತದೆ. ಅದಕ್ಕೆ ಹೇಳಿದೆ ಈ ಮಂತ್ ಎಂಡ್ ಒಳಗಡೆ ವರ್ಕ್ ಸ್ಟಾರ್ಟ್ ಆಗ್ತದೆ. ಓಕೆ, ಸ್ಟಾರ್ಟ್ ಆಗ್ತಲ್ಲ? ಬರುವ ಮೀಟಿಂಗ್ ಅಲ್ಲಿ ಬರಬಾರ್ದು ಇದು ವಿಷಯ. ನೀವು ಮಾತಾಡಬಾರದು ಇನ್ನು. ಅವ್ರು ಬರುವ ಮೀಟಿಂಗ್ ಅಲ್ಲಿ ಮಾತಾಡಬಾರ್ದು, ಕೆಲಸ ಆಗ್ಬೇಕಲ್ಲ. ಆಗ್ತಾರೆ ಮಾತಾಡುವಾಗ. ಈಗ ನೀವು ಮೊನ್ನೆಯಿಂದ ಕಳೆದ ತಿಂಗಳಿಂದ ಆ PWಗೆ ಸಂಬಂಧಿಸಿದ ವಿಷಯ ಕೇಳ್ತಾ ಇದ್ದಾರೆ. ದಯವಿಟ್ಟು ಅದಕ್ಕೊಂದು ಮಾಹಿತಿ ಕೊಡಿ. ನಮ್ಮ ಇವರಿಗೆ ಜಬ್ಬಾರ್ ಅವರಿಗೆ ಒಂದು ಮಾಹಿತಿ ಕೊಡಿ. ಜಬ್ಬಾರ್ ಅವರು ಮಾತಾಡಿ. ರೈಲಿಂಗ್ ಈಗ ಕೆಲಸ ಆಗ್ತಾ ಉಂಟಲ್ಲ ಮಾಸ್ತಿಕಟ್ಟೆ, ಅದು ಎಂಟೈರ್ ನಮ್ದು ಅಬ್ಬಕ್ಕ ಸರ್ಕಲ್ ಇಂದ ಡೆಡ್ ಎಂಡ್ ತನಕ ಬರ್ತದ ಅಲ್ಲ ಮಿಡ್ಲಲ್ಲಿ ಮಾಡುದ? ಅದು ನಾನು ಹೇಳುದು ಹಸ್ರತ್ ಶಾಲೆ ಎದುರು ಕಡೆ ಮಕ್ಕಳು ಕ್ರಾಸ್ ಆಗ್ತಾರೆ, ಅದು 2 ಪೊಸಿಷನ್ಗೆ ಹಾಕಿದ್ದಾರೆ. ಅದನ್ನು ನಾನು ಹೇಳುದು ಇನ್ನೊಂದು ಸೈಡ್ಗೆ 2 ಸೈಡ್ಗೆ ಹಾಕ್ಲಿಕ್ಕೆ ಆ ಶಾಲೆಯವ್ರದ್ದು ರಿಕ್ವೆಸ್ಟ್ ಉಂಟು. ಆ ಕಡೆ ಇಸ್ಲೇ ಶಾಲೆ ಉಂಟು. ಯಾವ ಕಡೆ? ನಮ್ದು ಈಗ ಭಗವತಿಯ ಅಪೋಸಿಟ್ ಅಲ್ಲಿ ಒಂದು ಸೈಡ್ಗೆ ಹಾಕಿದ್ದಾರೆ. ಒಂದು 5-6 ಫೀಟ್ ಅಷ್ಟೇ ಇರ್ಬೋದು, 5-6 ಮೀಟರ್ ಇರ್ಬೋದು. ಅದು ನಾನು ಹೇಳುದು ಮತ್ತೊಂದು ಸೈಡ್ಗೆ ಹಾಕಿ ಅಲ್ಲಿ ಹಜರತ್ನ ಅಪೋಸಿಟ್ ಅಲ್ಲಿ ಹಾಕಿ. ಅದು ಹಾಕಿದ್ರೆ ಮಕ್ಕಳು ಸ್ವಲ್ಪ ಕ್ರಾಸ್ ಆಗೋದು, ಸ್ವಲ್ಪ ಅಲ್ಲಿ ಅವರು ಸೆಕ್ಯೂರಿಟಿ ಇದ್ದಾರೆ ನಮ್ದು, ಅದೊಂದು ಸ್ವಲ್ಪ ತಡಿಬಹುದು. ಅಲ್ಲ ಸರ್, ಈಗ ನೀವು ಹೇಳಿ ಸರಿ ಟಚ್ ಹಾಕೊಂಡು ಬರ್ತೇವೆ. ಮೀಡಿಯಾನಲ್ಲಿ ಎಲ್ಲ ಮೀಡಿಯಾ ಸೆಂಟರ್ಗೆ ನಾವು ರೈಲಿಂಗ್ಸ್ ಅಳವಡಿಸ್ತೇವೆ, ಪ್ಲಸ್ ಫುಟ್ಪಾತ್ ಮಾಡ್ತೇವೆ. ಫುಟ್ಪಾತ್ ಮಾಡುವಾಗ ಫುಟ್ಪಾತಿಗೆ ಕೂಡ ನಾವು ಥ್ರೂ ಔಟ್ ಕೊಡ್ತೇವೆ, ಯಾಕಂದ್ರೆ ಯಾರು ಕೂಡ ರೋಡಿಗೆ ಎಂಟರ್ ಆಗಬಾರ್ದು ಅಂತ. ಅಲ್ಲ, ನಮ್ದೊಂದು ರಿಕ್ವೆಸ್ಟ್, ಈಗ ಮಕ್ಕಳು ಶಾಲೆಯಿಂದ ಕ್ರಾಸ್ ಆಗುವುದಕ್ಕೆ ನೀವು ಅದೊಂದು 2 ಸೈಡ್ಗೆ ಒಂದು ಮಾಡಿದರೆ, ಈಗ ಒಂದೊಂದು ಸೈಡ್ ಮಾಡಿದ್ದಾರೆ. ಹೌದು, ಭಗವತಿ ಅಪೋಸಿಟ್ ಅಲ್ಲಿ, ಹಜರತ್ ಅಪೋಸಿಟ್ ಅಲ್ಲಿ ಅದನ್ನು 2 ಸೈಡ್ಗೆ ಹಾಕಿ. ಒಂದಿದ್ದನ್ನು 2 ಮಾಡಿ, 2 ಸೈಡ್ ಫುಟ್ಪಾತ್ ಸೈಡ್. ಫುಟ್ಪಾತ್ ಅಲ್ಲ, ಡಿವೈಡರ್ ನಮ್ಮ ಇಟ್ಲಲ್ಲಿ. ಅದು ಮಕ್ಕಳು ಕ್ರಾಸ್ ಆಗಿ ಓಡುವುದಿಲ್ಲ. ಒಂದು ಮತ್ತೊಂದು, ಈಗ ರಾಜ್ಯ ಕಾಲುವೆ ಪಕ್ಕದಲ್ಲಿ ಒಂದು ಹೊಸದೊಂದು ನೀವು ಡ್ರೈನ್ ಕನೆಕ್ಟ್ ಮಾಡಿದಲ್ಲ, ಅದು ಪಬ್ಲಿಕ್ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ ನಮ್ದು ಡ್ರೈನ್ ಇದು ಕೆಳಗೆ ಉಂಟಲ್ಲ, ಅದು ಎಷ್ಟು ಫೀಟ್ ಉಂಟು ನಮ್ಗೆ ಡ್ರೈನ್ಗೆ ಬತ್ತಕ್ಕೆ ಮೇಲೆ ಡಿಸ್ಟೆನ್ಸ್? ಅಲ್ಲಿಗೆ ಈಗ ಪ್ರೆಸೆಂಟ್ ಅದು 8 ಫೀಟ್ ಅಷ್ಟು ಹೈಟ್ ಇದೆ ಸರ್. ಅದೀಗ ವಿಷಯ ಅಂತಂದ್ರೆ ನಾವು ಎಷ್ಟು ವಿಡ್ತ್ ಮಾಡಿದ್ರೆ ಅಂದ್ರೆ ಹಳೆ ತೋಡು ಎಷ್ಟಿತ್ತು, ಒಂದು ನಮ್ಗೆ ಪ್ರೆಸೆಂಟ್ ಅಲ್ಲಿ ಹಳೆದೊಂದು ಬ್ರಿಡ್ಜ್ ಉಂಟು. ಸೊ ಅದೇ ವಿಡ್ತಿಗೆ ನಾವು 2 ಕಡೆ ಕೂಡ ಮಾಡೋದು ಅಂತ ನಾವು ಪ್ಲಾನ್ ಎಲ್ಲ ಮಾಡಿದ್ದೇವೆ. ಸೊ ಅದೇ ರೀತಿ ನಾವು ಎಕ್ಸಿಕ್ಯೂಷನ್ ಮಾಡಿದ್ದೇವೆ ಸರ್. ಇಲ್ಲ ಸರ್, ಏನ್ ಗೊತ್ತು, ನಾವು ಮಾಹಿತಿ ಹೇಳ್ತೇವೆ. ನಮ್ದು ಈಗ ಹಳೆ ಡ್ರೈನ್ ಇದು ಡಿಸ್ಟೆನ್ಸ್ ಬಾರಿ ಕೆಳಗೆ ಉಂಟು, ಡೀಪ್ ಉಂಟು. ಈಗ ನೀವು ಮಾಡಿದ್ದು ಬೆಡ್ ಉಂಟಲ್ಲ, ಹೈಟ್ ಉಂಟು. ಅದು ಮೊನ್ನೆ ನೆರೆ ಬಂತು, ಮಳೆ ಬಂದಾಗ ನೆರೆ ಬಂತು. ಅದೇ ಹೇಳುದು ಪಬ್ಲಿಕ್ ನಾವು ನೋಡಿದ್ದೇವೆ. ಅದು ಏನಂತ ಹೇಳಿದ್ರೆ ನಮ್ದು ನೀರು ಕರೆಕ್ಟ್ ಆಗಿ ಫ್ಲೋಯಿಂಗ್ ಇಲ್ಲ, ಅದು ರಿಟರ್ನ್ ಹೊಡಿತದೆ. ನಮ್ಮ ಈಗ ವಸ್ತು ಮಾಡಿದ ಒಂದು ಬೆಡ್ ಹೈಟ್ ಉಂಟು, ಹಳೆದಲ್ಲಿ ಡೌನ್ ಉಂಟು. ಅದು ನಾನು ಹೇಳಿದ್ದು ಒಂದು ಏನಾದ್ರೂ ಬ್ರೇಕ್ ಮಾಡಿ ಸ್ವಲ್ಪ ಆ ಲೆವೆಲ್ಗೆ ಮಾಡ್ಲಿಕ್ಕೆ ಆಗೋದಾದ್ರೆ ಒಂದು ಮಾಡಿಬಿಡಿ. ಯಾಕೆಂತ ಹೇಳಿದ್ರೆ ಪಬ್ಲಿಕ್ ಮೈಂಡ್ ಅಲ್ಲಿ ಇರುದಂತ ಗೊತ್ತುಂಟ, ಹೊಸ ನೀವು ಬ್ರಿಡ್ಜ್ ಮಾಡಿದ ಮೇಲೆ ಇಷ್ಟು ಸಮಸ್ಯೆ ಆಗ್ತಾ ಇತ್ತು. ಅದು ಲಾಸ್ಟ್ ಟೈಮ್ ನೀವು ಅಲ್ಲಿ ಇದ್ದೀರಿ, ದಾಸ್ ಪ್ರಕಾಶ್ಗೆ ಹೇಳಿದ್ದೇನೆ. ಯಾಕೆಂತ ಹೇಳಿದ್ರೆ ಮಾಡುವಾಗ ಫಸ್ಟ್ ಇದು ಹೇಗಿತ್ತು ಅದೇ ಲೆವೆಲ್ ಅಲ್ಲಿ ಮಾಡಿ. ನಿಮ್ದು ಒಂದು ಹೈಟ್, ಈಗ ವಸ್ತು ಹೈಟ್ ಅದು ಡೌನ್ ಅಂತ ಹೇಳಿದ್ರೆ ನೀರು ಖಂಡಿತ ಹೋಗುದಿಲ್ಲ. ಸರಿ ಸರ್, ಈಗ ನೀವೇನು ಈಗ ಸರಿಗೆ ನಾನು ಇದು ಎಕ್ಸ್ಪ್ಲೇನ್ ಮಾಡ್ತೇನೆ. ಆದಷ್ಟು ಬೇಗ ಅದಕ್ಕೆ ನಾವು ರೆಕ್ಟಿಫಿಕೇಷನ್ ನೋಡಿ. ಮತ್ತೆ ಅದರ ವಿಷಯದಲ್ಲಿ ಬೇರೆಯವರೆಲ್ಲ ಬಂದು ಮನವಿಯೆಲ್ಲ ಕೊಟ್ಟಿದ್ದಾರೆ ನಗರಸಭೆಗೆ, ಅದು ಇದರಲ್ಲಿ ನಮ್ಮ ಎಜೆಂಡಾದಲ್ಲಿ ಉಂಟು. ಅದಕ್ಕೆ ನಾನು ಹೇಳುದು ನೀವೊಂದು ಪರಿಶೀಲನೆ ಮಾಡಿ ಅದನ್ನು ಸರಿ ಮಾಡಿ ಕೊಡಿ. ಸರಿ ಸರ್, ಈಗ ನಾಳೆ ನಾಡಿದ್ದು ಸರ್ ಬರ್ತಾರೆ, ಟ್ರೈನಿಂಗ್ ಅಲ್ಲಿ ನಾಡಿದ್ದು ಬಂದು ಕ್ಲಿಯರ್ ಮಾಡ್ತಾರೆ ಸರ್. ಅಲ್ಲಿ ಅಧ್ಯಕ್ಷರೇ, ಚೆಂಬುಗುಡ್ಡೆ ಬಗ್ಗೆ ನಾನು ಮಾತಾಡ್ಲಿಕ್ಕೆ ನಮ್ಮ ಹೆಸರು ನಮ್ಮ ಪರಿಚಯ ಹೇಳಿ, ನನಗೆ ಗೊತ್ತಾಗ್ಲಿಲ್ಲ ಯಾರಂತೆ. ನಾನು ಸಿದ್ಧಾರ್ಥ ಅಂತ ಸರ್. ನಾವೇನಾಗಿದ್ದೀರಿ? ನಾನು ದಾಸ್ ಪ್ರಕಾಶ್ ಸರ್ ಅವರ ಅಸಿಸ್ಟೆಂಟ್ ಆಗಿದ್ದೀನಿ. ನೀವು ಅವರ ಅಸಿಸ್ಟೆಂಟ್ ಆಗಿದ್ದೀರಿ? ಹೌದು ಸರ್. ಚೆಂಬುಗುಡ್ಡೆಯಲ್ಲಿ ನಿಮ್ಗೆ ಅಲ್ಲಿ ಜನತಾ ವಿಷಯದಲ್ಲಿ ನನಗೆ ಒಂದು ಮಾಹಿತಿ ಕೊಡ್ಬೋದಾ? ಅದು ಯಾವ ಏನ್ ಮಾಡ್ತೀರಿ ಅಂತ ಹೇಳಿದ್ರೆ? ಅದೀಗ ಪ್ರೆಸೆಂಟ್ ಮಲಹಾನಿ ಇದರಲ್ಲಿ ನಾವು ಪ್ರಪೋಸಲ್ ಕೊಟ್ಟಿದ್ದೇವೆ ಸರ್. ಅಮೌಂಟ್ ಕೂಡ ಅದಕ್ಕೆ ನಾವು ಸಮ್ ಅಮೌಂಟ್ ಇಟ್ಟಿದ್ದೇವೆ. ಸೊ ಅದೀಗ ಎಸ್ಟಿಮೇಷನ್ ಪ್ರೊಸೆಸ್ ಅಲ್ಲಿ ಉಂಟು ಸರ್. ಅಲ್ಲಿ ಈಗ ಎಂತ ಮಾಡ್ತೀರಿ, ಏನ್ ಮಾಡ್ತೀರಿ? ಅಲ್ಲ, ಇವತ್ತು SSDP ಇದು CPO ಎಲ್ಲ ಬಂದಿದ್ರು ಸರ್. ಸೊ ಅವರು ಬಂದು ಅವರೆಲ್ಲ ಇದು ಫುಲ್ ವೆರಿಫಿಕೇಶನ್ ಎಲ್ಲ ಮಾಡಿದ್ದಾರೆ, ಅಲ್ಲಿ ಏನೆಲ್ಲ ಕೊಡ್ಬಹುದು ಅಂತ. ಅದರ ಮೇಲೆ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಅದು ಬಿದ್ರೆ
ಬಿಲ್ಡಿಂಗ್ ಅದು ನಮ್ಗೆ ಪರ್ಮಿಷನ್ ಮಾಡಿಲ್ಲ. ಸಪೋಸ್ ಅಲ್ಲಿ ಜರ್ತಿ ಬಿದ್ರೆ ಒಂದು ವೇಳೆ ಎಲ್ಲ ರೋಡ್ ಎಲ್ಲ ಬ್ಲಾಕ್ ಆದ್ರೆ ಕಾಮನ್ ಜನ ಕಿತ್ತಿಗೆಲ್ಲ ಆದ್ರೆ ಏನಾಗ್ತದೆ ಈಗ? ಇಲ್ಲ ಸರ್, ಇದಾಗ ಅದಕ್ಕೆ ಇವತ್ತು CPO ಅವರು ಬಂದು ಅದರದ್ದು ಈಗ ಪ್ರೆಸೆಂಟ್ ಎಂತೆಲ್ಲ ಪರಿಸ್ಥಿತಿ ಉಂಟು ಅಲ್ಲಿದ್ದು ವ್ಯವಸ್ಥೆ ಯಾವ ರೀತಿ ಮಾಡಬಹುದು ರಿಟೇನಿಂಗ್ ವಾಲ್ ಅಂತೆಲ್ಲ ಡಿಸ್ಕಸ್ ಮಾಡಿದ್ದಾರೆ ಆಫೀಸರ್ಸ್ ಅವ್ರಿಗೆ. ಎಲ್ಲರೂ ಬಂದಿದ್ರು, ಡಬಲ್ ಅವರು ಬಂದಿದ್ರು, AW ಅವರು ಬಂದಿದ್ರು. ಇಷ್ಟುವರೆಗೆ ಅದಕ್ಕೆ ಏನು ಪ್ರಾಜೆಕ್ಟ್ ಇನ್ನುವರೆಗೆ ಆಗ್ಲಿಲ್ಲ. ಈಗ ಎಸ್ಟಿಮೇಷನ್ ಪ್ರೊಸೆಸ್ ಅಲ್ಲಿ ಉಂಟು ಸರ್, ಅದಕ್ಕೆ ಡಿಸೈನ್ ಎಲ್ಲ ಹಾಕ್ಬೇಕು ಸರ್. ಯಾಕಂದ್ರೆ ನೋಡಿ ಏನ್ ವಿಚಾರ ಅಂತ ಹೇಳಿದ್ರೆ ಅದು ಆಲ್ರೆಡಿ ಈಗ ಗಿಡ ಮರ ಇರೋದ್ರಿಂದ ಅದು ಬೀಳಿಲ್ಲ. ಬೇಡಿ ಮಣ್ಣ ಅಂತ ಹೇಳಿ ಈಗಾಗಲೇ ಹೇಳಿದ್ದಾರೆ. ಅದರ ಮೇಲೆ ಕಟ್ಟಡ ಕಟ್ಟಿದ್ದಾರೆ. ಅದು ಒಂದು ವೇಳೆ ಆ ಭಾಗದಲ್ಲಿ ಬಿದ್ರೆ ಇಡೀ ನಮ್ಮ ರಸ್ತೆ ಇದಾಗ್ತದೆ. ನೀವು ಅದಕ್ಕೆ ಮುಂಜಾಗ್ರತೆ ಕ್ರಮ ಕೈಗೊಳ್ಬೇಕಂತ ನಾನು ಆಲ್ರೆಡಿ 6 ತಿಂಗಳ ಮೊದಲೇ ನಾನು ಹೇಳಿದ್ದೇನೆ. ಆದ್ರೆ ತಾವು ಏನ್ ಮಾಡಲಿಲ್ಲ. ಇನ್ನೊಂದು ವಿಚಾರ, ಮಾನ್ಯ ಕಮಿಷನರ್ ಈ ಪೈಪ್ ಅಡಿಯಿಂದ ಬ್ಲಾಕ್ ಆದ ಕಾರಣ ಈ ಬ್ಲಾಕ್ ಆಗುದು. ಇವರು ಕಾಂಕ್ರೀಟ್ ಲೆವೆಲ್ ಆದ್ರಲ್ಲ, ಆ ಪೈಪನ್ನು ನಾವು ಮೇಲೆ ಆಗಬೇಕು. ನಮ್ದು ಅಧ್ಯಕ್ಷರು ನಗರಸಭೆ ಸಹಕರಿಸಬೇಕು, PWD ಸಹಕರಿಸಬೇಕು, ನಮ್ಮ ನೀರಿನ ಯಾರಿದ್ದಾರೆ ಹೊಸ ಸಭೆ ಆ ಪೈಪನ್ನು ಮೇಲೆ ಹಾಕ್ಬೇಕು. ಆ ಪೈಪನ್ನು ಮೇಲೆ ಹಾಕಿದರೆ ಮಾತ್ರ ಇದು ಆಗಿದೆ. ಕಸ ಎಲ್ಲ ಬಂದು ನಿಂತ್ಕೊಳ್ತೇವೆ. ಮೊನ್ನೆ ಕೂಡ ಅದೇ ಕಸ ನಿಂತ್ಕೊಂಡಿದ್ದಾರೆ. ಸೊ ಅದೆಲ್ಲ ರಿಮೂವ್ ಮಾಡಿದ್ರೆ ಈಗ ದಬ್ಬರ ಹೇಳಬೇಕು, ಅದೇ ಕರೆಕ್ಟ್. ಆದರೆ ಪೈಪನ್ನು ಮೇಲೆ ಹಾಕ್ಬೇಕು ನಾವು. ಅದಕ್ಕೆ ಇವರದು ಆಗುದಿಲ್ಲ, ಇವರು NH ಕೊಡ್ಬೇಕು. ಲೆಟರ್ ಕೊಟ್ಟರೆ ಆಗ್ತದೆ ಸರ್. ಅಧ್ಯಕ್ಷರೇ ಮತ್ತೊಂದು ವಿಶೇಷ ಅಧ್ಯಕ್ಷರೇ, ನಮ್ಮ PWD ಇಂದ ಅಣಿಪಕ್ಕನ ಬಿಲ್ಡಿಂಗ್ ಅಧ್ಯಕ್ಷರ ಬಿಲ್ಡಿಂಗ್ ಇದ್ದಲ್ಲ, ಅದರ ಪಕ್ಕ ಅವರು ಚರಂಡಿ ಕೊಡಲಿಲ್ಲ. ಈ ಹೊರಗಿನಿಂದ ಬರೋ ನೀರು ಅಡಿಗೆ ಹೋಗುವುದು ಒಂದು ಕ್ಯಾಂಪ್ ಕೊಡ್ತಾರೆ ಇಷ್ಟರಲ್ಲಿ. ಅದು 3 ಚಾರ್ಜಸ್ ಕೊಡಲಿಲ್ಲ ಇವರು. ಇವರು ತಪ್ಪಲ್ಲ, ಕಾಂಟ್ರಾಕ್ಟ್ ಅಂತ ಅವ ಡಸ್ಟ್ ಪ್ರೈಸ್ ಮಾತನಾಡಿದೆ ನಾನು. ಅದಕ್ಕೆ ಹೇಳಿದೆ ನಾನು ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಮತ್ತೆ ಎಲ್ಲ ಬ್ಲಾಕ್ ಆಗಿದೆ, ಅದನ್ನು ಕ್ಲೀನ್ ಮಾಡಿ ತೆಗಿಬೇಕು. ಸ್ವಲ್ಪ ಆದರೆ ನೀವು ನಾವು ಇದರ ಒಳಗೆ ಹೋಗ್ಬೋದು, ಹೊರಚರಂಡಿ ಒಳಗೆ. ಮತ್ತೆ ಸರ್ ಕ್ಯಾಂಪಸ್ ಅಂತ ಆಗ್ತಾರೆ. ಈ ಅಡಿಪಕ್ಕಿದಲ್ಲ ನಮ್ಮ ಸರ್ಕಾರ ಅಧ್ಯಕ್ಷರ ಬಿಲ್ಡಿಂಗ್ ಇದ್ದಾರೆ ಒಂದು, ಮತ್ತು ಭಟ್ರನ ಮನೆ ಇದೆ. ಈ ಪಕ್ಕದಲ್ಲಿ ಅವರು ಚಾಂಬರ್ ಕೊಟ್ಟಿದ್ರು. ಈ ಹೊಸ ಕಾಂಟ್ರಾಕ್ಟ್ ಮುಂಚಿನವರು ಜನನಿ ಅವರು ಈಗ ಅಧ್ಯಕ್ಷರೇ, ನಾನು ಮಾತಾಡ್ತಿರುವಾಗ ಸುಮ್ಮನೆ ಇಂಜಿನಿಯರ್ ಹತ್ರ ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಇಲ್ಲಿ ನೋಡಿ, ನೀವು ಹೊಸ ರಸ್ತೆ ಮಾಡಿದಿರಲ್ಲ ಅಲ್ಲಿ ಎಷ್ಟು ಮಂದಿ ನೀವು ಅಲ್ಲಿ ರಸ್ತೆಯಲ್ಲೇ ಮಾರಾಟ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದೀರಿ ನೀವು? ಕಮಿಷನರ್ ನೋಡಿ, ರಾತ್ರಿ ಮೊನ್ನೆ ಒಂದು ಆಕ್ಸಿಡೆಂಟ್ ಆಗಿದೆ, ಸ್ಕೂಟರ್ ಆಕ್ಸಿಡೆಂಟ್ ಆಗಿದೆ. ಆ ನಮ್ಮ ಮಾವಿನಹಣ್ಣು ಮಾರುವವರ ಟೆಂಪೋ ರೋಡಲ್ಲೇ ಇಟ್ಟುಕೊಂಡು ಮಾರ್ತಾ ಇದ್ದಾರೆ ಅಲ್ಲಿ. ಇಲ್ಲ ಸರ್, ನಾವು ಅದು ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿದೆ. ಅದು ಟರ್ನಲ್ ಇರುವಂತದ್ದು, ಅಲ್ಲೊಂದು ಚರ್ಚ್ ಉಂಟು ಆ ಮಸೀದಿ ಹತ್ರಿಗೆ. ಅದರ ಟೆಂಪೋದ ಸೈಡಿಗೆ ಜನರು ನಿಂತುಕೊಂಡು ಪರ್ಚೇಸ್ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಹೋಗ್ಲಿಕ್ಕೆ ಆಗದೆ ಸ್ಕೂಟರ್ ಅವರಿಗೆ ಆಕ್ಸಿಡೆಂಟ್ ಆಗಿದೆ. ಅದಕ್ಕೆ ಏನ್ ಮಾಡ್ತಿದ್ದೀರಿ? ಅದೀಗ ಪ್ರೆಸೆನ್ಸ್ ಅಲ್ಲ, ನಾವು ಒಮ್ಮೆ ಅವರಿಗೆ ಬಾಯಿ ಮಾತಿಗೆ ಹೇಳಿ ಬರ್ತೇವೆ, ಇಲ್ಲಿಂದ ರಿಮೂವ್ ಮಾಡಿ ರೋಡ್. ದಯಮಾಡಿ ಇದರ ಬಗ್ಗೆ ಗಮನ ತಿಳ್ಕೊಳ್ಳಿ. ಮೊನ್ನೆ ಒಬ್ಬ ಸ್ಕೂಟರ್ ರಾತ್ರಿ ನಿಂತು ಅವನಿಗೆ ಗೊತ್ತಾಗಿಲ್ಲ, ಅಲ್ಲಿ ಮಾಡ್ತಾ ಇದ್ದಾರೆ, ಮಾವಿನಹಣ್ಣು ಮಾಡ್ತಾ ಇದ್ದಾರೆ. ಟೆಂಪೋ ರೋಡಲ್ಲೇ ಇದೆ, ಡಾಮರ್ ಮಾಡ್ಲಿ ಹತ್ತಕ್ಕೆ ಡಾಮರ್ಗೆ ಇದ್ದಾರೆ. ಅದು ಗೊತ್ತೇ ಆಗಿಲ್ಲ ಅವನಿಗೆ ಏನಂತೇಳಿ. ಸೈಡಿಗೆ ಬೇರೆ ಕಾರ್ ಉಂಟು, ಸ್ಕೂಟರ್ ಉಂಟು, ಎಲ್ಲ ಉಂಟು. ನಾನಲ್ಲಿ ಇದ್ದೆ ಆ ಸಂದರ್ಭದಲ್ಲಿ. ಇದು ಈ ರೀತಿಯಲ್ಲಿ ಆದಂತ ಕೆಲಸ ನೀವು ನೋಡ್ಬೇಡ, ನೀವು ಹ್ಯಾಂಡ್ ಓವರ್ ಮಾಡಿ. ಅದರ ಬಗ್ಗೆ ನಾವು ಕೂಡ ಆಕ್ಷನ್ಸ್ ತಗೊಂಡೋಗಿದ್ದೇವೆ ಸರ್. ಲಾಸ್ಟ್ ಟೈಮ್ ನಾವು ಬಂದು ಎಲ್ಲ ಪೂರ್ತಿ ಎಲ್ಲಿ ಗೂಡಂಗಡಿ ಇತ್ತು, ಯಾವುದೆಲ್ಲ ಎನ್ಕ್ರೋಚ್ಮೆಂಟ್ ಮಾಡಿತ್ತು, ಅದನ್ನೆಲ್ಲ ನಾವು ರಿಮೂವ್ ಮಾಡಿದ್ದೇವೆ. ನಮ್ಮ ನಾಟಕದಲ್ಲಿ ನಿರ್ಧಾರ ತಗೊಳ್ತನಕ ಕೂಡ ನಾವು ನೋಟಿಸ್ ಹಾಕಿಸಿದ್ದೇವೆ. ಅದನ್ನೀಗ ಪ್ರೆಸೆಂಟಿಗೆ ಎಂತಾಗಿದೆ ಅಂದರೆ, ಅದನ್ನು ಲೋಕಲ್ ಬಾಡಿಯವರು ಅಂದರೆ ಫಾರ್ ಎಕ್ಸಾಂಪಲ್ ಪಂಚಾಯತ್ನವರು, ಪುರಸಭೆಯವರು ಅವರು ರಿಮೂವ್ ಮಾಡಬೇಕಂತ ಇದುಂಟು. ಅವರಿಗೆ ಸಪೋರ್ಟಿವ್ ಆಗಿ ನಾವು ಇರ್ತೇವೆ ಅಂತ ನಾವು ಅವರಿಗೆ ಕೂಡ ಲೆಟರ್ ಬಂದಿದ್ದೇವೆ ಸರ್. ನೀವು ಕಮಿಷನ್ಗೆ ಲೆಟರ್ ಕೊಟ್ಟಿದ್ದೀರಾ? ಹಾಂ, ಕೊಟ್ಟಿದ್ದೀವಿ. ಈ ರೀತಿಯಲ್ಲಿ ಎನ್ಕ್ರೋಚ್ಮೆಂಟ್ ಮಾಡ್ತಾರೆ ಅಂತೇಳಿ ಅಂಗಡಿ ತೆಗೆದು ನಾನು ಅಂಗಡಿ ತೆಗೆಯೋ ವಿಚಾರದಲ್ಲ, ರೋಡಲ್ಲಿ ಅದೇ ಅಂಗಡಿ ಗೂಡಂಗಡಿ ಇದೆ, ಅದೆಲ್ಲ ಅದು ಗೂಡಂಗಡಿ ಬರ್ತದೆ ಸರ್. ಬೇರೊಂದು ಸ್ಥಳದಲ್ಲಿ ಅವರು ಕೊಡಬೇಕು, ಸಾರ್ವಜನಿಕ ತೊಂದರೆ ಆಗಬಾರದು. ಅಲ್ಲಿನ ಒಂದು ಸಣ್ಣ ಅವರಿಗೆ ಜಾಗೆಯಲ್ಲಿ ಸಹ ಒಂದು ಸುಂದರ ಜಾಗದಲ್ಲಿ ಬೇರೆ ಜಾಗೆಯಲ್ಲಿ ಕೊಡಬೇಕಂತ ಹೇಳಿದರೆ, ಯಾಕೆಂದರೆ ಅಲ್ಲಿ ರೋಡ್ ಇಕ್ಕಟ್ಟಾಗ್ತದೆ, ಅಲ್ಲಿ ಆಸ್ಪತ್ರೆ ಇದೆಲ್ಲ ಉಂಟು. ಅವರು ಸುಮಾರು ವರ್ಷದಿಂದ ವ್ಯಾಪಾರ ಮಾಡ್ತಾರೆ. ಬೇರೆ ಇಲ್ಲಿ ಸ್ಥಳ ಉಂಟು, ಗೌರ್ಮೆಂಟ್ ಅವಕಾಶ ಮಾಡಿ ಅವರು ಕೊಡ್ಬೇಕಂತ ಹೇಳಿದರೆ ಸಹ ನಾನು ಜಾರಿ ಮಾಡಿಲ್ಲ. ಯೋಜನೆಯಡಿಯಲ್ಲಿ ಉಳ್ಳಾಲ ನಗರದಲ್ಲಿ ವಿತರಣಾ ಜಾಲ ಮತ್ತು ಟ್ಯಾಂಕ್ ನಿರ್ಮಿಸಿ ಆ ಮನೆ ಕನೆಕ್ಷನ್ ಕೊಡುವಂಥದ್ದು ನಡೀತಾ ಇತ್ತು.
ಮಳೆಗಾಲ ಸಂದರ್ಭದಲ್ಲಿ ನಿಲ್ಲಿಸಿದ್ವಿ. ಅದು ಇಷ್ಟವರೆಗೆ ಅದರಲ್ಲಿ ಒಟ್ಟು 178 ಕಿಲೋಮೀಟರ್ ಡಿಸ್ಟ್ರಿಬ್ಯೂಷನ್ ಪೈಪ್ಲೈನ್ ಹಾಕೋದಿದೆ. ಅದರಲ್ಲಿ ನಾವು 65 ಕಿಲೋಮೀಟರ್ ಹಾಕಿದ್ದೀವಿ. ಇನ್ನೂ ಸುಮಾರು 120 ಕಿಲೋಮೀಟರ್ ಅಷ್ಟು ಬಾಕಿ ಇದೆ. 118 ಕಿಲೋಮೀಟರ್ ಬಾಕಿ ಇದೆ. ಮತ್ತು ವಾಲ್ಸ್ ಕನೆಕ್ಷನಲ್ಲಿ 11,618 ಕನೆಕ್ಷನ್ಸ್ ಮಾಡೋದಿದೆ. ಅದರಲ್ಲಿ 3,015 ಕನೆಕ್ಷನ್ ಆಗಿದೆ. ಇನ್ನೂ ಬ್ಯಾಲೆನ್ಸ್ ಇದೆ. ನಾವು ಇವಾಗ ಮಳೆಗಾಲಕ್ಕೆ ವ್ಯಾಖ್ಯಾಗಿ ನಿಲ್ಲಿಸಿದ್ವಿ. ನೆಕ್ಸ್ಟ್ ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಆದರೂ ಮಳೆ ಬರೋ ಲಕ್ಷಣ ಇರೋದ್ರಿಂದ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಮುಂದಿನ ದಿನದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅದನ್ನು. ಮತ್ತು ಒಂದು ಸರ್ ಅಂದರೆ ಇದರಲ್ಲಿ 3 ಟ್ಯಾಂಕ್ ನಿರ್ಮಿಸಬೇಕಾಗಿದೆ ನಮ್ಮ ಅಮೃತ್ ಯೋಜನೆಯಲ್ಲಿ. ಅದರಲ್ಲಿ 1 ಟ್ಯಾಂಕ್ ಕಂಪ್ಲೀಟ್ ಆಗಿದೆ, ಇನ್ನೊಂದು ನಡೀತಾ ಇದೆ. ಇನ್ನೊಂದು ಸಂತೋಷ್ ನಗರದಲ್ಲಿ ಒಂದು 1 ಲಕ್ಷ ಲೀಟರ್ದು ಒಂದು ಟ್ಯಾಂಕ್ ಮಾಡಬೇಕಾಗಿದೆ. ಮೊದಲು ಜಾಗ ಹಸ್ತಾಂತರ ಮಾಡಿದ್ದಾರೆ, ಬಟ್ ಅದರಲ್ಲಿ ಒಂದು ಪ್ರೈವೇಟ್ ಒಂದು ಲ್ಯಾಂಡ್ ಇದು ಬರುತ್ತೆ, ಕಾಂಪೌಂಡ್ ಬರುತ್ತೆ. ಅದನ್ನು ಸ್ವಲ್ಪ ತಾವು ಎಲ್ಲ ನೋಡಿ ನಾವು ಇದೊಂದು ಕ್ಲಿಯರೆನ್ಸ್ ಮಾಡಿಕೊಟ್ರೆ ನಾವು ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಅದರಲ್ಲಿ ಮೊದಲು ಡಿಸೈನ್ ಎಲ್ಲ ಸ್ಯಾಂಕ್ಷನ್ ಆಗಿದೆಯಲ್ಲ, ಇವಾಗ ಸ್ಯಾಂಕ್ಷನ್ ಆಗಿದೆ. ಅದರ ಡಿಸೈನ್ ವಿನ್ಯಾಸ ಎಲ್ಲ ಬಂದಿದೆ. ಸರ್ ಅದನ್ನೇ ಮಾಡ್ತಾ ಇದ್ದೀವಿ ಪ್ರಯಾರಿಟಿ ಸರ್. ಅದನ್ನು ತೆಗ್ದಿರೋದನ್ನ ಗೊತ್ತಾಯ್ತು ಸರ್. ನಾವು ತೆಗ್ದಿರೋದನ್ನ ಎಲ್ಲ ನೆಕ್ಸ್ಟ್ ಒಂದು ಕಡೆಯಿಂದ ಈಗ ಮಾಡ್ತಾ ಇದ್ದೀವಿ ಸರ್ ಪರ್ಮನೆಂಟ್. ಅದೇ ಸರ್ ನೀವು ಮಳೆಗಾಲ ನಾವು ರೆಡಿ ಮಾಡಿಸ್ತೀವಿ ಸರ್. ಮೇಡಮ್ ಅದೇ ನಾವು ಬೈತಾ ಇದ್ದಾರೆ, ಎಲೆಕ್ಷನ್ ಬೇರೆ ಬರುತ್ತೆ. ಮಳೆಗಾಲ ಯಾಕಂದ್ರೆ ಅದು ಸ್ವಲ್ಪ ಸೆಟ್ಲ್ ಆಗ್ಬೇಕಂತೇಳಿ ನಾವು ಟೆಂಪರರಿ ರೆಸ್ಟೋರೇಷನ್ ತರ ಮಾಡಿದ್ವಿ. ಅದನ್ನು ಪರ್ಮನೆಂಟ್ ಮಾಡಿದ್ವಿ. ಮೇಡಮ್ ಇಂಟರ್ಲಾಕ್ ಯಾರು ಬಂದು ಹಾಕಿದ್ರು ಕೂಡ ಅದು ಸೆಟ್ ಆಗದೆ ತಿರ್ಗಾ ಹಾಕಿದ್ರೆ ತಿರ್ಗಾ ಇದಾಗುತ್ತೆ, ಒಂದು ಅರ್ಧ ಅಡಿ ಎಲ್ಲ ಡೌನ್ ಆಗುತ್ತೆ. ಅವಾಗ ತಿರ್ಗಾ ಅದು ಯಾವುದು ನಿಲ್ಲೋದಿಲ್ಲ ಮೇಡಮ್. ಅದಕ್ಕಾಗಿ ನಾವು ಮಳೆಗಾಲ ಒಂದು ಇದು ಹಂತಕ್ಕೆ ಬರಲಿ ಅಂತೇಳಿ ಬಿಟ್ಟಿದ್ದೀವಿ ಮೇಡಮ್. ಅದು ಆದ ನಂತರ ಇವಾಗ ನೆಕ್ಸ್ಟ್ ಅದನ್ನು ಪರ್ಮನೆಂಟ್ ಮಾಡಿಸಿ ಏನು ಮೇಡಮ್ ಕೇಬಲ್ ಅದನ್ನು ಸರಿಪಡಿಸಿ ಸರ್, ನಮ್ಮದು ಪಟ್ಟಣದ ತೊಕ್ಕೊಟ್ಟು ಬಡಪೇಟೆ ಎಲ್ಲ ನಮ್ಮ ಸಪ್ಪನ್ ಬಂದು ಎಲ್ಲ ಹೊಸತ್ತು. ಅದೇ ಈಗ ಕರೆಕ್ಟ್ ಆಗ್ತದೆ 7 ಲಕ್ಷ ಅಂತ. ಅದೇ 7 ಲಕ್ಷದಲ್ಲಿ ನಮಗೆ ಆದಂಥ ಕೆಲಸ ಇಷ್ಟು ವರ್ಷದಿಂದ ನಮಗೆ ಅದು 7 ಲಕ್ಷದ ಕೆಲಸ ಹೊಸತಾದದ್ದು. ಅದು ನಿಮ್ಮ ಅದೇ ನಗರದಲ್ಲಿ ಎಲ್ಲ ಅವರು ಎಳೆದು ಆ ಇಂಟರ್ಲಾಕ್ ಎಲ್ಲೆಲ್ಲಿ ಬಿಸಾಕಿ ಹಾಕಿದ್ದಾರೆ. ಆ ಸಫರಿಗೆ ನಾನು ತುಂಬ ಸರ್ತಿ ಅವನ ಮನೆಯ ಒಳಗೆ ಹೋಗಿ ಅಲ್ಲಿಂದ ಅವನನ್ನು ಕರ್ಕೊಂಡು ಬಂದಿದ್ದೇನೆ. ಲಾಸ್ಟಿಗೆ ಏನಾಗಿದೆ ಗೊತ್ತೇನ, ನಮ್ಮದು ಚೊಂಬುಕಟ್ಟೆ ಮೇಲೆ ಮತ್ತು ಅಲ್ಲಿ ಟಾಪಿನ ಹತ್ತಿರ ಫುಲ್ಲು ಪೈಪ್ ಹಾಕಿ ಅದನ್ನು ಫುಲ್ ಹಾಳು ಮಾಡಿದ್ದಾರೆ. 2-3 ಸರ್ತಿ ನೀವು ಸರಿ ಮಾಡಿದ್ರಿ, ಅದು ಹಾಗೆ ಹೋಗಿದೆ. ಅದು ಗಾಡಿಗಳು ಮೇಲೆ ಹೋದಲ್ಲಿ ಸ್ಫೂರ್ತಿಗೆ ನಿಂತು ಡ್ರಾಪ್ನಲ್ಲಿ ತುಂಬಾ ಜನ ಹೋಗ್ತಾರೆ, ಮಸಣದಲ್ಲಿ ಮರಣ ಹೋಗ್ತದೆ. ನಮ್ಮ ಅಧ್ಯಕ್ಷರು ಅಲ್ಲಿಂದಲೇ ಹೋಗುದು ಆಯ್ತಾ. ಆದ್ರೆ ಅವರಿಗೆ ಅವರ ಗಮನಕ್ಕೆ ಬರಲೇ ಇಲ್ಲ. ಲೆಟರ್ ಕೊಟ್ಟಿದ್ದೇನೆ, ಅದೊಂದು ರೋಡ್ ರಿಪೇರಿ ಮಾಡ್ಬೇಕಾದ್ರೆ ದಿನೇಶ್ ಹತ್ರ ಕೊಟ್ಟು ಅದು ಅಜೆಂಡಾದಲ್ಲಿ ಕೂಡ ಬಂದಿದೆ. ಆದ್ರೆ ಇಷ್ಟವರೆಗೆ ರಿಪೇರಿ ಆಗಲಿಲ್ಲ. ಇದು ನಮ್ಮ ಹೇಳುದು ಕೇಳಿದಾಗ ಸಫಲ್ ಹೇಳ್ತಾನೆ, ಅದು ನಮಗೆ ಬರುದಿಲ್ಲ, ಅದು ನಿಮ್ಮ ನಗರಸಭೆಗೆ ಬರುವುದು. ಅದನ್ನು ನಗರಸಭೆ ಶಾಸಕರು ಹೇಳಿದ್ದಾರೆ ನಿಮ್ಗೆ 20 ಕೋಟಿ ಇಟ್ಟಿದ್ದಾರೆ ರಿಪೇರಿಗೆ ಅಂತ ಇಟ್ಟಿದ್ದಾರಂತೆ. ಮೀಟಿಂಗ್ ಅಲ್ಲಿ ಹೇಳ್ತಾರೆ 20 ಕೋಟಿ ಇಟ್ಟಿದ್ದಾರಂತೆ ಶಾಸಕರು. ಆದ್ರೆ ಸಪ್ಪಾನ್ ಮುಟ್ಟ ಮಾತಾಡಿದ್ರೆ ಫೋನ್ ಮಾಡುವಾಗ ಅದು ಇಮಿಡಿಯೇಟ್ ಅವರ ಆಫೀಸರ ನೀವು ಆಫೀಸರ್ ಅದು ಬರ್ತೀನಿ. ಸಪ್ಪಾನ್ ಆಫೀಸರ ನೀವು ಆಫೀಸರ್ ಅವರು ನೀವು ಗುತ್ತಿಗೆದಾಗಿದೆ ಹಾಗೆ ನಮ್ಗೆ ಹಣ ಬರುದಿಲ್ಲ. 7 ಲಕ್ಷ ನಮ್ದು ಮುಕ್ತಿ ಆಯ್ತು, ನಾವು ಸಿಡಿತಾ ಇದ್ದೇವೆ. ಆದ್ರೆ ನಮ್ಮದು ಹಾಳಾಯ್ತಲ್ಲ ರೋಡು. ಜನ ನಮ್ಗೆ ಬೈದಿಲ್ವಾ ಹೇಗೆ ಇಂಟರ್ಲಾಕ್ ಮಾಡಿದಂತೆ? ಒಂದು ಸರಿ ಮಾಡ್ಬೇಕಲ್ಲ ಸರ್. ನಮಗೆ ನಗರಸಭೆ ಕೇಳಲಿಕ್ಕಾಗುದಿಲ್ಲ, ನಗರಸಭೆ ತಗುದಾನ ಅಂತದ್ದು. ನಗರೋತ್ಸವದಲ್ಲಿ ಮಾಡಿದಂತ ಹಣದಲ್ಲಿ ನಾವು ಮಾಡಿದ 7 ಲಕ್ಷದಲ್ಲಿ ನಮ್ಮದು ನಮ್ಮ ಡಿಪಾರ್ಟ್ಮೆಂಟ್ ನಾವು ಡಿಪಾರ್ಟ್ಮೆಂಟ್ ಇಂಜಿನಿಯರ್ ನಾವೇ. ನಮ್ಮದು ಪ್ರತಿ ಓಣಿಯಲ್ಲಿ ಸರಿ ಮಾಡಬೇಕು. ಬೇರೆ ನಾವು ಯಾವಾಗ ಮಾಡ್ತೀರಿ ಅಂತ ಉತ್ತರ ಯಾವಾಗ ಮಾಡ್ತೀರಿ? ಯಾವಾಗ ಸರಿ ಮಾಡಿಕೊಡ್ತೀರಿ? ಪೈಪ್ ಆಗಿದೆ, ಎಲ್ಲ ಮನೆಗೆ ಮೀಟರ್ ಹಾಕಿ ಆಗಿದೆ, ಅದು ಯಾವಾಗ ಮಾಡ್ತೀರಿ? ಮೇಡಮ್ ಮನೆ ಕಡಿಮೆ ಆಗ್ತಾ ಇದೆ ಇವಾಗ. ಬರ್ತಾ ಇದ್ದೀವಿ ಮೇಡಮ್. ಹೌದು, ಇಂಟರ್ಲಾಕ್ ಹಾಕ್ಲಿಕ್ಕೆ ಅಷ್ಟೊಂದು ಇದಿಲ್ಲ ನಿಮ್ಗೆ. ಅದು ಸಿಮೆಂಟ್ ಹಾಕುದಲ್ಲ, ತಾಮ್ರ ಹಾಕುದಲ್ಲ ಆಗ್ಬೋದು. ಈಗ ಇಂಟರ್ಲಾಕ್ ಕೂರಿಸಿದ ಮಾತ್ರ
ಮಾಡ್ತಿದ್ರು ಅದು ಮಾಡ್ಬೋದಲ್ಲ ನಾವೀಗ ಮತ್ತೆ ಗಲ್ಫಿಗೆ ಹೋಗ್ತೇವೆ 3 ತಿಂಗಳೆಲ್ಲ ಅಧ್ಯಕ್ಷರೇ 3 ತಿಂಗಳು ಇರ್ಬೋದು ನಾವು ನಮ್ಮ ಎಲ್ಲ ಕೆಲಸವನ್ನು ಮಾಡಿಸಿ ಅಲ್ಲ ಬೇಗ ನಾವು ಹೇಳಿದ ನಾವು ಖುಷಿ ಆಗ್ತದೆ ನಾವು ಹೋಗ್ತೀವಿ ಅವಧಿ ಮುಗಿದ್ರು ಮೊದಲು ಅವಧಿ ಮುಗಿಯುವಾಗ ನಾವು ಮನೆಗೆ ಮತ್ತೆ ಯಾರ ಹತ್ರ ಕೇಳುದು ನಾವು ಕಮಿಷನ್ ಅಂತ ಕೆಟ್ಟು ಮಾಡ್ಬೇಕು ಮತ್ತೆ ನಾವು ಇಟ್ಟು ಹೋದ ಮೇಲೆ ಮಾಡಿ ಅಂತ ಅಲ್ಲಿ ಮಾತಾಡ್ತಾರೆ ಜೋರು ಬಾಕಿದೆ ಮೈಕ್ ಸರಿಯಿಲ್ಲ ಕೇಳುದಿಲ್ಲ ಮೈಕ್ ಅದು ಮಾಡ್ತೀನಿ ಸರಿ ಮಾಡಿಸ್ಬೇಕು ಇನ್ನೊಂದು ನಮ್ಮ ಮಾಜಿ ಕೌನ್ಸಿಲರ್ ನಮಗೆ ಇಂಟರ್ಲಾಕ್ ಇತ್ತು ಆ ನೀರಿದು ರಭಸ ಸ್ಪೀಡ್ ಹೋಗುವ ಇದರಲ್ಲಿ ಅವರ ಕಾಂಪೌಂಡ್ ವಾಲ್ ಬಿದ್ದಿದೆ 3 ತಿಂಗಳಾಯ್ತು ಅವರು ನಗರಸಭೆಗೆ ಕೂಡ ಅರ್ಜಿ ಕೊಟ್ಟಿದ್ದಾರೆ BAಗೆ ಕೊಟ್ಟಿದ್ದಾರೆ ಮತ್ತೆ ನಿಮಗೆ ಫೋನ್ ಮಾಡಿ ನಿಮ್ಮ ನಂಬರ್ ಕಳಿಸಿದ್ದೇನೆ ಅವರಿಗೆ ಅವ್ರು ಫೋನ್ ಮಾಡಿದ್ದಾರೆ ನೋಡಿ 3 ತಿಂಗಳಾಯ್ತು ಅವರು ನನ್ನ ಮುಖ ನೋಡಿ ತಾಳ್ಮೆಯಲ್ಲಿದ್ದಾರೆ ಈಗ ಇನ್ನು 2-3 ತಿಂಗಳಲ್ಲಿ ನಮ್ದು ಬರ್ಕಸ್ ಆಗ್ತದೆ ನೋಡಿ ಅದಕ್ಕಿಂತ ಮೊದಲು ನನಗೆ ಅದನ್ನು ಸರಿ ಮಾಡಿ ಕೊಡಿ ಮತ್ತೆ ಇಂಟರ್ಲಾಕ್ ಕೂಡ ಹಾಗೆ 2-3 ಕಡೆದು ಅದನ್ನು ನನಗೆ ಸರಿ ಮಾಡಿ ಕೊಡ್ಬೇಕು ಇಲ್ಲಾಂದ್ರೆ ನಾನು ಫೋಟೋ ತೆಗೆದು ನಮ್ಮ ಸ್ಪೀಕರ್ ಸರಿಗೆ ಕಳಿಸ್ತೇನೆ ಯಾಕಂದ್ರೆ ನಮಗೆ ಇವರು ಗೀತಾ ಬೈ ಹೇಳಿದಾಗೆ ನಮಗೆ ಬೈತಾರೆ ಜನಗಳಲ್ಲಿ ಯಾಕಂದ್ರೆ ಈಗಷ್ಟೇ ನಮ್ದು ರೋಡ್ ಆದದಷ್ಟೇ ಇತ್ತೀಚೆಗೆ ಒಂದು 2 ಮಂತ್ಸ್ ಆ 2 ಮಂತ್ಸ್ ಗ್ಯಾಪಲ್ಲಿ ನೀವು ಬಂದ ಅಷ್ಟು ಆಗುದಿಲ್ಲ 2 ವೀಲರ್ ಹೋಗುವ ಕಡೆ 2 ವೀಲರ್ ಹೋಗುದಿಲ್ಲ ರಿಕ್ಷಾ ಹೋಗ್ಲಿಕ್ಕೆ ಆಗುದಿಲ್ಲ ಅಟ್ಲೀಸ್ಟ್ ಅದನ್ನು ಸ್ವಲ್ಪ ಆದ್ರೂ ಕೂತ್ಕೊಳಿಸ್ಬೇಕಲ್ವಾ ಅದು ಕೂತ್ಕೊಳಿಸ್ಬೇಕು ಎಷ್ಟು ಟೈಮ್ ವರೆಗೆ ನೀವು ಮಾಡಿಕೊಳ್ಳಿ ಹೇಳಿ ಮೊದಲೇ ಮಾಡಬೇಕು ಟೆಂಪರರಿ ಮಾಡೋದು ಟೆಂಪರರಿ ಅಲ್ಲ ಸರ್ ಒಂದು ಅದು ತೆಗೆದ ಮೇಲೆ ಒಂದು ಅಟ್ಲೀಸ್ಟ್ ಅದನ್ನು ಕೂತ್ಕೊಳಿಸ್ಬೇಕಲ್ಲ ಅಲ್ಲಿ ಮೂರಲ್ಲಿ ಬಿಸಡಿ ಹೋಗಿದ್ದಾರೆ ಅದು ಹೊಸ ಇಂಟರ್ಲಾಕ್ ಎಲ್ಲ ಹಳತ್ತಲ್ಲ ಎಲ್ಲ ಹೊಸ ಗಾಡಿ ಓಡಾಡಿಸ್ತಾರೆ ಮಾಡ್ತೀವಿ ಬರ್ಲಿಕ್ಕೆ ಹೇಳಿ ಫೋನ್ ತೆಗಿಲಿಕ್ಕೆ ಹೇಳಿ ಸಫರ್ ಹತ್ರ ಅವನನ್ನು ವಿಸಿಟ್ ಕೊಡ್ಲಿಕ್ಕೆ ಹೇಳಿ ಈಗ ಕಂಪೌಂಡ್ ವಾಲ್ ಯಾವಾಗ ಸರಿ ಮಾಡ್ತಾರೆ ಅದು ಇಮಿಡಿಯೇಟ್ ಮಾತಾಡಿ ವ್ಯವಸ್ಥೆ ಮಾಡಿಸ್ತೀವಿ ಇಮಿಡಿಯೇಟ್ ಅಂದ್ರೆ ನಾವು ಮಾತಾಡ್ಬಿಟ್ಟು ವ್ಯವಸ್ಥೆ 2 ಮಂತ್ಸ್ ಆಯ್ತು ಇಷ್ಟು ಸಫರ ರೋಡ್ ಇಷ್ಟು ಸಫರ ಓಣಿ ಟೈಪ್ ರೋಡಲ್ಲ ಓಣಿ ಅಂತ ಹೇಳ್ತಾರಲ್ಲ ಆ ರೀತಿ ಅದರಲ್ಲಿ ಮಣ್ಣು ಬಿದ್ದು ಅಲ್ಲಿ ಎಲ್ಲ ಬಿದ್ದಿದೆ ಕಂಪೌಂಡ್ ಆಯ್ತು ಸರಿ ಬರುವ ಮೀಟಿಂಗ್ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು ಆ ಪಟ್ಟಣದ ರೋಡ್ ಮಾಡಿ ಅಲ್ಲ ಸರ್ ಪಟ್ಟಣದ ರೋಡ್ ಇಮಿಡಿಯೇಟ್ಲಿ ಮಾಡಿ ಅವರಿಗೆ ಅಧ್ಯಕ್ಷರಿಗೆ ಗೊತ್ತುಂಟು ಅದು ಹೋಗ್ಲಿಕ್ಕಾಗುದಿಲ್ಲ ಎಂಟ್ರೆನ್ಸ್ ಒಪ್ಪಲ್ಲಿ ಅದು ಬಸ್ಸಿಗೆ ಮಾಡಿ ಬಸ್ಸಿಗೆ ಅದು ಮಾಡಿ ಟೆಂಪಲ್ ಸ್ಟ್ರೈಟ್ ರೋಡ್ ಒಂದು ಮಾಡಿದ್ದೀವಿ ಮತ್ತೆ ಬೇರೆ ಎಲ್ಲಿ ಮಾಡಲಿಲ್ಲ ನಾವು ಮೊನ್ನೆ ಮಾಡಿದ್ವಿ ಫೋನ್ ಈ ಸಲ ಆಗಸ್ಟ್ ಅಲ್ಲಿ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದು ಇವಾಗ ಮಳೆ ಕಡಿಮೆ ಆಗಿದೆ ಸರ್ ಹೌದು ಇನ್ನು ಜನ ಕಳಿಸ್ಬಿಟ್ಟು ಮಾಡಿಸ್ತೀವಿ ಮತ್ತೆ ಅವರು ಮೇಡಮ್ ಅವರು ಹೇಳಿದಾಗೆ ಅದನ್ನು ನೀವು ಪೈಪ್ ಹಾಕ್ತೀರಲ್ಲ ಅದರ ಮೇಲೆ ಇಂಟರ್ಲಾಕ್ ಇದ್ದ ಮಣ್ಣು ಹಾಕಿ ಏನಾದರೂ ಒಂದು ರೋಲರ್ ಹಾಕಿ ಅದು ಮಣ್ಣನ್ನು ಕುತ್ಕೊಲಿಸಿ ಇಲ್ಲದ್ರೆ ಅದು ಸ್ಮೂತ್ ಇದ್ದು ಗಾಡಿ ಹೋಗುದಿಲ್ಲ ಆ ಜಾಗದಲ್ಲಿ ಗಾಡಿ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಇಂಟರ್ಲಾಕ್ ಇಲ್ಲದ ಪ್ಲೇಸಲ್ಲಿ ಮತ್ತೆ ಹೇಳಲಿಕ್ಕೆ ಆಗುದಿಲ್ಲ ಅಂತ ಪರಿಸ್ಥಿತಿ ಆಗಿದೆ ಅಲ್ಲ ಸರ್ ನೋಡಿ ನೀವು ಸಂಪನ್ ಅವರು ಸಂಪನ್ ನಮ್ಗೆ ನಮ್ಮ ಅಬ್ಜೆಕ್ಷನ್ ಇಲ್ಲ ನೀವು ಬಂದು ನೋಡಿ ಅದು ಪರಿಶೀಲನೆ ಮಾಡಿ ಯಾಕೆ ಹೇಗೆ ಆಗ್ತದಂತೆ ಸರಿ ಕೇಳಿ ಸರ್ ಕೇಳಿ ಬನ್ನಿ ಕೇಳಿ ಸರ್ ನೀವು ಹಾಕುದಿಲ್ಲ ಅದಕ್ಕೆ ಕಲ್ಲು ಮಣ್ಣು ಎಲ್ಲ ಅದಕ್ಕೆ ತುಂಬಿ ಹೋಗ್ತದಲ್ಲ ಅದಕ್ಕೆ ಏನು ವ್ಯವಸ್ಥೆ ಉಂಟು ಲಾಸ್ಟಿಗೆ ಹೇಗೆ ಅಲ್ಲ ಪ್ರತಿ ಒಂದಕ್ಕೂ ನೀವು ಎಂಡ್ ಕ್ಯಾಪ್ ಹಾಕುವುದೇ ಇಲ್ಲ ಎಲ್ಲಿ ಉಂಟು ಅಲ್ಲಿ ಬಿಟ್ಟು ಹೋಗುದೇ ಅದಕ್ಕೆ ದೊಡ್ಡ ಕಲ್ಲು ಬಿದ್ದರು ಸರಿ ಸರ್ ಅದೇ ಸಮಸ್ಯೆ ನಮ್ಮ ವಾರ್ಡಲ್ಲಿ ಕೂಡ ಎಲ್ಲಿ ಕೂಡ ಜಾಯಿನ್ ಮಾಡಲಿಲ್ಲ ಇದ್ದ ಕಲ್ಲು ಮಣ್ಣು ಎಲ್ಲ ಹೋಗಿದೆ 5 ಪೈಪಿಗೆ 4 ಗೋಣಿ ಕಟ್ಟಿದ್ದೇವೆ ಪ್ಲಾಸ್ಟಿಕ್ ಕಟ್ಟಿ ಹೋಗಿದೆ ಎಷ್ಟು ಸಲ ಹೇಳಿದೆ ನಮ್ಮ ವಾರ್ಡಿಗೆ ಬಂದು ಪರಿಶೀಲನೆ ಮಾಡಿ ಅಂತ ನೀವು ಆದ್ರೂ ನೀವು ನಮ್ಮ ವಾರ್ಡಿಗೆ ಮತ್ತೆ ಕಂಪ್ಲೀಟ್ ಪೈಪ್ ಲೈನ್ ಆಗಲಿಲ್ಲ ನಲ್ಲಿ ಜೋಡಣೆ ಆಧಾರ್ ಕಾರ್ಡ್ ಎಲ್ಲರ ಮನೆಯಿಂದ ತೆಗೆದುಕೊಂಡು ಹೋಗಿದ್ದಾರೆ ನಲ್ಲಿ ಜೋಡಣೆ ಆದದ್ದು ಖಾಲಿ ಒಂದು 14 ಏನಾಗಿದೆ ಅಷ್ಟೇ ಮನೆಗಳು ತಕ್ಷಣ ಅಂತ ಬಿಟ್ಟು ಹೋಗಿದ್ದಾರೆ ತುಂಬಾ ಮನೆಗಳು ಬಿಟ್ಟು
ಆಗುದಿಲ್ಲ. ನಕ್ಷೆಯಲ್ಲಿ ಇಲ್ಲ ಅಂತ. ನಕ್ಷೆಯಲ್ಲಿ ಮಾಡಿದ್ದಾರೆ. ನಮಗೆ ಕೇಳ್ತಾರಲ್ಲ, ಅವರ ಮನೆಗೆ ಆಯ್ತು ನಮ್ಮ ಮನೆಗೆ ಇಲ್ಲ ಅಂತ. ಅದೇ ಸಮಸ್ಯೆ ನಮ್ಮ ಮಾಡಲಿ ಕೂಡ. ಅಲ್ಲ ಸರಿ, ಅಲ್ಲ ನಿಮ್ಮ ಮನೆ ನಕ್ಷೆಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಹೌದದೇ ಆಯ್ತಲ್ಲ, ಮಾತನಾಡ್ಬೇಕಲ್ಲ ಸರ್. ಮತ್ತೆಲ್ಲ ಕಂಪ್ಲೀಟ್ ಆಗಿದೆ, ಅದಕ್ಕೆ ನೀವು ಕೂತ್ಕೊಂಡಿದ್ದೀರಾ. ನಾವು ಮಾತನಾಡಲಿಕ್ಕೆ ಬಿಡಿ ನೀವು. ನನಗೆ ಬೇಸರಾಗ್ತದೆ. ಈಗ ನಾವು ಮಾತಾಡೋದಿಲ್ಲ, ಹೇಳಿ ಹೇಳಿ ಸುಸ್ತಾಗಿ ಹೋಗಿದೆ. ನನ್ನದೊಂದು ಅವಸ್ಥೆ ಮಾಡಿ ಉಂಟು, ಅದು ಏನಾದರೂ ನಾನೇ ಸರ್, ಯಾಕಂದ್ರೆ ಹೇಳಿ ಏನು ಸುದ್ದಿಲ್ಲ ಅದಕ್ಕಾಗಿ ಹೇಳಿದೆ. ಮತ್ತೆ ಒಂದು ನಾನು ಹೇಳ್ತೇನೆ, ವಾರ್ಡಿಗೆ ಒಂದೊಂದು ವಾರ್ಡಿಗೆ ಒಂದು ಜಸ್ಟ್ ಒಂದು ವಿಸಿಟ್ ಮಾಡಿ ಕಲಿಸಿ ಹೇಳಿಬಿಟ್ಟಂತೆ. ಏನಾದರೂ ಲಾಭ ಉಂಟು, ಒಂದು ಲಾಭ ಇಲ್ಲ. ಈಗ ನಾನು ಸುಮ್ಮನೆ ಕುತ್ಕೊಂಡಾಗ ಎತ್ಬೋದು, ಏನು ಲಾಭ ಇಲ್ಲ. ನಾನು ಇನ್ನೂ ಅಂತೂ ಎರಡು ಮೂರು ಸಂಬಂಧ ನೋಡಬೇಡಿ. ನೀವು ಆಫೀಸರ್, ನೀವು ಅವನಿಗೆ ಬೇಕಾದ್ರೆ ಮಾಡಿ ಅಂತ ಕಾಂಟ್ರಾಕ್ಟ್ ಇಂಜಿನಿಯರ್, ನಾವು ಗೌರ್ಮೆಂಟ್ ಇಂಜಿನಿಯರ್. ಏಜೆನ್ಸಿ ಕಡೆಯಿಂದ ಹೌದು, ನೀವು ನೋಡ್ಬೇಕಲ್ಲ ಸರ್, ಇನ್ಸ್ಪೆಕ್ಷನ್ ಮಾಡಿ ನೀವು ಮಾಡ್ಬೇಕು. ಅವನಲ್ಲಿ ಯಾರಾದ್ರೂ ಇವರು ಒತ್ತಡ ಇಲ್ಲ, ನಾವು ಸಪೋರ್ಟ್ ಕೊಡ್ತೇವೆ, ಅದಕ್ಕೆ ಒತ್ತಡ ಬೇಡ. ಹುಡುಗಾಟನಿಗೆ ಕೊಟ್ಟದ್ದು ಅಧ್ಯಕ್ಷರ ಬನ್ನಿ, ಅಧ್ಯಕ್ಷರ ಬನ್ನಿ. ಅವರು ಹೋದ್ರೆ ಅವರ ಬದಲಿಗೆ ಬೇರೆಯವರನ್ನು ಮಾಡಿ. ಮಾಡಬೇಡಿ, ಮನೆ ಇಂಟರ್ವ್ಯೂ ಮಾಡಿ. ಅಲ್ಲ, ನೀವು ಮಾತಾಡಿದ ಲಾಸ್ಟ್ಗೆ ನಾನು ಮಾತಾಡಿರಲಿಲ್ಲ. ಎಜೆಂಡದಲ್ಲೇ ವಿಷಯದಲ್ಲಿ ನಾನು ಮಾತಾಡೋದು. ನಾನು ಕಳೆದ ಮೀಟಿಂಗ್ನ ಬಗ್ಗೆ ನಾನು ಮಾತಾಡೋದು. ನನಗೆ ಮಾತಾಡಲಿಕ್ಕೆ ನೀವು ಅವಕಾಶ ಕೊಡಬೇಕು. ಯಾಕಂತ ಹೇಳಿದ್ರೆ ನಾನು 10 ದಿವಸ ಮೊದಲೇ ಕಾನೂನು ಪ್ರಕಾರ ನಿಮಗೆ ಲೆಟರ್ ಕೊಟ್ಟಿದ್ದೀನಿ. ನಾನು ಮಾತಾಡೋ ವಿಚಾರ ಏನಂತಂದ್ರೆ, ಒಂದು ಮೊದಲಿದ್ದೆ ನೀವು ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀರಿ. ದಯಮಾಡಿ ಯಾರು ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಕರೆದ ಉದ್ದೇಶ ಏನಂತ ಗೊತ್ತಿಲ್ಲ. ಉದ್ದೇಶ ಒಳ್ಳೆದಿರ್ಬೋದು, ಬಟ್ ನೀವು ಯಾವ ರೀತಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀರಿ? ನೀವು ಪಕ್ಷದ ಲೆಕ್ಕದಲ್ಲಿ ಕರೆದದ ಅಲ್ಲ, ಎಲ್ಲ ಕೌನ್ಸಿಲ್ ಲೆಕ್ಕದಲ್ಲಿ ಕರೆದದ? ಅಲ್ಲ, ನೀವು ಯಾವ ರೀತಿಯಲ್ಲಿ ಕರೆದದ್ದು? ನೀವು ಒಂದು ವೇಳೆ ನೀವು ರಾಜಕೀಯ ಪಕ್ಷವಾಗಿ ಕರೆದಿದ್ದೀರಾ? ಆಡಳಿತ ಕರೆಯುವಾಗ ನೀವು ನಮ್ಮನ್ನೇ ಕರೀಲಿಲ್ಲ.
ನೀವು ಆಡಳಿತ ಪಕ್ಷದಲ್ಲಿ ಕರೆಯುವಾಗ ನೀವು ವೇದಿಕೆಯಲ್ಲಿ ಇರ್ಬೇಕಲ್ಲದೆ ಬೇರೆಯವರನ್ನು ಸಹ ನಿಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದವರನ್ನು ನಿಲ್ಲಿಸಬಹುದಾ ವೇದಿಕೆಗೆ? ಇಲ್ಲ ನನ್ನ ಸಹ ಕರಿಬೇಕಲ್ಲ, ನಾನು ಸಹ ವೇದಿಕೆ ತೊಳ್ತಿದ್ದಲ್ಲ ಅಲ್ವಾ? ಅದು ಪಕ್ಷದ ಲೆಕ್ಕದಲ್ಲಿ ಕರೆದಾಗಿದೆಲ್ಲ. ಬೇರೆ ಯಾರು ವಿರೋಧ ಪಕ್ಷದವರು ನಿಮ್ಮ ಇಲ್ಲಿ ನಗರಸಭೆಯಲ್ಲಿ ಇಲ್ಲೋ? ನೀವು ನಗರಸಭೆಯ 31 ಇದರ ವಾರ್ಡ್ನ ಬಗ್ಗೆ ನೀವು ಮಾತಾಡ್ತೀರಿ. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನ್ ಹೇಳ್ತೀರಾ ಅಂತ ಹೇಳಿದ್ರೆ 60 ಕೋಟಿ ಅಷ್ಟೇ ಕೆಲಸ ಮಾಡಿಸಿದೆ 31 ವಾರ್ಡ್ ಅಲ್ಲಿ ಅಂತ ಹೇಳಿ. ಅದರಂತರ ನೀವೇನ್ ಹೇಳ್ತೀರಾ ಅಂತ ಹೇಳಿದ್ರೆ 60 ಕೋಟಿಯಲ್ಲಿ 60% ಕೆಲಸ ಮಾಡಲಿಲ್ಲ ಅಂತ ಹೇಳಿ. ನಿಮ್ಮ ಏನ್ ಮುಖ ಉಂಟು ನಿಮಗೆ? ನೀವು 40% ಮಾತ್ರ ಕೆಲಸ ಮಾಡಿದ್ರೆ 5 ವರ್ಷದಲ್ಲಿ 60% ಕೆಲಸ ಮಾಡಲಿಲ್ಲ ಅಂತ ಹೇಳ್ತೀರಿ. ಇದು ಯಾವ ರೀತಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕರೀತೀವಿ? ಯಾರಿಗೆ ಬೇಕು ಪ್ರೆಸ್ ಕಾನ್ಫರೆನ್ಸ್? ನನ್ನ ಹತ್ರ ಉಂಟು, ನನ್ನ ಹತ್ರ ವಿಡಿಯೋ ಉಂಟು. ನೀವು ಹೇಳಿದ್ರೆ ಅಂತ ಹೇಳಿ ಅಧ್ಯಕ್ಷ ನಾನು ಮಾತಾಡಿದ್ರೆ ವಿಡಿಯೋ ಇದ್ರೆ ನಾನು ಹೇಳೋದು. ನೀವು ಆ ರೀತಿಯಲ್ಲಿ ಹೊಗಳ್ತಾ ಇದ್ರಿ, ನಿಮ್ಮನ್ನೇ ಹೊಗಳ್ತಾ ಇದ್ರಿ. ಈ ರೀತಿ ಒಳಚರಂಡಿ ಕೆಲಸ ಬಗ್ಗೆ ನೀವು ಹೇಳ್ತಾ ಇದ್ರಿ ಪ್ರೆಸ್ ಅಲ್ಲಿ ಎಲ್ಲ ಒಳಚರಂಡಿ ಆಗಿದೆ ಅಂತ ಹೇಳಿ. ಒಂದು ರೀತಿಯಲ್ಲಿ ಒಂದು ಪೈಪ್ಲೈನ್ ಹಾಕಿದೆ 5 ವರ್ಷದಲ್ಲಿ ಒಳಚರಂಡಿ. ನಾನು ನಿಮ್ಮನ್ನು ದೂರದಲ್ಲ, ಯಾರಿಗೆ ರಿಯಾಕ್ಷನ್ ಕಾರ್ಡ್ ನಾನು ಎಲ್ಲ ಪ್ರೆಸ್ನಲ್ಲಿ ಏನೆಲ್ಲ ಹೇಳಿದಾರೆ ನೋಡಿದ್ದೇನೆ, ಎಲ್ಲ ಇದು ಮಾಡಿದ್ದೇನೆ. ಅದ ನಂತರ ನೀವು ಪ್ರೆಸ್ ಕರೆದ ನಂತರ ನಿಮ್ಮ ಕಾಂಗ್ರೆಸ್ನ ಸದಸ್ಯರೊಬ್ಬರು ಹೇಳ್ತಾರೆ 3 ನಾಮ ಹಾಕಿದ್ದೇವೆ ಇಲ್ಲಿ ನಗರಸಭೆಯಲ್ಲಿ ಅಂತೇಳಿ. ಯಾರು ಹೇಳಿದ್ದು? ನನ್ನ ವಿಡಿಯೋ ಉಂಟು. ಅವ್ರು ಎಂತ ಹೇಳ್ತಾರೆ? ನಗರಸಭೆಯಲ್ಲಿ ಒಂದು ಸಹ ಕೆಲಸ ಆಗ್ಲಿಲ್ಲ, ಇಡೀ ನಾಮ ಹಾಕಿದ್ದಾರೆ ಅಂತೇಳಿ. 60 ಬಿಲ್ಡಿಂಗ್ ಅಲ್ಲಿ ಲೈಸೆನ್ಸ್ ಸಿಗ್ಲಿಲ್ಲ ಅವರಿಗೆ, ನೀರಿನ ಬಿಲ್ ಕಟ್ಟಲಿಲ್ಲ ಅಂತೇಳಿ. ಇದು ನಿಮ್ಮ ಪ್ರೆಸ್ಸಿಗೆ ಉತ್ತರವಾದು ಅವರ ನಿಮ್ಮ ಸದಸ್ಯರು ಹೇಳುದು ಇಲ್ಲಿ ಏನ್ ಹೇಳ್ತಾರೆ? ಅವ್ರು ಹೇಳಿದ್ದಾರೆ ನಾಮ ಹಾಕಿದ್ದಾರಂತೆ. ಅಲ್ಲ ಸರ್, ಒಳಗಿಂದ ಯಾರು ಹೇಳಿದ್ರೆ ನಮಗೆ ಒಳಗೆಲ್ಲ ನಿಮ್ಮ ಸದಸ್ಯರು, ಕಾಂಗ್ರೆಸ್ನ ಸದಸ್ಯರು ಮೀಟಿಂಗ್ ಎಲ್ಲ ಇಲ್ಲೇ ಇದ್ದಾರೆ. ನಿಮ್ಮ ಕಾಂಗ್ರೆಸ್ಸಿನ ರವಿಚಂದ್ರ ಗೆಟ್ಟಿ ಅವರು ಹೇಳಿದ್ದು ಇಲ್ಲಿ ಇದ್ದಾರೆ. ನಿಮ್ಮ ಸದಸ್ಯರು ಹೇಳೋದು ಇಲ್ಲಿ ನಾಮ ಹಾಕಿದ್ದಾರೆ ಬಿಲ್ಡಿಂಗ್ ಲೈಸೆನ್ಸ್ ಇಟ್ಕೊಳ್ಳಿಲ್ಲ, ಏನೋ ಕೆಲಸ ಆಗಿಲ್ಲ ಅಂತ ಹೇಳ್ತಾರೆ. ನೀವು ಹೇಳ್ತೀರಿ ಕೆಲಸ ಆಗಿದೆ ಅಂತ ಹೇಳಿ. ಒಳ್ಳೆದೇ ಏನ್ ಮಾಡ್ತಾ ಇದ್ರಿ ಅಂತ ಅಧ್ಯಕ್ಷರು ಮಾತಾಡಿ. ನೀವು ಯಾವ ರೀತಿ ಹೇಳ್ತೀರಿ? ನಿಮ್ಮ ನಗರಸಭೆಯ ವಿಚಾರದಲ್ಲಿ ನೀವು ಮಾತಾಡುವಾಗ ನೀವು 3 ನಾಮ ಹಾಕ್ತೀರ ಅಂತ ಹೇಳ್ತೀರಿ. ಯಾವ 3 ನಾಮ? ನೀವು ಪ್ರೆಸ್ ಮೀಟ್ ಮಾಡಿದ ನಂತರ ಇವರು ಹೇಳಬೇಕು ಕೆಲಸ ವಾರ್ಡಲ್ಲಿ ಕೆಲಸ ಆಗಲಿಲ್ಲ, 60 ಬಿಲ್ಡಿಂಗ್ ಲೈಸೆನ್ಸ್ ಆಗಿಲ್ಲ ಅಂತ ಹೇಳ್ತಾರೆ. 40% ಹಾಗಾದ್ರೆ ಏನ್ ಪ್ರೆಸ್ ಮಾಡ್ತೀರಿ ನೀವು? ನೀವು ಯಾಕೆ ಪ್ರೆಸ್ ಮೀಟ್ ಮಾಡುದು? ಯಾಕೆ ಪ್ರೆಸ್ ಮೀಟ್ ಮಾಡುದು? ನೀವು ಅದೇ ನೀವು ಇಲ್ಲಿ ಹೇಳ್ಬೇಕಿತ್ತು. ನೀವು ಪ್ರೆಸ್ ಮಾಡೋ ವಿಚಾರದಲ್ಲಿ ಎಲ್ಲ ಪ್ರಚಾರ ಮಾಡಿ. ಆದ್ರೆ ಎಲ್ಲಿ ನೀವು ಪ್ರೆಸ್ ಮಾಡುವಾಗ 60 ಕೋಟಿ ಅಂತ ಹೇಳಿ 40% ಕೆಲಸ ಮಾಡಿಲ್ಲ. ಇನ್ನು 2 ತಿಂಗಳು ಉಂಟು ನಿಮ್ಮ ಡಾಕ್ಟರ್ ಕೆಲಸ ಮಾಡಿಕೆ. 2 ತಿಂಗಳು 40 ಕೋಟಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ನಿಮ್ಗೆ? ಅದೇ ರೀತಿಯಲ್ಲಿ ಅವ್ರು ಹೇಳಿದ್ರು ಕೂಡ ಎಷ್ಟು ಲೈಸೆನ್ಸ್ ಬಾಕಿ ಉಂಟು, ಎಷ್ಟು ಹಣ ಬಾಕಿ, ತೆರಿಗೆ ಬಾಕಿ ಉಂಟು, ಕೆಲಸವೇ ಆಗಿಲ್ಲ ಅಂತ ಹೇಳ್ತಾರೆ ಅವರು. ನನ್ನ ವಿಡಿಯೋ ಉಂಟು, ಅವ್ರು ಕಳಿಸಿ ವಿಡಿಯೋಲಿ ನೀವು ಅದರ ಬಗ್ಗೆ ನೀವು ಸಲಹೆ ಕೊಡಿ. ಅವರು ಕೊಟ್ಟ ಹಾಗೆ ಅವರಿಗೆ ವಿಡಿಯೋ ಅವರು ಕೊಟ್ಟ ಹಾಗೆ ಟೀಕೆ ಮಾಡಬೇಡಿ. ಅವರು ಟೀಕೆ ಮಾಡಲಿಲ್ಲ. ಅವರು ನೀವು ಪ್ರೆಸ್ ಮಾಡಿದ್ರು, ವಿಡಿಯೋ ಮಾಡಿದ್ರು, ಪ್ರೆಸ್ ಮೀಟ್ ಮಾಡಿದ್ರು. ಅವರು ಮೊದಲೇ ಮಾಡಿದ್ದಾರೆ. ಇಲ್ಲ ಸದಸ್ಯರೊಬ್ಬರು ಹಾಗೆ ಹೇಳ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡಿ. ನನ್ನದು ಒಂದು ಉತ್ತರ ಕೊಡಿ, ಅವರಿಗೆ ಉತ್ತರ ಕೊಡಿ. ಹೌದು ಮಾರ್ರೆ.
ಈಗ ದಿನಕರುಲಾಲ್ ಅವರು ಕೇಳಿದ್ರು, ನೀವು ಪ್ರೆಸ್ ಮಾಡಿದ್ದೀರಿ ಅಂತ ಹೇಳಿದ್ರು. ನಾನು ಮತ್ತು ಚಿತ್ರಕ್ಕ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾಗ ನಾವು ನಮ್ಮ ಕ್ಯಾಬಿನಲ್ಲಿ ಪ್ರೆಸ್ ಮಾಡಿದ್ದೇವೆ. ಆಗ ಒಂದು ನಿಮಿಷ, ದಿನಕರುಲಾಲ್ ಅವರು ದಯವಿಟ್ಟು ನೀವು ಇಷ್ಟು ಮಾತಾಡಿದ್ರಿ, ನಾನು ಅಡ್ಡ ಬರಲಿಲ್ಲ, ದಯವಿಟ್ಟು ಕೂತ್ಕೊಳ್ಳಿ ಪ್ಲೀಸ್. ಐ ರೆಸ್ಪೆಕ್ಟ್ ಯು, ಪ್ಲೀಸ್ ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ನಾವು ಮಾಡಿದ್ದೇವೆ, ಏನು ನಾವು ಕೆಲಸ ಮಾಡಿದ್ದೇವೆ, ನಮ್ಮ ಅಭಿವೃದ್ಧಿ ಏನು ಚಿಂತನೆಗಳೇನು ಅನ್ನೋ ವಿಷಯದಲ್ಲಿ ಆಡಳಿತ ಯಾರಿರ್ತಾರೆ ಅವರು ಪ್ರೆಸ್ ಮಾಡುದು. ಈಗ ಕಾರ್ಪೊರೇಷನ್ ಅಲ್ಲಿ ಯಾರು ಆಡಳಿತ ಇದ್ದಾರೆ ಅವ್ರು ಮಾಡ್ತಾರೆ, ಬೇರೆ ಬೇರೆ ಕಡೆ ಈಗ ಸೋಮೇಶ ಅದು ಮಾಡುವಂಥದ್ದು ಸಹಜ. ಆದ್ರೆ ಒಂದು ಖುಷಿ ಉಂಟು ಇಲ್ಲಿ. ಆದ್ರೆ ದಿನಕರುಲಾಲ್ ಅವರು ಹೇಳಿದ್ರು, ನೀವು ಪ್ರೆಸ್ ಮಾಡುವ ಟೈಮಲ್ಲಿ ನನ್ನನ್ನು ಕೂಡ ಕರೆದ್ರೆ ಬರ್ತಿದ್ದೆ ಅಂತ ಒಂದು ಮಾತು ಹೇಳಿದ್ದೀರಿ. ಇನ್ನು ನೆಕ್ಸ್ಟ್ ಟೈಮ್ ನಮಗೆ ಮಾಡುವಾಗ ದಿನಕರುಲಾಲ್ ಅವರನ್ನ ಬೇರೆ ಯಾರಿದ್ದಾರೆ ಅವರನ್ನ ನಾವು ಕರೆಯೋಣ, ನಮ್ಗೇನುಂಟು. ನಮ್ಮ ಹತ್ತಿರದಲ್ಲಿ ಒಂದು ನಿಮಿಷ ಐ ರೆಸ್ಪೆಕ್ಟ್ ಯು ಸರ್. ನಾನು ನಿಮ್ಗೆ ನಾನು ನಿಮ್ಮ ಹತ್ರ ಮಾತಾಡೋದು, ಐ ರೆಸ್ಪೆಕ್ಟ್ ಯು. ನಾವು ಕ್ಯಾಬಿನಲ್ಲಿ ಒಂದು ನಿಮಿಷ, ನಾವು ಕ್ಯಾಬಿನಲ್ಲಿ ಮಾಡಿದ್ದೇವೆ. ಅದೇ ರೀತಿ ಮೊನ್ನೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಇಬ್ಬರು ಅಧ್ಯಕ್ಷರು ನನ್ನನ್ನು ಕರೆದಿದ್ರು, ನಾನು ಇದ್ದೆ. ಆದ್ರೆ ಒಂದು ಸಮಗ್ರ ಚಿತ್ರಣದ ಬಗ್ಗೆ ನಾವೊಂದು ಒಂದು ಆಡಳಿತವಾಗಿ ಒಂದು ಪತ್ರಿಕೆಗೋಷ್ಠಿ ಮಾಡುವಂಥದ್ದು ಒಂದು ಸಹಜ. ಅದರಲ್ಲಿ ಏನಾದ್ರೂ ಅಭಿಪ್ರಾಯದಲ್ಲಿ ಏನಾದ್ರೂ ವ್ಯತ್ಯಾಸ ಇದ್ರೆ ಖಂಡಿತ ಹೇಳ್ಬೋದು, ಯಾಕೆಂದ್ರೆ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಅದು ಮಾತಾಡ್ಲಿಕ್ಕೆ ಹಕ್ಕಿದೆ. ಅದರಿಂದ ನಿಮ್ಮಂತ ತಿಳಿದವರು, ನಿಮ್ಮಂತ ಹಿರಿಯರು, ಮೇಧಾವಿಗಳಂತ ವ್ಯಕ್ತಿಗಳು ನೀವು ಈ ರೀತಿಯಲ್ಲಿ ಒಂದು ಸ್ಪೀಡ್ ಆಗಿ ವರ್ತಿಸುವುದು ನನ್ನ ಮಟ್ಟಿಗೆ ಸರಿಯಲ್ಲ. ನೀವು ಸಲಹೆ ಕೊಡಿ, ಐ ರೆಸ್ಪೆಕ್ಟ್, ನೀವು ಸಲಹೆ ಕೊಡಿ ಯಾವುದು ಕೂಡ. ಈಗ ನೀವು ಮಾತಾಡೋದು ಒಂದು ನಿಮಿಷ, ನಾನು ಹೋಗ್ತೇನೆ. ನಾನು ಯಾಕೆ ಪ್ರೆಸ್ ಒಂದು ಪ್ರೆಸ್ ಕರೆಯುವಾಗ ನೀವು ನಿಮ್ಮ ಕ್ಯಾಬಿನಲ್ಲಿ ಹೋಗಿ ಕರೀರಿ. ನೀವು ಪಾರ್ಲಿಮೆಂಟ್ ಹೌಸಲ್ಲಿ ಪಾರ್ಲಿಮೆಂಟ್ ಚೇಂಬರ್ ಸ್ಪೀಕರ್ ಚೇಂಬರ್ ಪ್ರೆಸ್ ಕರೀರಿಲ್ಲ ಯಾರು ಸರ್. ನೀವು ಹೊರಗೆ ಕರೀತಾರೆ, ಎಲ್ಲಿಯಾದ್ರೂ ಕರೆಯುವಾಗ ಅಲ್ಲಿ ಕರೀತಾರೆ. ನೀವು ವಿಧಾನಸಭೆಯಲ್ಲಿ ಒಳಗೆ ನೀವು ಯಾರು ಪ್ರೆಸ್ ಕರೀದಿಲ್ಲ, ನೀವು ಎಲ್ಲ ಹೊರಗೆ ಕರೀತಾರೆ. ಅದು ಅಧಿಕಾರಿಗಳ ಇಟ್ಕೊಂಡು ನೀವು ಮಾಡೋದು ನೀವು ತಪ್ಪು. ನೀವು ಪಾರ್ಲಿಮೆಂಟ್ ಅಲ್ಲಿ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಮಾಡುದಿಲ್ಲ, ಚೀಫ್ ಮಿನಿಸ್ಟರ್ ಮಾಡುದಿಲ್ಲ, ಸ್ಪೀಕರ್ ಅವರು ಮಾಡುದಿಲ್ಲ. ನೀವು ಹೊರಗೆ ಪ್ರೆಸ್ ಕ್ಲಬ್ ಅಲ್ಲಿ ಉಂಟು ಅಥವಾ ನಿಮ್ಮ ಇಲ್ಲಿ ಕೆಳಗೆ ಮಾಡಿ. ನೀವು ಅಧಿಕಾರಿಗಳಿಗೆ ಇಟ್ಕೊಂಡು ಮಾಡೋದು ಅದೇ ಅಧಿಕೃತ ಆಗ್ತದೆ. ನೀವು ನಮ್ಮನ್ನು ಕರಿಬೇಕಿತ್ತು, ಕೌನ್ಸಿಲ್ ಅಂತ ಹೇಳಿದ್ರೆ ನಾವು ಸಹ ಬಂದೆವು, ಎಲ್ಲ ಬಂದಿತ್ತು. ಅದಕ್ಕೆ ನಾನು ಹೇಳಿದ್ದು ಆ ಪ್ರೆಸ್ ಬಗ್ಗೆ ನಾನು ಈಗ ಉಚ್ಚಾರಕ್ಕೆ ಎತ್ತಲಿಲ್ಲ. ನಾನು ಹೇಳಿದ್ದು ನೀವು ಪ್ರೆಸ್ ಅಲ್ಲಿ ಹೇಳಿದ ವಿರುದ್ಧವಾಗಿ ಒಬ್ರು ನಿಮ್ಮ ಕೌನ್ಸಿಲರ್ ಒಬ್ಬರು ವಿರುದ್ಧವಾಗಿ ಮಾತಾಡಿದ್ದಾರೆ, ಅದರ ಬಗ್ಗೆ ನಾನು ಹೇಳಿದ್ದು.
ಪೂರಕವಾಗಿ ಕೇಳಿದ್ದಾರೆ. ಆದ್ರೆ ನಾನೀಗ ಹೇಳುದು, ನಮ್ಮ ಒಬ್ಬ ಕೌನ್ಸಿಲರ್ ಈ ರೀತಿ ಹೇಳಿದ್ದಾರೆ ಅಂತ ಹೇಳಿದ್ದು ಅವರಿಗೆ ಎಷ್ಟು ಬೇಸರ ಉಂಟು ಅಷ್ಟೇ ಬೇಸರ ನಮಗೆ ಕೂಡ ಉಂಟು. ಆದ್ರೆ ಅವರು ಹೇಳಿದಷ್ಟು ಬೇಸರ ಅದಕ್ಕೆ ಜಾಸ್ತಿ ನಮಗೂ ಕೂಡ ಉಂಟು. ಆದ್ರೆ ಆ ವಿಷಯದಲ್ಲಿ ನಮ್ಮ ತಕರಾರಿಲ್ಲ. ಯಾಕೆಂದ್ರೆ ಯಾರೇ ಆಗ್ಲಿ ಒಬ್ಬ ವಿರೋಧ ಪಕ್ಷದ ವ್ಯಕ್ತಿಗಳು ಕೂಡ ಈ ರೀತಿ ಒಂದು ಎಂತ ವಾಟ್ಸಪ್ ಅಲ್ಲಿ ಎಂತ ಇದರಲ್ಲಿ ಮತ್ತೆ ರವಿ ಅವರು ಅಲ್ಲ ನೋಡಿ ಒಂದು ನಿಮಿಷ ರವಿ ಅವರು ಇದಕ್ಕಿಂತ ಮೊದಲು ಏನೆಲ್ಲ ಮಾಡಿದ್ದಾರೆ. ನನ್ನದೊಂದು ವಿಡಿಯೋ ಮಾಡಿ ಇಡೀ ಎಂತ ಸ್ಟೇಟ್ ಲೆವೆಲ್ ಅಲ್ಲಿ ನಾವು ಫೇಮಸ್ ಆಗ್ಲಿಕ್ಕೆ ಕಾರಣ ಅದೇ ಯಾವುದು ನಿಮ್ಮ ನೈನ್ ಟಿವಿಯಲ್ಲಿ ನನ್ನದೆಲ್ಲ ಮಾಡಿದ್ದಾರೆ, ಯಾರನ್ನು ಮಾಡಿದಾರದು. ಆದ್ರೆ ರವಿ ಅವರು ಮಾಡುವುದು ನೋಡಿ, ಅವರಿಗೆ ನಾವು ಯಾವತ್ತು ಅವರೊಂದು ಕುಶಾಲಿಗೆಲ್ಲ ಮಾಡ್ತಾರೆ, ನಾವು ಯಾರು ಅದನ್ನು ತಲೆಗೆ ಹಚ್ಚಲಿಲ್ಲ. ನನ್ನದು ಮಾಡಿದ್ದಾರೆ ಸರ್, ನನ್ನದು ಮಾಡಿದ್ದಾರೆ, ಇದಕ್ಕಿಂತ ಮೊದಲು ಒಂದು ಮಾಡಿದ್ದಾರೆ. ಒಂದು ಕುಶಾಲಿಗೆ ಕುಶಾಲಿಗೆ ನಾವು ತಗೊಂಡು ಬರ್ತೇವೆ. ಅಧ್ಯಕ್ಷರೇ, ಕುಶಾಲಿಗೆ ಮಾಡಿದ ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳುದಿಲ್ಲ ಅಂತ ಹೇಳಿದ್ರು. ಅಧ್ಯಕ್ಷರೇ, ನಂತರ ಒಂದೇ ಒಂದು ಪ್ರಶ್ನೆ. ನೀವು 3 ನಾಮ ಹಾಕಿದ ಆಡಳಿತ ಮಾಡಿದವರಾದ್ರೆ ನೀವು ಆಗಿದ್ರೆ ಅದು ಒಪ್ಪಿಕೊಳ್ಳಿ. ನೀವು 3 ನಾಮ ಹಾಕಿ ಆಡಳಿತ ಮಾಡಿದ್ದೀರಾ? ಮತ್ತು ಹೇಳಿ ಆ ರೀತಿ ಹೇಳಿದ್ರೆ 100ಕ್ಕೆ 100 ತಪ್ಪದು. ಅದರಲ್ಲಿ ಮಾತಿಲ್ಲ, 100ಕ್ಕೆ 100 ತಪ್ಪಿ ಆ ರೀತಿ ಹೇಳ್ಬಾರ್ದು. ಯಾಕೆಂದ್ರೆ ಅದನ್ನು ಒಪ್ಪಿಗೆ ಸಾಧ್ಯ ಇಲ್ಲ. ಹಿರಿಯರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷ ಸಾರಿ ಒಂದು ಆಡಳಿತ ಆ ರೀತಿ ಹೇಳ್ಬಾರ್ದು. ಏನಾದ್ರು ತಪ್ಪಿದ್ರೆ ಈಗ ಮೀಟಿಂಗ್ ಅಲ್ಲಿ ಕೇಳಿದ ರೀತಿಯಲ್ಲಿ ಹೇಳ್ಬೋದು ಅಷ್ಟೇ. ಅದನ್ನು ಮುಂದಕ್ಕೆ ಕೊಂಡೋಗೋದು ಬೇಡ. ಇದೇ ಉತ್ತರ ನಮಗೆ ಬೇಕಾಗಿತ್ತು. ಆದ್ದರಿಂದ ಈ ರೀತಿ ಪ್ರಶ್ನೆ ಕೇಳಿದ್ರೆ ಬಿಡಬೇಕು. ಎಲ್ಲರೂ ಕಾಂಕು ಮಾಡಿದ್ರೆ ಉತ್ತರ ಹೇಳುವುದು ನಾವು. ಹೌದು, ನೀವು ಸಹ ಅದೇ ಕೇಳ್ತಾರೆ. ಮಾಹಿತಿ ತಕೊಂಡು ಮಾತಾಡ್ಬೇಕು. ಅದಕ್ಕೆ ಲೆಟರ್ ಕೊಟ್ಟಿದ್ದಾರೆ, ಅವರು ಮಾತಾಡ್ಲಿ. ಆದರೆ ಉತ್ತರ ಕೊಡಿ ಅಂತ ಹೇಳುವಾಗ ಅವರೇ ಹೇಗೆ ಉತ್ತರ ಕೊಡುದು? ಅವ ದಾರಿಯಲ್ಲಿ ಏನಾದ್ರು ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೇಕು ಅದಕ್ಕೆ. ಕಲಿತವ್ರಿಗೆ ಅವರು ದಾರಿಯಲ್ಲಿ ಮಾತಾಡಿದ್ದು, ನನ್ನ ತಂದೆ ಅಂತ ಈ ಸ್ಥಾನಕ್ಕೆ ಈ ನಗರಸಭೆಗೆ ಮಾಡಿದ್ದು, ನನ್ನ ತಾಯಿ ಅಂತ ನಗರಸಭೆಗೆ ಹೇಳಿದ್ದವರು 3 ನಾಮ ಆಗಿದ್ದು ಏನು ಕೆಲಸ ಮಾಡಲಿಲ್ಲ ಅಂತೆ ನೀವು ಒಪ್ತೀರಾ? ಯಾಕೆ ನಾವು ಒಪ್ಪುದೇ ಇಲ್ಲ. ಮತ್ತು ಅವರು ಹೇಳಿದ ಅದನ್ನು ಯಾರು ಎಲ್ಲಿ ಹೇಳಿದಾಗ ಅವರು ಎಲ್ಲಿ ಹೇಳಿದ ಕೂಡ ತಪ್ಪೇ ಅದು. ಹೌದು, ನಿಮಗೆ ಅವರನ್ನು ಮಾತ್ರ ಕಾಣುದಲ್ಲ, ಅವರನ್ನು ಮಾತ್ರ ಕಾಣುದು. ಇದೇ ಈ ಸಭೆಯಲ್ಲಿ ಎಷ್ಟೋ ಜನ ಇಲ್ಲಿ ನಗರಸಭೆಯ ವಿರುದ್ಧ ಎಷ್ಟು ಜನ ಕೇಟಲಿಂದ ಮಾತಾಡ್ತಾರಲ್ಲ, ಅದು ನೀವು ಕೇಳುದಿಲ್ವಾ? ಸದಸ್ಯರು ಈಗ ನಮ್ಮ ಮಾನ್ಯ ದಿನಕರ್ ಉಳ್ಳಾಲ್ ಹೇಳಿದ್ದು ನಗರಸಭೆಯನ್ನು ಹಾಗೆ ನಾವು ನಗರಸಭೆ ಸದಸ್ಯರಾಗಿ ಎಲ್ಲಿಯೂ ಕೂಡ ಇರಬಾರ್ದು. ನಾವು ನಗರಸಭೆಯನ್ನು ಎಲ್ಲಿ ಹೋಗಿ ಹೊರಗೆ ಬಿಟ್ಟು ಕೊಟ್ಟರೆ ನಮಗೆ ಎಂತ ವ್ಯಾಲ್ಯೂ ಉಂಟು, ಜನರು ನಮ್ಮನ್ನು ಎಂತ ತಿಳಿತಾರೆ, ಅದನ್ನು ನಾವು ಕೂಡ ಅರ್ಥ ಮಾಡಬೇಕಾಗ್ತದೆ. ಅದು ಹೇಳು ದಿನಕರ್ ನಮ್ಮಲ್ಲಿ 3.5 ಕೋಟಿ ಲಾಸ್ ಆಯ್ತು. ರೋಡ್ ಕೇಳ್ತಾರೆ ಎಂತ ಲಾಸ್ ಆಗಿದೆ, ಎಂತ ಲಾಸ್ ಆಗಲಿಲ್ಲ, ಇಲ್ಲಿ ಯಾರು ಹಗರಣ ಮಾಡಲಿಲ್ಲ. ನಗರಸಭೆ ವ್ಯಾಪ್ತಿಯ ಭಗವತಿ ದೇವಸ್ಥಾನದ ಬಳಿ ಇರುವ ಸರ್ವೆ ನಂಬರ್ 39ರ ಸ್ಥಳದಲ್ಲಿ ಸರ್ವೆ ಮಾಡಿ ಹೆಲ್ತ್ ಕ್ಲಬ್ಗೆ ನಾನು ಇದಕ್ಕಿಂತ ಮೊದಲು 4-5 ಸಲ ನಾನು ಈ ಸಬ್ಜೆಕ್ಟ್ ಅನ್ನು ತೆಗೆದಿದ್ದೇನೆ. ನಮ್ಮ ನಗರಸಭೆಯ ಜಾಗವನ್ನು ಪ್ರವೇಶನವರು ಒಳಗೆ ಹಾಕಿದ್ದಾರೆ. ನಮಗೆ ಅದು ಅಂಗನವಾಡಿಗೆ ಒಂದು 14 ಫೈನಾನ್ಸ್ ಅಲ್ಲಿ ಒಂದು ಅಂಗನವಾಡಿಗೆ 4,85,000 ಬಂದಿತ್ತು, ಅನುದಾನ ಬಂದಿತ್ತು. ನಾನು ಕೌನ್ಸಿಲ್ ಆಗಿ ಬರುವ ಮೊದಲ ನಿರ್ಣಯ ಆಗಿತ್ತು, ಅದು ನಾವು ವಿನ್ ಆದ ಮೇಲೆ ಬಂದಿದೆ. ಅಲ್ಲಿ ನಾವು ಬಿಲ್ಡಿಂಗ್ ಕಟ್ಟುವಾಗ ಅಲ್ಲಿ ಪಬ್ಲಿಕ್ ಅವನು ಪ್ರವೇಶ ಅಂತ ಹೇಳುವ ಬಿಡ್ಲಿಲ್ಲ. ನಾನು ಕೇಳಿದ್ದು ನಮ್ಮ ವಾರ್ಡಿಗೆ ಸಂಬಂಧಪಟ್ಟದ್ದು, ನಾನು ಕೇಳಿದ್ದು ಯಾರು ಇದಕ್ಕೆ ಈ
ಈಗ ಈ ಸಬ್ಜೆಕ್ಟ್ಗೆ ಯಾರು ಕೊಟ್ಟಿದ್ದಾರೆ ಮಾಹಿತಿಯನ್ನು ನಿಮಗೆ ಸರ್ವೆ ಮಾಡಲಿಕ್ಕೆ? ಯಾಕೆಂದ್ರೆ ಹೇಳಿದ್ರೆ ನಾನು 3-4 ತಿಂಗಳಿಂದ ನಾನು ಇದಕ್ಕೆ ಮೊದಲು ಮಾತಾಡಿದ್ದೇನೆ. ನಾನು ತುಳಸಿ ಹತ್ರ ಮಾತಾಡಿದಕ್ಕೆ ಅವ್ರು ಹೇಳಿದ್ರು ಅದರದ್ದು ಏನು ಅದರದ್ದು ಫೈಲೇ ಕಾಣುದಿಲ್ಲ ಅಂತ ಹೇಳಿ. ಈಗ ಎಲ್ಲಿಂದ ಬಂತು ಈ ಫೈಲು? ಅಧ್ಯಕ್ಷರು ಮತ್ತು ಕಮಿಷನರ್ ನಮ್ಗೆ ಇದರೊಂದು ಮಾಹಿತಿ ಕೊಡಬೇಕು. ಎಂಟ್ರಿ ಯಾರು ಕೊಟ್ಟದ್ದು ಅಂತ ಹೇಳಿರ್ಬೋದು, ಆದ್ರೆ ಯಾರು ಕೊಟ್ಟದ್ದು, ಯಾರು ಏಜೆಂಟ್ ಅಲ್ಲಿ ಕೊಡುವವರು? ನಮ್ಮ ಅಲ್ಲಿಯ ಸದಸ್ಯರಾದ ಜಬ್ಬಾರ್ ಅವರು ಕೊಟ್ಟಿದ್ದಾರೆ. ಅವರು ನೋಡಿ, ಈಗ ನಮಗೆ ಏನಾದರೂ ಯಾರು ಕೊಟ್ಟದಂತ ಮಾಹಿತಿ ಕೊಡ್ಬೇಕು. ಯಾಕೆಂತ ಹೇಳಿದ್ರೆ ನಾನು ಕೌನ್ಸಿಲರ್ ಆಗಿ ಒಬ್ಬ ಮೆಂಬರ್ ಆಗಿ ಎಷ್ಟೋ ಸಲ ಈ ಮೀಟಿಂಗ್ ಅಲ್ಲಿ ಹೋರಾಡಿದ್ದೇನೆ. ನಮ್ಮ ಚಿತ್ರಕಲಾ ಅಧ್ಯಕ್ಷರು ಐಬು ಇರುವಾಗ ನಾನು ತುಂಬಾ ಸಲ ಇದರ ವಿಷಯದಲ್ಲಿ ಮಾತಾಡಿದ್ದೆ. ಯಾಕೆಂತ ಹೇಳಿದ್ರೆ ಅನುದಾನ ಬಂದಿತ್ತು 4,85,000 ರೂಪಾಯಿ. ನಮ್ಗೆ ಅಂಗನವಾಡಿ ಬೇಕಿತ್ತಲ್ಲಿ, ಅಲ್ಲಿ ಕಟ್ಲಿಕ್ಕೆ ಬಿಡ್ಲಿಲ್ಲ. ಇದೇ ಯೂಸುಫ್ ಕಾಂಟ್ರಾಕ್ಟ್ನವರಿಗೆ ಟೆಂಡರ್ ಆಗಿ ಅಲ್ಲಿ ಜಲ್ಲಿ ಹಾಕಿದ್ರು. ಅದನ್ನು ಅವ್ರು ಬಿಡ್ಲಿಲ್ಲ, ಅವ್ರು ತೆಗೆದುಕೊಂಡು ಬೇರೆ ಕಡೆ ಹಾಕಿದ್ದಾರೆ. ಅದೇ ಫಂಡ್ ಅನ್ನು ಈಗ ಬಾಜಿಲ್ನವರ ವಾರ್ಡಲ್ಲಿ ಅಂಗನವಾಡಿ ಆಗಿರ್ಬೋದು ನಾನು ನೆನೆಸ್ತೇನೆ. ಯಾಕೆಂದ್ರೆ ನನಗೆ ಮಾಹಿತಿ ಆಗಿ ಉಂಟು. ನಾನು ಕೇಳುದು, ಅವತ್ತು ನಾನು ಮೆಂಬರ್ ಆಗಿದ್ದಾಗ ಏನು ಮಾಡ್ಲಿಕ್ಕೆ ಈಗ ಹೇಗೆ ಬಂತು? ಯಾರು ಕೊಟ್ಟದ್ದು? ನಮಗೆ ಏನಾಯ್ತು ಅಂತ ಹೇಳಿದ್ರೆ ನಮಗೆ TH ಅವ್ರು ಸಹ ನಮ್ದು ಭೇಟಿಯಾಗಿ ಬಂದಿದ್ದು, ಒಂದು ಜಾಗ ತೋರಿಸಿ ಒಂದು ನಮಗೆ ಬಿಲ್ಡಿಂಗ್ ಬೇಕು ಅಂತೇಳಿ. ಈ ಟೈಮಲ್ಲಿ ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ ಒಂದು ಇಲ್ಲಿ ಒಂದು ಸ್ಥಳ ಉಂಟು, ನಮ್ಮದು ಸರ್ಕಾರಿ ಸ್ಥಳ. ಅದು ಲಾಸ್ಟ್ ಟೈಮ್ ಸಹ ನಾವು ಅದನ್ನ ನಮ್ಮ ಸೂಪರ್ಗೆ ತಗೊಳ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೇವೆ. ಅದು ಆಗ್ಲಿಲ್ಲ ಅಂತೇಳಿ ನನ್ನ ಗಮನಕ್ಕೆ ಬಂತು. ಅದಕ್ಕೆ ನಾವು ಎಂತ ಮಾಡಿದ್ರೆ ಸರ್ ಅಲ್ಲಿ ಹೋಗಿ ನಾನು ಡಾಕ್ಯುಮೆಂಟ್ಸ್ ಕೇಳಿದ್ದೇನೆ ಅವ್ರ ಹತ್ರ, ಡಾಕ್ಯುಮೆಂಟ್ ಕೊಡಿ ನಿಮ್ದು. ಅವ್ರು ಡಾಕ್ಯುಮೆಂಟ್ ಕೊಡ್ಲಿಲ್ಲ. ನಾವೀಗ ಸರ್ವೆಗೆ ಹಾಕಬೇಕು ಅಂತೇಳಿ ಸರ್ವೆ ಹಾಕಿದ ನಂತರನೇ ಅದು ತೀರ್ಮಾನ ಮಾಡುವ ಯಾರದ್ದು ಜಾಗ ಅಂತ ಹೇಳ್ಕೊಂಡು ಅಂತೇಳಿ ಸರ್ವೆಗೆ ಹಾಕಿದ್ವಿ. ಸರ್ವೆಯಲ್ಲಿ ಯಾವುದು ಬರ್ತದ, ಯಾರ ಹೆಸರಿಗೆ ಅಂತ ಬರ್ತದ, ಮತ್ತೆ ಅದನ್ನ ನಾವು ಕ್ರಮವನ್ನ ಸಮನ್ವಯ ಮಂಡನೆ ಮಾಡಿ ನಾವು ತೀರ್ಮಾನ ತಗೊಳ್ಬಹುದು. ಅಲ್ಲ ಸರ್, ನೀವು ನಮ್ಗೆ ಒಂದು ಹೇಳ್ಬೋದು, ಕೊಡ್ಬೇಕಲ್ಲ. ನಾನು ಮೆಂಬರ್ ಸದಸ್ಯರಲ್ಲ. ನೋಡಿ, ಅವತ್ತು ನಾ ತುಳಸಿ ಅವರ ಹತ್ರ ಎಷ್ಟು ಸಲ ಇಲ್ಲಿ ಮೀಟಿಂಗ್ ಅಲ್ಲಿ ಕೇಳಿದ್ದಾರೆ, ಅವ್ರು ಫೈಲ್ ಇಲ್ಲ ಅಂತ ಹೇಳಿದರು. ಈಗ ಎಲ್ಲಿಂದ ಬಂತು ಫೈಲ್? ಇದು ನೋಡಿ, ಇದು ನಾನು ಕೇಳುದು, ನೀವು ಆ ಜಾಗ ತೋರಿಸ್ಲಿಕ್ಕೆ ಯಾರು ಹೇಳಿದ್ರು? ಫೈಲ್ ಇಲ್ಲ, ಒಂದು ನಿಮಿಷ ಹೇಳ್ತುಕೊಳ್ಳಿ. ಇದು ಸರ್ವೆ ನಮಗೆ ತೆಗೆದು ನಾನೇ ಅದನ್ನ ನೋಡಿ, ನನಗೆ ಯಾರು ಕೊಡ್ಲಿಲ್ಲ, ಫೈಲು ಕೊಡ್ಲಿಲ್ಲ. ನಿಮ್ಗೆ ಈಗ ಇದು ಕಳೆದ ಮೀಟಿಂಗೇ ಬಂದಿದ್ದು, ಇದು ಇವತ್ತು ಮೀಟಿಂಗ್ ಅಲ್ಲ. ನೀವು ಕಳೆದ ಮೀಟಿಂಗ್ಗೆ ನಾವು ಅದನ್ನು ಮಂಡಿಸಿದ್ದೇವೆ. ಸರ್, ನಾನು ಮಂಡಿಸಿದ್ದೇನೆ ಸರ್. ಅವತ್ತು ಹೇಳಿದ್ದು ಅದರದ್ದು ಮಾಹಿತಿ ನೀವು ಕರೆಕ್ಟ್ ಕೊಡ್ಲಿಲ್ಲಲ್ಲ. ಈಗ ಎಲ್ಲಿಂದ ಬಂತು ನಾನು ಕೇಳುದು? ಯಾರು ಕೊಡ್ಲಿಕ್ಕೆ ನೀವು ಚರ್ಚೆ ಮಾಡಲಿಕ್ಕೆ ಬಿಡ್ಲೇ ಇಲ್ಲ ಅವರು ಅಷ್ಟೇ. ಅಜೆಂಡಾದಲ್ಲಿ ಇಟ್ಟಿದ್ದೇವೆ ನಾವು ಅದನ್ನು. ನಾವು ಚರ್ಚೆ ಮಾಡ್ಲಿಕ್ಕೆ ಬಿಟ್ಟಿಲ್ವಾ? ನೀವಂತಲ್ಲ, ಈಗ ನಾವು ಅಲ್ಲಿ ಅಜೆಂಡಾದಲ್ಲಿ ಲಾಸ್ಟ್ ಟೈಮ್ ಇಟ್ಟಿದ್ದೇವೆ. ಸ್ಥಿರೀಕರಣಕ್ಕೆ ಈ ಸಲಕ್ಕೆ ಬಂದಿರೋದು ಅದು. ನೀವು ಲಾಸ್ಟ್ ಟೈಮೇ ಕೇಳಿಲ್ಲ ಅದನ್ನ. ಈಗ ಇಷ್ಟು ದಿನ ಆಯ್ತು. ಈಗ ನಮ್ಗೆ ಏನಾಗುತ್ತೆ ಅಂತ, ಈಗ ನಿಮ್ಮ ಓಕೆ, ನಿಮ್ಮ ವಾರ್ಡಿಗೆ ನಿಮ್ಮ ಸ್ಥಳ ಓಕೆ, ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟದ್ದು ಈಗ ನಾವು ಸರ್ವೆ ಮಾಡುವಾಗ ನಿಮ್ಮ ಗಮನಕ್ಕೆ ತರ್ತೇವಲ್ವಾ ನಾವು? ಹೌದು ಸರ್. ಲಾಸ್ಟ್ ಟೈಮ್ ವಾಣಿ ಮೇಡಮ್ ಕಮಿಷನರ್ ಇರುವಾಗ ನಮ್ಮ ನಗರಸಭೆಗೆ ಆಗಿದ್ದಲ್ಲ, ಅವರು ಅವರ ಹತ್ರ ಮಾಹಿತಿ ಹೇಳಿ ನಮ್ಗೆ. ಸದಾ ಅವ್ರು ಇದ್ದಾರಲ್ಲ, ಇಂಜಿನಿಯರ್ ಇದ್ದಾರಲ್ಲ, ಅವ್ರು ಅದು ಏನಾಗಿದೆ ಅಂತ ಹೇಳಿ. ಆಯ್ತು, ಈಗ ನಿಮ್ಮ ವಾರ್ಡಿಗೆ ನಾವು ತರಬೇಕಿತ್ತು ಓಕೆ. ಈಗ ಮುಂದೆ ಸರ್ವೆ ಆಗುವ ನಿಮ್ಮ ಗಮನಕ್ಕೆ ತರ್ತೇವೆ. ಅದನ್ನು ಸರ್ವೆ ಮಾಡ್ಲಿಕ್ಕೆ ಇದೆ. ಮತ್ತು ನಮ್ಮ ನಗರಸಭೆ ಸುಪರ್ದಿ ತಗೊಳ್ಳಿಕ್ಕೆ ಅದನ್ನು ನಾವು ಮಾಡ್ತಿರೋದು. ಮತ್ತೆ ಯಾವ ಉದ್ದೇಶಕ್ಕೆ ಅಂತ ಹೇಳಿ ಮತ್ತೆ ನಾವು ಚರ್ಚೆ ಮಾಡಿ ಅದು ನಮ್ದು ಟೋಟಲ್ 13 ಸೆನ್ಸ್ ಜಾಗ ಉಂಟು. ನಮ್ಗೆ ಅವತ್ತು ಬಂದು AC ಅವರು ಬಂದು ಸರ್ವೆ ಮಾಡಿ ಕೊಟ್ಟು ನಮ್ಗೆ ನಕ್ಷೆ ಮಾಡಿ ಕೊಟ್ಟಿದ್ದಾರೆ. ಅವ್ರ ಹತ್ರ ಕೇಳಿ, ಅವ್ರು ನಮ್ಗೆ ಮಾಹಿತಿ ಹೇಳಿ. ಸದಸ್ಯರಿಗೆ ಗೊತ್ತಾಗ್ಬೇಕಲ್ಲ. 5 ಸೆನ್ಸ್ ಅವ್ರು ನಮ್ಗೆ ಕೊಟ್ಟಿದ್ದಾರಲ್ಲ, ಅವ್ರಿಗೆ ಹೇಳಿ. ಅದು ಅಂಗನವಾಡಿ ಅಂತ ಹೇಳಿ 5 ಸೆಂಟ್ಸ್ ರಿಸರ್ವ್ ಮಾಡಿದ್ರು AC ಅವರು. ಬಟ್ ನಮ್ಮ ಸುಪರ್ದಿಗೆ ಅಂದರೆ ಸರ್ವೆ ಮಾಡಿ ಮಾರ್ಕ್ ಮಾಡಲಿಕ್ಕೆ ಆಗಲಿಲ್ಲ. RTCಯಲ್ಲಿ ಎಂಟ್ರಿ ನಮ್ಮ ಹೆಸರಿಗೆ ಬರೆದು ಕೊಟ್ಟಿದ್ದಾರೆ. ಇಲ್ಲ, ಅದರ ಮಾಹಿತಿ ಇಲ್ಲ. ಇಲ್ಲ, ಅವರು ಕೋರ್ಟಿಗೆ ಹೋಗ್ಲಿಲ್ಲ. ನಾನು ಹೇಳಿದ ಒಂದು ಕೋರ್ಟಿಗೆ ಅದು ವ್ಯಾಲ್ಯೂಬಲ್ ಜಾಗ. ಅದು ಸೆನ್ಸ್ಗೆ 15 ಮೈನ್ ರೋಡ್ ಅಲ್ಲಿ ಇರುದು, ದರ್ಗಾದ ಆಪೋಸಿಟ್ ಅಲ್ಲಿ ಇರುದು. ನಾವು ಯಾಕೆ 13 ನಮ್ಮ ನಗರಸಭೆ ಯಾಕೆ ಬಿಟ್ಕೊಡ್ಬೇಕು ಅವನಿಗೆ? ಅದಕ್ಕೆ ಅವನು ಎಂತ ಪ್ರೂಫ್ ಇಲ್ಲ, ಎಂತ ಕಟ್ಟಿದಾರೆ, ಎಂತ ಉಂಟು, ಏನ್ ರಿಸಿಪ್ಟ್ ಇಲ್ಲಲ್ಲ. ಹೌದೌದು, ಅದು ಸರ್ಕಾರಿ ಜಾಗ. ಮತ್ತೆ ಇನ್ನೊಂದ್ರೆ ಅವರು ಹಕ್ಕುಪತ್ರಕ್ಕೆ ಅಪ್ಲೈ ಮುಂಚೆ ಮಾಡಿದ್ರಂತೆ. ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಲಿಕ್ಕೆ ಹಕ್ಕುಪತ್ರದಲ್ಲಿ ಅವಕಾಶ ಸಹ ಇಲ್ಲ. ಅದು ಸ್ಟಿಲ್ ಸರ್ಕಾರಿ ಜಾಗ ಅಂತಾನೆ ನಮಗೆ ಮೇಲ್ನೋಟ ಕಂಡು ಬರ್ತದೆ. ಯಾಕೆ ದಿಶಾಕಲಿಸ ನೋಡುವಾಗ ಅದೇ ತಿರಿ ಬರ್ತಾ ಉಂಟು. ಮತ್ತೆ ಅದರ ಪಕ್ಕ ಅವರ ಯಾರ ಹೇಮಾವತಿ ಅವರ ತಾಯಿ ಹೆಸರಲ್ಲಿ ಸಹ ಕಂಡು ಬರ್ತಾ ಉಂಟು. ಆದ್ರೆ ಆ ಜಾಗ ಸರ್ಕಾರದ್ದೇ. ಅದರಿಂದಾಗಿ ನಾವು ಸರ್ವೆಗೆ ಹಾಕಿದ್ರೆ ಗಡಿ ಗುರುತು ಮಾಡುವ ಚೂರು ಸಾವಿರ ಜಾಗ ನಾವು ತಗೊಳ್ಳಿಕ್ಕೆ ಬರೋದಿಲ್ಲ. ನಮ್ಮ ಸರ್ಕಾರಿ ಜಾಗ ಎಷ್ಟು ಉಂಟು, ಆ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಿದ್ದಾರೆ, ಅದು ಸರ್ಕಾರಿ ಜಾಗ ಅಂತಾನೆ ನಮಗೆ ಮೇಲ್ನೋಟ ಕಂಡು ಬಂದಿರೋದ್ರಿಂದಾಗಿ ಸರ್ವೆ ಮಾಡಿ ಗಡಿ ಗುರುತಿ ಹಾಕಬೇಕು. ಅದಕ್ಕೋಸ್ಕರ ನಾವು ಸರ್ವೆಗೆ ಅಂತಲೇ ಹಾಕಿದ್ದು. ಆ ರಾಜಕಾಲುವೆದ ಡಿಜಿಟಲ್ ಸರ್ವೆ ಮಾಡುವಾಗ ಇದನ್ನು ಸಹ ನಾವು ಸರ್ವೆ ಮಾಡ್ತೇವೆ ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಸರ್, ಇನ್ನೊಂದು ಅಲ್ಲಿ ಅದರ ಪಕ್ಕದಲ್ಲಿ ಆ ಕಪಾಟ್ ಎಲ್ಲ ರೆಂಟಿಗೆ, ಅದರ ಮೇಲೆದೊಂದು ಬಿಲ್ಡಿಂಗ್ ಆಗಿ ಇಷ್ಟರವರೆಗೆ ಅದು ಏನು ಮಾಡಿ, ನಾನು ಲಾಸ್ಟ್ ಟೈಮ್ ಕಮಿಷನರ್ ಇರುವಾಗ ಹೇಳಿದೆ, ಅದನ್ನು ಏನಾದರೂ ಒಂದು ಮಾಡಿ ಯಾರಿಗಾದ್ರೂ ಕೊಡಿ ಅಂತ ಹೇಳಿ.
ಮೊನ್ನೆ ಒಂದು ನಮ್ಮ ಸದಸ್ಯರು ಯಾರೊಂದು ವಿಡಿಯೋ ಹಾಕಿದ್ರು, ಅದರ ವಿಷಯದಲ್ಲಿ ಹಾಕಿದ್ದಕ್ಕೆ ನಮ್ಮ ನಗರಸಭೆ ಪೌರ ಕಾರ್ಮಿಕರು ಹೋಗಿ ಕ್ಲೀನ್ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಅದು ಗಾಂಜದ ಅಡ್ಡ ಆಗಿದೆ, ಹೊಸ ಬಿಲ್ಡಿಂಗ್. ಯಾಕೆ ಹಾಗೆ ಬಿಟ್ಟದ್ದು? ನಾನು ಹೇಳಿದ ನಮ್ಮ ನಗರಸಭೆಗೆ ಬರೋದು ವರಮಾನ ಅಲ್ಲ ಅದು ಏನಾದ್ರೂ ನೋಡಿ ಪರಿಶೀಲನೆ ಮಾಡಿ. ಅವತ್ತು ನಾನು ಹೇಳಿದ್ದೇನೆ, ಮೊನ್ನೆ ಉರುಸಾಯ್ತು, ಅದಕ್ಕಿಂತ ಮೊದಲ ಉರುಸಿಗೆ ನಾವಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮೇಲೆ ಕೂತ್ಕೊಳ್ಳಿಕ್ಕೆ ಸಿಸಿ ಕ್ಯಾಮರಾ ಇಡ್ಲಿಕ್ಕೆ ನಾವು ಜಾಗ ಮಾಡಿಕೊಟ್ಟದ್ದು. ಈಗ ಸಹ ಬಂದಲ್ಲಿ ಉಂಟು. ದಯಮಾಡಿ ಯಾರಿಗಾದ್ರೂ ಒಂದು ಪರಿಶೀಲನೆ ಮಾಡಿ, ಬಾಡಿಗೆ ರೆಂಟಿಗೆ ಕೊಡಿಯೋದು. ದೊಡ್ಡ ಹತ್ರ ಒಂದು ಪಂಪ್ ಸೆಟ್ ಹಾಳಾಗಿ ಇವತ್ತಿಗೆ 5 ದಿವಸ ಆಯ್ತು, ನೀರಿಲ್ಲ. ನಾವೀಗ ಮುಖಾಚಾರ್ಯರು ಒಂದು ಲೆಟರ್ ಕೊಟ್ಟಿದ್ದಾರೆ, ಅವರಿಗೆ ಆರೋಗ್ಯ ಸಮಸ್ಯೆ ಇದ್ದರಿಂದಾಗಿ ಹಾಜರಾಗಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ. ಇದನ್ನು ನಾವು ಅನುಮೋದನೆ ಮಾಡ್ತಾ ಇದ್ದೇವೆ. ಮತ್ತು ಈಗ ಅರ್ಜಿಗಳು, ಈಗ ಹಿಂದೆ ನಾವು ಅಜೆಂಡಾಗೆ ಹೋಗೋ ಮುಂಚೆ ಕೆಲವು ಅರ್ಜಿಗಳು ಸರ್ಕ್ಯುಲರ್ ಇರ್ತವೆ, ಅದನ್ನೆಲ್ಲ ಓದ್ತಾ ಇದ್ದೇವೆ. ಈಗ ನವೋದಯ ಫ್ರೆಂಡ್ಸ್ ಸರ್ಕಲ್, ತೊಕ್ಕಟ್ಟು ಒಳಪೇಟೆ ಓವರ್ಬ್ರಿಡ್ಜ್ ಬಳಿಯ ಪಾರ್ಕ್ನಲ್ಲಿ ಅಪಾಯಕಾರಿ ಮತ್ತು ಮುರಿದು ಬೀಳುವ ಸ್ಥಿತಿಯಲ್ಲಿರುವ ಮರದ ಕೊಂಬೆಯನ್ನು ಕಡಿದು ತೆಗೆಯುವ ಬಗ್ಗೆ ಅದೀಗ ಫಾರೆಸ್ಟ್ ಇಲಾಖೆಯವರು ಬಂದಾಗ ಅವರಿಗೆ ಅದನ್ನು ನಾವು ಈಗ ಲೆಟರ್ ಮಾಡಿ ಅದನ್ನು ಕೊಟ್ಟಿದ್ದೇವೆ. ಈಗ ಅದನ್ನು ಅವರ ಕ್ರಮ ತಗೊಳ್ತಾರೆ. ಅವರು ನಮಗೆ ಗೀತಾಬಾಯಿ ಅವರು ಹೇಳಿದ್ರು, ಆದರೆ ಅವರು ಅವರೇ ಫಾರೆಸ್ಟ್ ಅವರು ಇಲಾಖೆ ತೆಗೆದ್ರೆ ಅದು ಒಳ್ಳೇದು. ಯಾಕೆಂದ್ರೆ ಮತ್ತೆ ನಾವು ಹಲಸಿನ ಮರ ಒಂದುಂಟು, ಹಲಸಿನ ಮರ ತೆಗಿಲಿಕ್ಕೆ ಬರುವುದಿಲ್ಲ, ಯಾಕಂದ್ರೆ ಅದು ಒಳ್ಳೇದಲ್ಲಿದೆ. ಇದನ್ನಿದ್ರೆ ಮಾತ್ರ ಅದು ನೋಡಿ. ಮತ್ತು ರಾಜಕಾಲುವೆ ಉಳಿಸಿ ಹೋರಾಟ ಸಮಿತಿ, ಇವರು ಸಾರ್ವಜನಿಕರು ಉಡಾಲ ಬಯಲು ಸುಂದರಿ ಭಾಗ ಅಕ್ಕರೆಕೆರೆ, ಇವರು ನಮ್ಮೊಂದು ಅರ್ಜಿ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ನಮ್ಮ ರಾಜಕಾಲುವೆ ಬಗ್ಗೆ ಸರ್ವೆ ಮಾಡಿಸಬೇಕು ಅಂತೇಳಿ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಕಳೆದ ಮೀಟಿಂಗಲ್ಲಿ ಸಹ ಹೇಳಿದ್ದೇವೆ, ಸರ್ವೆಗೆ ಹಾಕಿದ್ದೇವೆ. ಈಗ ಸರ್ವೆ ಸಹ ಬಂದು ಎಸ್ಟಿಮೇಟ್ಸ್ ನಾವು ಕೇಳಿದ್ದೇವೆ ಡಿಜಿಟಲ್ ಸರ್ವೆಗೆ. ಒಂದು ಅವರು ನೋಡಿ ಹೋಗಿದ್ದಾರೆ. ಎಲ್ಲಿಂದ ಅಂತ ಹೇಳಿದ್ರೆ ನಮ್ಮ ಅನಿಲ್ ಕಾಂಪೌಂಡಿಂದ ಪಾಂಡೇಲ್ಪುರ ತನಕ ನಾವು ತೋರಿಸಿದ್ದೇವೆ. ಅಲ್ಲಿಂದ ಒಂದು 2 ರಿಂದ 3 ಕಿಲೋಮೀಟರ್ ಆಗ್ತದೆ. ಅದಕ್ಕೆ ಅವರು ಎಸ್ಟಿಮೇಟ್ ಮಾಡಿ ಕೊಟ್ಟ ನಂತರ ಅದನ್ನು ಸಹ ವೆಚ್ಚವನ್ನು ಸಹ ನಾವೇ ಭರಿಸ್ತೇವೆ ನಗರಸಭೆಯಿಂದನೇ. ಅದು ಸ್ಯಾಟಲೈಟ್ ಥ್ರೂ ಏನು ಪಕ್ಕ ನಮಗೆ ಗಡಿ ಗುರುತು ಹಾಕಿ ಅವರು 20 ಫೀಟಿಗೆ ನಾವು ಎಷ್ಟು ಫೀಟ್ ನಮಗೆ FML ಸಿಗ್ತದೆ ಅದನ್ನು ನೋಡಿ ಇದು ಅಳತೆಗೆ ಅವರು ನಾವು ಸರ್ವೆ ಮಾಡಿ ಸ್ಕೆಚ್ ಸಮೇತ ಕೊಡ್ತಾರೆ. ಮತ್ತೆ ನಾವು ಅದು ಒತ್ತುವರಿಗೆ ಸಂಬಂಧಪಟ್ಟಾಗೆ ಮತ್ತೆ ನಾವು ಏನು ಅಂತೇಳಿ ಸಮಸ್ಯೆ ಚರ್ಚಿಸಿ ತೀರ್ಮಾನ ಮಾಡಬಹುದು ಆಗತ್ತೆ. ಈಗ ಅದು ಸಹ ನಾವು 1 ವಾರದಲ್ಲಿ 5 ದಿವಸ 1 ವಾರದಲ್ಲಿ ಆಗ್ತದೆ, ಸರ್ವೆ ಆಗ್ತದೆ. ಇನ್ನೊಂದು ರಾಜಕಾಲುವೆದು ಡಿಜಿಟಲ್ ಸರ್ವೆ, ಅದು ಇಲ್ಲಿದ್ದು ಮಾತ್ರ ಅಲ್ಲ, ರಾಜಕಾಲುವೆ ಈ ಒಂದು ನಮ್ಮ ಇಲ್ಲಿದ್ದು ಮಾತ್ರ ಪೆರಮನೂರು ಸಹ ಒಂದು ಬರ್ತದೆ. ಆ 2 ಸಹ ನಾವು ಸರ್ವೆ ಮಾಡಿಸ್ತೇವೆ. ಸರ್ವೆ ಮಾಡಿ ಯಾರು ಅತಿಕ್ರಮಣ ಬರ್ತದೆ ಮತ್ತೆ ಅದನ್ನು ಹೇಗೆ ತೆರವುಗೊಳಿಸುವುದು ಮತ್ತೆ ಮುಂದೆ ಕ್ರಮ ತಗೊಳ್ಳಬೇಕು. ಸರ್ ಅದಕ್ಕೆ ಸರ್ವೆ ಅವರಿಗೆ ದುಡ್ಡು ನಮ್ಮ ನಗರಸಭೆ ವತಿಯಿಂದ ಅಂದ್ರೆ ಅದು ಡಿಜಿಟಲ್ ಸರ್ವೆ. ಈಗ ನಾರ್ಮಲ್ ಸರ್ವೆಗೆ ನಾವು ಕೊಡಬೇಕಂತಿಲ್ಲ, ಅಂದ್ರೆ ಅದಕ್ಕೆ ಅವರು ಸ್ಯಾಟಲೈಟ್ ಇಂದ ಮಾಡ್ಬೇಕಂತಿಲ್ಲ. ಆದ್ರೆ ಅದಕ್ಕೆ ಡಿಜಿಟಲ್ ಸರ್ವೆ ಮಾಡಬೇಕಾದ್ರೆ ಅದಕ್ಕೆ ತುಂಬಾ ಎಕ್ಸ್ಪೆನ್ಸಿವ್, ಅದು ನಾವು ಅದಕ್ಕೆ ಬೇರೆ ಮಾಡಬೇಕಾಗ್ತದೆ. ಅದಕ್ಕೆ ನಾವು ಸೋಪಿದ್ದೇವೆ. ಎಷ್ಟು ಕಿಲೋಮೀಟರ್ ಆಗ್ತದೆ ಸರ್? ಅದು 2 ರಿಂದ 3 ಕಿಲೋಮೀಟರ್ ಆಗುತ್ತೆ. ಸಣ್ಣ ಪುಟ್ಟದೆಲ್ಲ ಇದ್ರೆ ನಾವು ಮ್ಯಾನುವಲ್ ಆಗಿ ಮಾಡಿಸ್ತೇವೆ. ಆದರೆ ಇದನ್ನೆಲ್ಲ ದೊಡ್ಡದಿದ್ದಾಗಿ ಮತ್ತು ಅದು ಕರೆಕ್ಟಾಗಿ ನಮಗೆ ಅಕ್ಯುರೇಸಿ ಬೇಕಾಗ್ತದೆ. ಎಷ್ಟೊಂದು ಪಕ್ಕ ನಮಗೆ 20 ಮೀಟರ್ ಎಷ್ಟು ಉಂಟು ಮತ್ತೆ ಎಷ್ಟು ಸರ್ ಯಾರೆಲ್ಲ ಎನ್ಕ್ರೋಚ್ ಮಾಡಿದಾರೆಲ್ಲ ಪಕ್ಕ ಡೀಟೇಲ್ಸ್ ಸಿಗ್ಬೇಕಂತ ಹೇಳಿದ್ರೆ ಅದು ನಮಗೆ ಸರ್ವೆ ಇಂಪಾರ್ಟೆಂಟ್. ಮತ್ತು 3 ಮ್ಯಾನುವಲ್ ಆಗಿ ಮಾಡಬೇಕಾದ್ರೆ 3 ರಿಂದ 4 ದಿನ ಬೇಕಾಗ್ತದೆ. ಇದಾದ್ರೆ ಒಂದೇ ದಿನದಲ್ಲಿ ಮತ್ತೆ ಇನ್ನೊಂದು ಅದು 10 ಸಮಸ್ತ ನಿತ್ಯಾದ ನಗರ ಹಾಗೂ ಹೊಸಗದ್ದೆ ಪರಿಸರ ಬೆರಮನೂರು, ಇವರು ಸಹ ರಾಜಕಾಲುವೆ ಬಗ್ಗೆ ದೀಕ್ಷಿತ ಅವರೇ ಕೊಟ್ಟದ್ದು. ಎಲ್ಲ ಜನರಿಂದ ಏನಾದರೂ ಒಂದು ಕ್ರಮ ತಗೊಳ್ಬೇಕು ಅಂತ. ಮತ್ತೊಂದು SM ಇಂಜಿನಿಯರಿಂಗ್ ಆ್ಯಂಡ್ ಟ್ರೇಡಿಂಗ್ ಅಂತೇಳಿ ಒಂದು ಲೆಟರ್ ಕೊಟ್ಟಿದ್ದಾರೆ. ಅವರು 3 ವರ್ಷದ ಹಿಂದೆ ರಾಯಪುರ ಕಮಿಷನರ್ ಆಗಿರುವಾಗ ಒಂದು ಜರ್ಮನಿ ಟೆಕ್ನಾಲಜಿದು ಒಂದು ಮೆಷಿನರಿಯನ್ನು ಟ್ರಯಲ್ ಬೇಸಿಸಲ್ಲಿ ನಮಗೆ ನಗರಸಭೆ ಕೊಟ್ಟಿದ್ದಾರೆ. ಅದು ಈಗಲೂ ಮಹಾತ್ಮ ಗಾಂಧಿ ರಂಗಮಂದಿರ ಒಳಗಡೆ ಇದೆ ಅಂತೆ. ಲಾಸ್ಟಿಗೆ ಏನು ಹೇಳಿದ್ರು, ಟ್ರಯಲಲ್ಲಿ ಯಾವ ರೀತಿಯಲ್ಲಿ ಅದು ವರ್ಕ್ ಮಾಡ್ತದೆ ಅಂತ ಹೇಳಿದ್ರೆ, ಬಾಟ್ಲನ್ನು ಬಿಯರ್ ಬಾಟ್ಲ್ ಇರ್ಬೋದು ಅಥವಾ ಇನ್ನಿತ ಯಾವ್ದಾದ್ರು ಒಂದು ಗಾಜಿನದ ಬಾಟ್ಲ್ ಇರ್ಬೋದು, ಅದನ್ನು ಕ್ರಷ್ ಮಾಡಿ ಸ್ಯಾಂಡ್ ಆಗಿ ಕನ್ವರ್ಟ್ ಮಾಡ್ತದೆ. ಆ ಸ್ಯಾಂಡನ್ನು ನಾವು ರಸ್ತೆಗೆ ಸಹ ಯೂಸ್ ಮಾಡ್ಕೊಳ್ಬೋದು. ಅಂಥ ಒಂದು ಟೆಕ್ನಾಲಜಿ ಮಿಷಿನನ್ನು ನಾವಿಲ್ಲಿ ತರಿಸ್ಕೊಂಡಿದ್ರಂತೆ. ಮತ್ತು ಅದೇನು ಇನ್ನೊಂದೇನಂತ ಹೇಳಿದ್ರೆ ಎಳ್ನೀರಿದೆ, ಎಳ್ನೀರ ಬೊಂಡವನ್ನು ಸಹ ಅದನ್ನು ಎಳ್ನೀರನ್ನು ಚಿಪ್ಪನ್ನು ಸಹ ಅದು ಕ್ರಷ್ ಮಾಡಿ ಪೌಡರ್ ಮಾಡ್ತದೆ.
ಆ ಒಂದು ಮೆಷಿನ್ ಅಮೌಂಟ್ ಅದಕ್ಕೆ 15 ಲಕ್ಷ ಆಗುತ್ತೆ. ಆ 15 ಲಕ್ಷವನ್ನು ಇವರು ರಾಯಪುರನ್ ಹೇಳಿದ್ರಂತೆ, ಇಲ್ಲ ಅದು ನಾವು ಪರ್ಚೇಸ್ ನಾವು ಮಾಡ್ತೇವೆ, ನಾವು ತಗೊಳ್ತೇವೆ, ಅದರಿಂದಾಗಿ ಆ ಪ್ರೈಸ್ ಬೇಸಿಸ್ ಏನು ಕೊಟ್ಟಿದ್ರೆ ಇಲ್ಲೇ ಇರಲಿ ಅಂತೇಳಿ ರಾಯಪುರ ಅವರು ಇವರಿಗೆ ಮೌಖಿಕವಾಗಿ ತಿಳಿಸಿದ್ರೆ. ಅದು ಈಗ ನಾನು ಹೇಳುದು ಕೇಳಿ, ಅದವರು ತೆಗೆದದ್ದು ಅಲ್ಲಿ ಇದ್ದದೆಲ್ಲ ಯಾರ ಗಮನಕ್ಕೂ ಬರಲಿಲ್ಲ, ಮೀಟಿಂಗ್ ಬೋರ್ಡಿಗೂ ಬರಲಿಲ್ಲ. ದಯವಿಟ್ಟು ಅದು ಆ ಬೇರೆ ಬೇರೆ ಟೈಪಲ್ಲೆಲ್ಲ ಬೇರೆ ಬೇರೆ ಟೈಪಲ್ಲೆಲ್ಲ ಇಡಬೇಕು, ಹಾಗೆ ಬೇಕಂತ. ಅದು ನಮಗೂ ಅದಕ್ಕೂ ಅವ್ರು ತಂದ್ರು, ಅದು ರಾಯಪ್ಪ ಅವರೇ ನೋಡಿ. ಯಾಕೆಂದ್ರೆ ಯಾವ್ದು ಬಾಡಿಗೆ ಬರಲಿಲ್ಲ. 15 ಲಕ್ಷ ಬಿಟ್ಟು 1 ಲಕ್ಷ ರೂಪಾಯಿ ಇಲ್ಲಿ 50,000 ರೂಪಾಯಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾವುದೇ ರೀತಿಯಲ್ಲಿ ನಮ್ಗೆ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 100% ಅದು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಏನಾದ್ರು ಮಾಡಿದ್ರೆ ಅದು ಲೋಕಾಯುಕ್ತ ಹೋಗುವಂತ ಪರಿಸ್ಥಿತಿ ಇದೆ. ಅದ್ರ ಹಿಂದೆ ಜನ ಇದ್ದಾರೆ. ದಯವಿಟ್ಟು ಕಮಿಷನರ್ ಅದಕ್ಕೆ ದಯವಿಟ್ಟು ಒಪ್ಪಿಕೊಡ್ಬೇಡ, ಹಿಂದೆ ಕಳಿಸಿ. ಅಷ್ಟೇ ಅಷ್ಟೇ, ಬೇರೆ ಪೇಮೆಂಟ್ ಕೊಡ್ಲಿಕ್ಕೆ ಬರುವುದಿಲ್ಲ. ಇನ್ನು 1 ಲಕ್ಷ ಇಲ್ಲ ಅದಕ್ಕೆ ಯಾವುದೇ ರೀತಿಯ ಅವರಿಗೆ ಅವರು 50,000 ರೂಪಾಯಿ ತಿಂಗಳು ಕೊಟ್ಟದೇ ಹೆಚ್ಚಾಗಿದೆ. ಅಲ್ಲಿ ಯಾವುದು ಏನು ಕೊಡ್ಲಿಲ್ಲ. ಈಗ ಅದು ಬಂದಾಗಿದೆ. ಅವ್ನು ದೊಡ್ಡ ಕೊಟ್ಟದಕ್ಕೆ ಡೆಮ ಎಲ್ಲ ಕೊಟ್ಟಿದ್ದಾರೆ. ಡೆಮ ಎಲ್ಲ ಕೊಟ್ಟಿದ್ದಾರೆ ನಮಗೆ. ಈಗ ಹಿಂದೆ ಸದೇ ತರ ಆಗ್ತಿರೋದು. ಈಗ ನಾವು ಇಲ್ಲಿ ಬಂದ ಅರ್ಜಿಗಳು ಸರ್ಕ್ಯುಲರ್ ಎಲ್ಲ ಹಾಗೆ ಮತ್ತೆ ಏನಾಗ್ತದೆ, 1 ನಿಮಿಷ ಮತ್ತೆ ನಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿ ನನ್ನನ್ನು ಬ್ಲೇಮ್ ಮಾಡ್ತಾರೆ, ನಮ್ಮ ಅಧಿಕಾರಿಗಳು ಬ್ಲೇಮ್ ಮಾಡ್ತಾರೆ. ಆ ರೀತಿ ಆ ರೀತಿಯೆಲ್ಲ ಬರಬಾರ್ದು. ದಯವಿಟ್ಟು ಇನ್ನು ಮುಂದಕ್ಕೆ ನಾವು ಅಜೆಂಡಾ ಮೇಡಮ್ ಅಂತ ನಾನು ಹೇಳಿದ್ದೀನಿ, ಅಜೆಂಡಾ ಮತ್ತೆ ನೆಕ್ಸ್ಟ್ ಹೋಗ್ಬೇಕು. ಸರ್ಕ್ಯುಲರ್ ಏನುಂಟು, ಅರ್ಜಿಗಳೇನುಂಟು ಅದನ್ನು ಫಸ್ಟಿಗೆ ಓದ್ಬೇಕು ಅಂತ ಹೇಳಿ. ಆಯ್ತು, ಇನ್ನು ಅಜೆಂಡಾದಲ್ಲಿ ನಾವು ಅರ್ಜಿಗಳನ್ನು ಸ್ವೀಕಾರ ಮಾಡಿದ ಫಸ್ಟ್ ಅಜೆಂಡಾ ಇಟ್ಬಿಡುವ. ಈಗ ಬಂದದ್ದು ಈ ಒಂದು ಹಿಂದೆ ಒಂದು ಮೀಟಿಂಗ್ ಬಂದಿತ್ತು, ನಿಮ್ ಗಮನದಲ್ಲಿ ಇರಲಿ. ಅದೇನು ಅಂತ ಹೇಳಿದ್ರೆ, ಮೂಡದವರು ಒಂದು ಲೆಟರ್ ಕೊಟ್ಟಿದ್ದಾರೆ ನಮಗೆ. ಅದರಲ್ಲಿ ಉಳ್ಳಾಲ ತಾಲೂಕು ಉಳ್ಳಾಲ ಗ್ರಾಮದ ಸರ್ವೆ ನಂಬರ್ 145/1ರಲ್ಲಿ 3 ಎಕರೆ 45 ಸೆಂಟ್ಸ್ ವಿಸ್ತೀರ್ಣದ ಜಮೀನನ್ನು ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿಪಡಿಸಲು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹಸ್ತಾಂತರಿಸುವ ಕುರಿತು ಅಂತೇಳಿ. ಎಲ್ಲಿ ಜಾಗದು ವ್ಯವಧಾನ ಇರಲಿಯಪ್ಪ, 1 ನಿಮಿಷ ಪ್ಲೀಸ್. ಓದಲಿಕ್ಕೆ ವ್ಯವಧಾನ ನಿಮ್ಗೆ ಸ್ವಲ್ಪ ತಾಳ್ಮೆಯಲ್ಲಿ ದಯವಿಟ್ಟು. ಎಂತ ಏಜೆಂಟ್ದಲ್ಲಿ ಉಂಟದು ನಳಿನಿ ಕಳೆದ ಮೀಟಿಂಗ್ ಅಲ್ಲಿ 3 ಸೆನ್ಸ್ 3 ಎಕರೆ ಅಂತೇಳಿ ಸ್ವಲ್ಪ ಗೊಂದಲ ಇತ್ತು. ಅದಕ್ಕೆ ಗೊಂದಲ ನಿವಾರಣೆ ಮಾಡ್ಲಿಕ್ಕೆ ನಮಗೆ ಲೆಟರ್ ಸಿಕ್ಕಿದೆ ಮೂಡದವರದ್ದು. ಅದರಲ್ಲಿ 3 ಎಕರೆ 0.3 ಎಕರೆ 45 ಸೆನ್ಸ್ ಅಂತ ಕೊಟ್ಟಿದ್ದಾರೆ. ಮೇಲ್ಕಡೆ ವಿಷಯ ಸಂಬಂಧಿಸಿದಂತೆ ಉಳ್ಳಾಲ ತಾಲೂಕು ಉಳ್ಳಾಲ ಗ್ರಾಮ ಸರ್ವೆ ನಂಬರ್ 145/1ರಲ್ಲಿನ 3 ಎಕರೆ 45 ಸೆನ್ಸ್ ಜಮೀನನ್ನು ಪ್ರವಾಸಿಗರ ತಾಣವಾಗಿ ಅಭಿವೃದ್ಧಿಪಡಿಸುವಂತೆ ಶ್ರೀ ಯುಟಿ ಖಾದರ್ ಮಾನ್ಯ ಸಭಾಧ್ಯಕ್ಷ ವಿಧಾನಸಭೆಯವರು ನಿರ್ದೇಶಿಸಿರುತ್ತಾರೆ. ಸದರಿಯ ನಿರ್ದೇಶನದಂತೆ ಜಮೀನನ್ನು ಈಗಾಗಲೇ ಸರ್ವೆ ಮಾಡಲಾಗಿ ಸದರಿ ಜಮೀನನ್ನು ಸ್ಮಶಾನಕ್ಕಾಗಿ ಕಾಯ್ದಿರಿಸುವುದು ಕಂಡು ಬಂದಿರುತ್ತದೆ. ಆದ್ದರಿಂದ ಪ್ರಸ್ತುತ ಜಮೀನನ್ನು ಪ್ರವಾಸಿಗ ತಾಣವಾಗಿ ಅಭಿವೃದ್ಧಿಪಡಿಸುವ ಸಲುವಾಗಿ ಮಂಗಳೂರು ನಗರ ಎಲ್ಲ ಮಾಡ್ತಿದ್ದೇವಲ್ಲ, ಅದು ಅಬ್ಬಕ್ಕ ಸರ್ಕಲ್ ಹಿಂದೂ ಶವ ಸಂಸ್ಕಾರ ಸಮಿತಿ ಉಳ್ಳಾಲ ಹಾಗಾದ್ರೆ ನೀವು ಕೊಟ್ಟ ಅರ್ಜಿ ಓದುದು ಬೇಡವಾ? ಪಬ್ಲಿಕ್ ಕೊಟ್ಟದ್ದು ನೀವು ಕೊಟ್ಟ ಅರ್ಜಿನ ಓದ್ತಾ ಅಸ್ಪಷ್ಟವಾಗಿತ್ತು ಸರ್. ಅದಕ್ಕೊಂದು ಅಬ್ಜೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಅದನ್ನು ಓದ್ತಾ ಇದ್ದೇನೆ. ಹಿಂದೂ ಶವ ಸಂಸ್ಕಾರ ಸಮಿತಿ ಉಳ್ಳಾಲ ಅವರು ಏನು ವಿಷಯ, ಹಿಂದೂ ಸ್ಮಶಾನ ಭೂಮಿಯನ್ನು ಒತ್ತುವರಿ ಮಾಡಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಪ್ಪಿಸುವ ನಿರ್ಧಾರವನ್ನು ಕೈ ಬಿಡುವ ಬಗ್ಗೆ ಉಳ್ಳಾಲ ಗ್ರಾಮದ ಸರ್ವೆ ನಂಬರ್ 145/1ರಲ್ಲಿ 3 ಎಕರೆ 45 ಸೆನ್ಸ್
ಸ್ಥಳದಲ್ಲಿ ಸರ್ವೆ ನಂಬರ್ 145/3 1.97 ಎಕರೆ ಭೂಮಿಯನ್ನು ಸರ್ಕಾರ ಹಿಂದೂ ಸ್ಮಶಾನಕ್ಕಾಗಿ ಮೀಸಲಿಟ್ಟಿರುತ್ತದೆ. ಪಹಣಿ ಪತ್ರಿಕೆ ಕಾಲಂ ನಂಬರ್ 11ರಲ್ಲಿ ಸ್ಪಷ್ಟವಾಗಿ ಹಕ್ಕುಗಳು ದಾಖಲಾಗಿರುತ್ತದೆ. ತಾವುಗಳು ಈ ಭೂಮಿಯ ಪೂರ್ವಾಪರ ತಿಳಿಯದೆ ಏಕಾಏಕಿ 145/1 3.45 ಎಕರೆ ಪ್ರದೇಶವನ್ನು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಪ್ಪಿಸಲು ನಿರ್ಧರಿಸಿರುತ್ತೀರಿ. ಈ ಸ್ಥಳದಲ್ಲಿ ಸ್ಮಶಾನ ಕಟ್ಟಡವು ಇರುತ್ತದೆ ಮತ್ತು ರಸ್ತೆಯ ಇನ್ನೊಂದು ಮಗ್ಗಲುನಿಯ ಸರ್ವೆ ನಂಬರ್ 145/1 ಉಳಿದ ಜಮೀನು ಮೃತರನ್ನು ಹೂಳುವ ಪ್ರದೇಶವಾಗಿರುತ್ತದೆ. ನಿಮ್ಮ ಈ ನಿರ್ಧಾರ ಏಕಪಕ್ಷೀಯವಾಗಿರುತ್ತದೆ ಮತ್ತು ಹಿಂದೂಗಳ ಮೇಲೆ ದೌರ್ಜನ್ಯ ಎಸಗಿದಂತಾಗುತ್ತದೆ. ದಯವಿಟ್ಟು ನಿರ್ಧಾರ ಕೈ ಬಿಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಈ ಭೂಮಿ ಸಂಬಂಧಪಟ್ಟಂತೆ ಹಲವಾರು ವ್ಯಾಜ್ಯಗಳು ಸಂಭವಿಸಿರುತ್ತದೆ. ಇದರಲ್ಲಿ ಹಿಂದೂ ಸ್ಮಶಾನದ ಪರವಾಗಿ ಕೋರ್ಟ್ ಆದೇಶ ಕೂಡ ಒಳಗೊಂಡಿರುತ್ತದೆ. ವ್ಯಾಜ್ಯಗಳ ವಿವರ ಉಳ್ಳಾಲ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದಾರೆ ಮತ್ತು ತಹಶೀಲ್ದಾರ್ ಮಂಗಳೂರು ಕಂದಾಯ ಇಲಾಖೆ 2018ರಲ್ಲಿ ಮತ್ತು 2019ರಲ್ಲಿ ಕೊಟ್ಟಿದ್ದಾರೆ ಮತ್ತು 2018ರಲ್ಲಿ ತಹಶೀಲ್ದಾರ್ ಕಚೇರಿಗೆ ಇನ್ನೊಂದು, ಕರ್ನಾಟಕ ರಾಜ್ಯ ಪೊಲೀಸ್ ಜಿಲ್ಲಾಧಿಕಾರಿಯವರ ಕಾರ್ಯಾಲಯ 17/2014ರಲ್ಲಿ ಮತ್ತು ಪ್ರಧಾನ ಮುನ್ಸಿಪಲ್ ಮಂಗಳೂರು ಇವರ ನ್ಯಾಯಾಲಯ CSS ಕೆಂಪೇಗೌಡರು ಪ್ರಸ್ತುತ ದಾವೆ ವಿಚಾರಣೆಗೆ ಸಂಬಂಧಿಸಿ ಒಂದು ಸೂಕ್ತ ನ್ಯಾಯ ವೇದಿಕೆಗೆ ಅಹವಾಲು ಸಲ್ಲಿಸಲು ಸೂಚನೆ ಅಂತೇಳಿ ಒಂದು ಡಿಗ್ರಿ ಆಗಿದೆ. ಮತ್ತೊಂದು ಡಿಗ್ರಿ ಆಗಿದೆ, ಆರ್ಡರ್ ಕಾಪಿ ಇಟ್ಟಿದ್ದಾರೆ ತಹಶೀಲ್ದಾರ್ ಆಫ್ ಮ್ಯಾಂಗ್ಳೂರು. ಮತ್ತು ನ್ಯಾಯಾಲಯದ ಸ್ಮಶಾನ ಸಂಬಂಧಿಸಿದ ಭೂಮಿಯಲ್ಲಿ ಅಕ್ರಮ ಕಟ್ಟಡ ಮಸೀದಿ ನಿರ್ಮಾಣದ ಬಗ್ಗೆ ದಾವೆ, ಹೀಗೆ ಅವರೊಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರು ಹಿಂದೂ ಶವ ಸಂಸ್ಕಾರ ಸಮಿತಿ ಉಳ್ಳಾಲ ಅಂತೇಳಿ ಅಬ್ಜೆಕ್ಷನ್ ಅನ್ನು ಹಾಕಿ ಕೊಟ್ಟಿದ್ದಾರೆ. RTC ಸಹ ಕೊಟ್ಟಿದ್ದಾರೆ. ಇದರಲ್ಲಿ ಸರ್ಕಾರ 1 ಎಕರೆ 58 ಸೆನ್ಸು, 11ನೇ ಕಾಲಮಲ್ಲಿ ದಫನ ಸ್ಥಳ, ಇನ್ನೊಂದು ಸರ್ಕಾರ 45 ಸೆನ್ಸು, 11ನೇ ಕಾಲಮಲ್ಲಿ ಹಂಚು ಕಟ್ಟಡ ಹಿಂದೂ ಸ್ಮಶಾನ ಅಂತೇಳಿ ಇದೆ. 12ನೇ ಸಾಗುವಳಿ ಚೀಟ್ ಇದರಲ್ಲಿ ಸರ್ಕಾರ ಅಂತೇಳಿ ಕೊಟ್ಟಿದ್ದಾರೆ. ಈಗ ಕಮಿಷನರ್ ಈಗ 3 ಎಕರೆ ಅದು ಪೂರ್ತಿ RTC ಸ್ಮಶಾನ ಅಂತ ಉಂಟಾ? ಏನಾದ್ರು 2 ಎಕರೆ ಹೀಗೆ ನಮ್ಗೆ ಅದರ ಸರಿಯಾದ ಮಾಹಿತಿ ಏನಂತ ಗೊತ್ತಿಲ್ಲ. ಅಲ್ಲ ಸರಿಯಲ್ಲ, ನಾನು ಕಳೆದ ಬಾರಿ ಮೀಟಿಂಗ್ ಅಲ್ಲಿ ಇದರ ಬಗ್ಗೆ ವಿಶ್ವಾಸ ಕಾರಣ ಯಾಕಂತ ಹೇಳಿದ್ರೆ ನನಗೆ ಇದರ ಬಗ್ಗೆ ಮಾಹಿತಿ ಗೊತ್ತಿತ್ತು. ಯಾಕಂದ್ರೆ ನಾನು ಇರುವಾಗ ಈ ಸಂದರ್ಭದಲ್ಲಿ ಕೆಲಸ ಆಗ್ತಾ ಇತ್ತು. ಕೋರ್ಟಿನಲ್ಲಿ ಹೋದ ನಂತರ ನನ್ನ ಆಫೀಸರಲ್ಲಿ ಆ ಸ್ಮಶಾನ ದಫನ್ ಹೋಗಿದಂತ ಇಟ್ಟದ್ದು. ಆ ಸಂದರ್ಭದಲ್ಲಿ ಗಲಾಟೆ ಆಗ್ತಾ ಇರುವಾಗ ಅದನ್ನೆಲ್ಲ ನಿಲ್ಲಿಸಿದ್ದು ನಾವೇ ಈ ಮುನ್ಸಿಪಾಲಿಟಿ ಅವರೇ. ಅದನ್ನ ಯಾವುದೇ ಇದಕ್ಕೆ ನೀವು ಅವರಿಗೆ ಅಭಿವೃದ್ಧಿ ಮಾಡಿ ಕೊಡ್ಬೋದು. ಹೇಗೆ ನೀವು ಅಲ್ಲಿ ಬೇಕಾದ್ರೆ ಗಿಡ ನಾಟಿ ಕೊಡಿ, ಅದು ಕೊಡಿ ಅಂತ ಹೇಳಿ ಸ್ಥಳ ಬರಬಾರ ಮಾಡ್ಲಿಕ್ಕೆ ನೀವು ಯಾರಿಗೆ ಸಹ ಆಗ್ಲಿಕ್ಕೆ ಆಗುದಿಲ್ಲ. ಗಾರ್ಡನ್ ಮಾಡ್ಲಿಕ್ಕೆ ಕೊಡ್ಬೋದು, ಏನ್ ಮಾಡ್ಲಿಕ್ಕೆ ಕೊಡ್ಬೋದು, ಬಟ್ ಅಲ್ಲಿ ಎಲ್ಲ ಸ್ಥಳವನ್ನು ಯಾವುದೇ ಸಂಸ್ಥೆ ಕೊಡ್ಲಿಕ್ಕೆ ಆಗುದಿಲ್ಲ. ನೀವು ಹೇಳಿದ ಪೂರಕವಾಗಿ ಈಗ ಇದಕ್ಕೆ ಹೋಗುದಿಲ್ಲ. ನೀವು ಹೇಳಿದಾಗ ಪಾರ್ಕ್ ಅಲ್ಲಿ ಪಾರ್ಕ್ ಅಂತ ಹೇಳಿದ್ರೆ ಗಾರ್ಡನ್ ಅಬ್ಬಕ್ಕ ಸರ್ಕಲ್ ಇಂದ ಅಲ್ಲಿ ಕೋಟೆಪುರಕ್ಕೆ ಏನು ನಾವೀಗ ಬ್ರಿಡ್ಜ್ ಆಗ್ತಾ ಉಂಟು. ಈಗ ಕೋಟೆಪುರದಿಂದ ನೆಕ್ಸ್ಟ್ಗೆ ಬಳ್ಳಾರಿಗೆ ಬ್ರಿಡ್ಜ್ ಆಗ್ತದೆ. ಆ ಕಡೆ ಅದರಿಂದಾಗಿ 2 ಕಡೆನೂ ರಸ್ತೆ ಸುಂದರವಾಗಿ ಕಾಣಲಿಕ್ಕೋಸ್ಕರ 2 ಕಡೆ ಕದ್ರಿ ಪಾರ್ಕ್ ತರ ಏನು ರೋಡ್ ಸೈಡ್ ಅಲ್ಲಿ ಮರಗಿಡವನ್ನು ಬೆಳೆಸಿಕೊಂಡು ಏನು ಪಾರ್ಕ್ ತರ ಮಾಡ್ತೇವಲ್ಲ ಆ ರೀತಿಯಲ್ಲಿ ಮಾಡುದು. ಈ 3 ಎಕರೆ 45 ಅದಕ್ಕೆ ಹೋಗುದಿಲ್ಲ. ಚರ್ಚೆ ಮಾಡಿ ಅಲ್ಲ ನೀವು ನೋಡಿ, ನಾವು ಯಾರ ಪರವಲ್ಲ ಯಾರ ವಿರುದ್ಧವಲ್ಲ, ನಾವು ನ್ಯಾಯದ ಪರ ಆಗಿರುವುದು. ಅದರಿಂದ ಇದು ಭಾರಿ ಸೂಕ್ಷ್ಮವಾದಂತ ಒಂದು ವಿಷಯ ಅಧ್ಯಕ್ಷರೇ. ಅದರ ಸಾಧಕ ಬಾಧಕ ಅದು ಏನು ಎಂತ ತಿಳಿಯಲು ನಮಗೆ ಇಲ್ವಾ, ಏನು ಹೇಳಲಿಕ್ಕಾಗಲ್ಲ. ಅದನ್ನು ಮಾಡಿ ಹೊರೈತಾರೆ. ಅದನ್ನು ಪೆಂಡಿಂಗ್ ಇಡಿ, ಏನ್ ಮಾಡಿ ಪೆಂಡಿಂಗ್ ಇಡಿ. ಅದರ ಸಾಧಕ ಬಾಧಕ ಆಲೋಚನೆ ಮಾಡೋಣ. ಮುಂದಿನ ದಿನಗಳಲ್ಲಿ ಏನಂತ ನೋಡೋಣ. ಈಗ ಅದನ್ನು ಪೆಂಡಿಂಗ್ ಇಡಿ. ಕಮಿಟಿ ಅವರ ಆಡಳಿತ ಕೂತಲ್ಲಿ ನಾವು ನಿರ್ಣಯ ಮಾಡ್ಲಿಕ್ಕೆ ಬರುದಿಲ್ಲ. ಅದು ರೆವೆನ್ಯೂ ಮ್ಯಾಟರ್ಸ್. ನೀವು ರೆವೆನ್ಯೂ ಮ್ಯಾಟರ್ಸ್ ಅದು ಬೇರೆ ಲೆವೆಲ್ ಇರ್ಲಿ. ನಮ್ಮ ಈ ಬಾಟಮ್ ಲೆವೆಲ್ ಅಲ್ಲಿ ಅದಕ್ಕೆ ಈಗ ಏನಾಗ್ತದೆ ಅಂತ ಒಂದು ಕಳೆದ ಮೀಟಿಂಗ್ ಅಲ್ಲಿ ಸಹ ಇಲ್ಲಿ ಮಾತಾಡ್ಲಿಕ್ಕೆ ಇಲ್ಲಿ ಕರೆಂಟೇ ಇಲ್ಲ. ಈಗ ನಿಮ್ಮ ಮೇಲೆ ಕೂತ್ಕೊಂಡು
ಇಟ್ಕೊಳ್ಳೋರು ನಮ್ಮ ಮೇಲೆ ಪರಿಚಯ ದಯವಿಟ್ಟು ಒಂದು ನಾನು ಒಂದು ಮೀಟಿಂಗ್ ಒಂದು ತಿಂಗಳಿಗೆ ಒಂದು ಏನಾದರೂ ವ್ಯವಸ್ಥೆ ಮಾಡಿ ಸರ್. ಜಬ್ಬಾರ್ ಅವರು ನಿಮಗೆ ಬೇಡ, ನಿಮ್ಮ ವಾಯ್ಸ್ ಸಾಕು ಮೈಕ್ ಇದ್ದಾಗೆ. ದಯವಿಟ್ಟು ಏನಾದರೂ ಒಂದು ವ್ಯವಸ್ಥೆ ಮಾಡಿ. ಮೊನ್ನೆ 4 ಪ್ರಾಯದವರು ಇದರ ಬಗ್ಗೆ ಪೂರ್ತಿ ಮಾಡಿದ್ದಾರೆ, ಮತ್ತೆ ಬೇರೆ ಮಾತಾಡಿ. ಸರ್ ಜನರೇಟ್ ಸರಿ ಇಲ್ಲ, ಲಿಫ್ಟ್ ಸರಿ ಇಲ್ಲ, ಅವತ್ತಂತ ಮಾತಾಡ ಅವ್ರು ಮಾಡುದಿಲ್ಲ, ಸುಮ್ಮನೆ ಮಾತಾಡಿ ಅವ್ರು ನಮಗೆ ಬಾಯಿ ಬಚ್ಚಿ 8 ವರ್ಷ ಲಿಫ್ಟ್ ಏನಿಲ್ಲ, ಹೊಸ ಲಿಫ್ಟ್ ಆಗಿದೆ, ಚೇಂಜ್ ಮಾಡಬೇಕು. ಅಲ್ಲ ಹೊಸ ಲಿಫ್ಟ್ ಜನರೇಟ್ ಸರಿ ಇಲ್ಲ, ವಾಯಿಲ್ ಹೋಗ್ತಾ ಉಂಟು ನೋಡಿ, ವಾಯಿಲ್ ಹೋಗ್ತಾ ಉಂಟು. ಈಗ ಈಗ ಎಲ್ಲರ ಈಗ ಅದನ್ನು ಮಾನ್ಯ ಪೌರಾಯುಕ್ತರು, ಅದು ದೊಡ್ಡ ಒಂದು ವಿಷಯ, ಸಣ್ಣ ವಿಷಯ ಅಲ್ಲ. ಅದು ಮತ್ತೆ ಅಂತ ಏನಂತ ಹೇಳಿ ಅದನ್ನು ನೀವು ಅದು ಹಾಗೇನೆ ಏನ್ ಮಾಡುದು ಅಲ್ಲ, ಅದು ಇಟ್ಬಿಡಿ. ಈಗ ಅದಕ್ಕೆ ನಾವು ಯಾವುದು ಇದು ಕೊಡುದು ಬೇಡ, ಬೇಡ, ಅದನ್ನು ಏನಂತ ಹೇಳಿ ಮೇಲ್ಮಟ್ಟದಲ್ಲಿ ನೋಡಿ ಏನಂತ ಅಲ್ಲ ಕಲೀಲವ್ರೆ, ತುಂಬಾ ಕೂಲಿ ಕಾರ್ಮಿಕರಿರ್ತಾರೆ, ತುಂಬಾ ಕಷ್ಟದಲ್ಲಿದ್ದಾರೆ. 2-3 ತಿಂಗಳಾಯ್ತು, ಕೆಂಪು ಕಲ್ಲಿಲ್ಲ, ವೈದ್ಯ ಇಲ್ಲ, ಏನು ಮಾಡ್ಲಿಕ್ಕಾಗಲ್ಲ ನಮ್ಮಿಂದ. ಅದಕ್ಕೆ ನಾವು 31 ಮೆಂಬರ್ ಅವ್ರು ನಿರ್ಣಯ ಮಾಡಿ ಒಂದು ಡಿಸಿಗೆ ಒಂದು ಮನವಿ ಕೊಡಬೇಕು. ಹೊಡಿಗೆ ಕಲ್ಲಿನ ವಿಷಯದಲ್ಲಿ ಕೈ ಹಾಕಬೇಡಿ, ಅದು ಬೇರೆ ನೋಡ್ತಾರೆ. ಉಪಾಧ್ಯಕ್ಷ 5 ಕೈ ಮಾಡ್ರೆ ಒಬ್ಬರು ಬಿಡಿಸಿ ನನಗೆ ಎ ಖಾತೆ ಮತ್ತು ಬಿ ಖಾತೆ ಬಗ್ಗೆ ಸ್ವಲ್ಪ ವಿವರಿಸಿ ಹೇಳಿ ಅಂತೇಳಿ. ನೀವು ಇಷ್ಟವರೆಗೆ ಅದಕ್ಕೆ ಲೆಟರ್ಸ್ ಕೊಡಲಿಲ್ಲ. ಇಲ್ಲಿ ಸಾರ್ವಜನಿಕರು ತುಂಬಾ ಮಂದಿ ಇಲ್ಲಿ ಬಿ ಖಾತೆ ಅಂತ ಹೇಳಿ ಏನಂತ ಗೊತ್ತಿಲ್ಲ, ಅದರ ಬಗ್ಗೆ ಗೊಂದಲ ಇದ್ದಾರೆ. ನಮಗೆ ನನ್ನದೇ ವೈಯಕ್ತಿಕವಾಗಿ ಹೇಳ್ತೇನೆ, 60 ವರ್ಷ ಮೊದಲಿನ ಮನೆ ನಂದು. ನೀವು ಬಿ ಖಾತೆ ಅಂತ ಹೇಳಿ ಕನ್ವರ್ಷನ್ ಕೇಳ್ತೀರಿ, ಅದಕ್ಕೆ ಹೇಳ್ತೀರಿ, ಇದಕ್ಕೆ ಹೇಳ್ತೀರಿ, ಮತ್ತೆ ಲೋನ್ ತೆಗಿಲಿಕ್ಕೆ ಆಗುದಿಲ್ಲ, ಎಲ್ಲ ತೆಗಿತಾರೆ. ಯಾವ ವಿಚಾರದಲ್ಲಿ ಕನ್ವರ್ಷನ್ ಆಗ್ತದೆ, ಆ ಟೈಮಲ್ಲಿ ಕನ್ವರ್ಷನ್ ಇರ್ಲಿಲ್ಲ, ಅದು ಏನಂತ ಹೇಳಿ ಒಂದು ಸ್ವಲ್ಪ ಹೇಳ್ತೀರಾ ಸಭೆಗೆ? ದಯವಿಟ್ಟು ಲೆಟರ್ ಅವರು ಕೊಟ್ಟಿದ್ದ ಲೆಟರ್ ಅಲ್ಲಿ ಅವರಿಗೆ ಕೊಟ್ಟು ಬಿಡಿ, ನನಗೆ ಕೊಡ್ಲಿಲ್ಲ, ಕೊಟ್ಟು ಬಿಡಿ. ಮತ್ತೆ ನಮಗೆ ಸಾಕಾಗಿದೆ ಈ ಖಾತೆ ಅಂತ ಹೇಳಿ ನೀವು ಬಿ ಖಾತೆ ಮಾಡ್ತೀರಿ ಎಲ್ಲ ಹತ್ರ, ಅವರಿಗೆ ಲೋನ್ ತೆಗಿಲಿಕ್ಕೆ ಆಗುದಿಲ್ಲ. ನಾಡ್ದು ನಾವು ಬ್ಯಾಂಕಿಗೆ ಹೋಗುವಾಗ ಬಿ ಖಾತೆ ಹೇಳ್ತೇನೆ, ಸ್ಪಷ್ಟವಾಗಿ ಹೇಳ್ತೇನೆ. ಬಿ ಖಾತಾ ಈ ಕಾನ್ಸೆಪ್ಟ್ ಏನಂತಾರೆ, ಎ ಖಾತಾ ಅಂತ ಹೇಳಿದ್ರೆ ನಿಮಗೆ ಕನ್ವರ್ಟೆಡ್ ಲ್ಯಾಂಡ್ ಹತ್ರ ಬರ್ಲಿ ಕೇಳ್ತದಲ್ಲ ಕನ್ವರ್ಟ್ ಲ್ಯಾಂಡ್ ಗೆ ಎ ಖಾತಾ, ನಾನ್ ಕನ್ವರ್ಟೆಡ್ ಲ್ಯಾಂಡ್ ಗೆ ಬಿ ಖಾತಾ. ಕಾನ್ಸೆಪ್ಟ್ ಇಷ್ಟೇ, ಸಿಂಪಲ್. ನಾನು ಹೇಳಿದ ನಿಮಗೆ ರೈಟಿಂಗ್ ಅಲ್ಲಿ ಕೊಡಿ, ಮುಗಿಸಬಹುದು ಅಂತ ನಿಮ್ಮ ಗಮನಕ್ಕೆ ಎಲ್ಲರ ಗಮನಕ್ಕೆ ಈಗ ಎ ಖಾತಕ್ಕೆ ಕನ್ವರ್ಷನ್ ಆಗಿದ್ದಲ್ಲಿ ಕನ್ವರ್ಷನ್ ಕಾಪಿ, RTC, ಜಾಗದ ದಾಖಲೆಗಳು, ಅವರದ್ದು ಭಾವಚಿತ್ರ, ಆಸ್ತಿ ಭಾವಚಿತ್ರ, ಸಿಂಗಲ್ ಸೈಟ್ ಮೂಡದ್ದು, ಖಾಲಿ ಜಾಗ ಆಗಿದ್ದಲ್ಲಿ, ಬಿಲ್ಡಿಂಗ್ ಇದ್ರೆ ಅವರ ಹಿಂದೆ ಡೋರ್ ನಂಬರ್ ಇದ್ರೆ ಸಿಂಗಲ್ ಸೈಟ್ ಅವಶ್ಯಕತೆ ಇಲ್ಲ. ಇಲ್ಲ ಅಂತ ಹೇಳಿದ್ರೆ ಖಾಲಿ ಜಾಗ ಇದ್ರೆ ಸಿಂಗಲ್ ಸೈಟ್ ಮತ್ತು ಮೂಡ ಸಿಂಗಲ್ ಸೈಟ್ ಮತ್ತು ಸ್ಕೆಚ್ ಬೇಕಾಗ್ತದೆ, ಆರ್ಡರ್ ಕಾಪಿ ಬೇಕು. ಮತ್ತು ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಹೊರತುಪಡಿಸಿ ಇನ್ನೊಂದು ID, ವೋಟರ್ ID ಅಥವಾ ಪ್ಯಾನ್ ಕಾರ್ಡ್ ಏನಾದರೂ ಒಂದು ಬೇಕಾಗುತ್ತೆ, ಅಥವಾ RTC ರೇಷನ್ ಕಾರ್ಡ್ ಯಾವ್ದಾದ್ರು ಕೊಡ್ಬೋದು. ಮತ್ತು ನಾವು GPS ಮಾಡ್ತೇವೆ, GPS ಮತ್ತು EC ಇದು ಕಡ್ಡಾಯವಾಗಿ 5 ರಿಂದ 10 ವರ್ಷದ 5 ಅಥವಾ 10 ವರ್ಷದ ನಮಗೆ EC ಕೊಡಬೇಕಾಗ್ತದೆ ರೀಸೆಂಟ್ ಇದು. ಅದು ಯಾಕೆ ಅಂತಂದ್ರೆ ಅಲ್ಲಿ ಕಾಲಮ್ ನಂಬರ್ ನಮ್ಮ ಋಣ ಕಾಲಮ್ನಲ್ಲಿ ಅವರಿಗೆ ಲೋನ್ ಪ್ಲೆಜ್ ಆಗಿದ್ರೆ ಅದನ್ನ ಅದರಲ್ಲಿ ಹಾಕ್ಲಿಕ್ಕೆ ಅಂತೇಳಿ ಅಡಮಾನಗೆ ಇದ್ರೆ ಅದನ್ನು ಮೆನ್ಷನ್ ಮಾಡ್ಲಿಕ್ಕೆ ಇರ್ತದೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಅದಕ್ಕೋಸ್ಕರ ಇಷ್ಟು ಡಾಕ್ಯುಮೆಂಟ್ ತಗೊಳ್ತೇವೆ ನಾವು. ಬಿ ಖಾತಾ ಅಂತ ಹೇಳಿದ್ರೆ ನಾನ್ ಕನ್ವರ್ಟೆಡ್ ಲ್ಯಾಂಡ್, ಕೃಷಿ ಭೂಮಿ ಇರ್ತದೆ, ಒಂದು ಮನೆ ಇರ್ತದೆ, ಆ ಮನೆಗೆ ಖಾತಾ ಕೊಡ್ಲಿಕ್ಕೆ ಬರುವುದಿಲ್ಲ, ಕನ್ವರ್ಷನ್ ಆಗಿರುವುದಿಲ್ಲ, ಅಥವಾ ಅವ್ರಿಗೆ ಏನಾದ್ರು ದಾಖಲೆಗಳು, ಈಗ ಉದಾಹರಣೆಗೆ ಹೇಳೋದು ಅಂತ ಹೇಳಿದ್ರೆ ನಮ್ಮ CRZ ಇರ್ತದೆ, CRZ ಅಲ್ಲಿ NOC ರೋಡ್ನ ಈ ಕಡೆಗೆ NOC ಕೊಡ್ತಾರೆ, ಆ ಕಡೆ ಸಿಗುದಿಲ್ಲ. ಆಗ ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಪರ್ಮನೆಂಟ್ ಆಗಿ ಅವ್ರ ಲೈಫ್ ಲಾಂಗ್ ಅವರಿಗೆ ಆ ದಾಖಲೆನೇ ಆ ಸ್ಥಳಕ್ಕೆ ದಾಖಲೆಗಳೇ ಇರುವುದಿಲ್ಲ. ಅಂತ ಇದಕ್ಕೆ ಅವರಿಗೆ ಅವ್ರ RTC ಮೇಲೆಗೆ RTC ಮಾತ್ರ ಸಾಕು, RTC ಮತ್ತು ಅವರ ಭಾವಚಿತ್ರ ಇರ್ಬೋದು, ಜಾಗದ ಭಾವಚಿತ್ರ ಮತ್ತೆ ಅವರ ಜಾಗದ ಇದು GPS ಫೋಟೋಗಳು ಮತ್ತು ಆಧಾರ್ ಕಾರ್ಡ್, ನಾನು ಏನೇ ಹೇಳಿದೆ ID ಎಲ್ಲ ಎ ಖಾತೆಗೆ ಬೇಕು. ಮತ್ತು ಉಳಿದಂತೆ ಎಲ್ಲ ಇದು ಕನ್ವರ್ಷನ್ ಕಾಪಿ ಮತ್ತು ಸಿಂಗಲ್ ಸೈಟ್ ಬಿಟ್ಟು ಹೊರತುಪಡಿಸಿ ಮತ್ತೆ ಎಲ್ಲ ದಾಖಲೆಗಳನ್ನು ಕೊಡಬೇಕು ಅವರು.
ಇದನ್ನು ಮತ್ತು ಇ.ಸಿ ಕೊಡಬೇಕು. ಇಷ್ಟು ಕೊಟ್ಟರೆ ಅವರಿಗೆ ಬಿ ಖಾತಾ ನಾವು ಈಸಿಯಾಗಿ ಒಂದೇ ದಿನದಲ್ಲಿ ಖಾತಾವನ್ನು ಕೊಡ್ತೇವೆ. ಈ ಖಾತಾದಲ್ಲಿ ಬಿ ಖಾತಾ ಅಂತಲೇ ಬರ್ತದೆ, ಇದರಲ್ಲಿ ಎ ಖಾತಾ ಬರ್ತದೆ. ಬಿ ಖಾತಾ ನೀವು ಲೋನ್ ಸಿಗುವುದಿಲ್ಲ ಅಂತ ಹೇಳಿದ್ರಿ, ಸೇಲ್ ಡೀಡ್ ಆಗುತ್ತೆ, ಮ್ಯೂಟೇಷನ್ ಆಗ್ತದೆ, ನಮ್ಮಿಂದ ಲೋನ್ ಸಹ ಸಿಗುವುದಿಲ್ಲ ಅಂತೇಳಿ ಹಿಂದೆ ಇತ್ತು ಸಮಸ್ಯೆಗಳು. ಹಿಂದೆ ಸಂಪುಟದಲ್ಲಿ ಸಹ ಈ ಕಳೆದ ತಿಂಗಳು ಸಹ ತೀರ್ಮಾನ ಮಾಡಿ ಲೋನ್ ಸಹ ಕೊಡಬೇಕು ಅಂತ ಬ್ಯಾಂಕಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಲೋನ್ ಸಹ ಈಗ ಸಿಗ್ತಾ ಉಂಟದೆ ಬಿ ಖಾತಾಕ್ಕೆ. ಮತ್ತು ಅದು ಆ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಮತ್ತು ಏನಾಗುತ್ತೆ ಅಂದ್ರೆ ಕೆಲವು ಕನ್ವರ್ಷನ್ ಅಂತ ಹೇಳಿದ್ರೆ ಕೆಲವು ಈಗ ಇದು ಅವ್ರ ದಾಖಲೆಗಳು ಬೇಕು, ದಾಖಲೆ ಅವರ ಹೆಸರಲ್ಲಿ ಇದ್ರೆ ಮಾತ್ರ ನಾವು RTC ಮಿನಿಮಮ್ RTC ಬೇಕೇ ಬೇಕಾಗ್ತದೆ. RTC ಇಲ್ಲ ಅಂತ ಹೇಳಿದ್ರೆ ಬಿ ಖಾತಾ ಕೊಡ್ಲಿಕ್ಕೆ ಬರೋದಿಲ್ಲ. ಅವರ ಹೆಸರಲ್ಲಿ ಅಥವಾ ಯಾರ ಹೆಸರಲ್ಲಿ ಇರ್ತದ, ಬೇರೆಯವರ ಹೆಸರಲ್ಲಿ ಇದ್ರೂ ಸಹ ಅದನ್ನ ಏನ್ ಮಾಡಬೇಕು, ಅವ್ರ ದಾಯಾದಿಗಳಾಗಿದ್ದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸಂತತ ನಕ್ಷೆ ಮಾಡಿಕೊಂಡು ಅವರು ಇದು ಜಂಟಿಯಾಗಿ ಅವರು ಖಾತಾವನ್ನು ಪಡ್ಕೊಳ್ಬಹುದು. ಮತ್ತೆ ಅದರ ರಿಲೀಸ್ ಡೀಟ್ ಮಾಡಿಕೊಂಡು ಅವರಿಗೆ ಬಿ ಖಾತಾ ಒಂದು ರಿಲೀಸ್ ಡೀಟ್ ಮಾಡ್ಲಿಕ್ಕೆ ಆಗ್ತದೆ. ರಿಲೀಸ್ ಡೀಟ್ ಮಾಡ್ಕೊಂಡು ಯಾರ ಹೆಸರಿಗೆ ಅದನ್ನ ರಿಲೀಸ್ ಅನ್ನು ಒಬ್ಬರ ಹೆಸರಿಗೆ ಮಾಡಿಸ್ಕೊಳ್ಬಹುದು. ಅಂಥದ್ದು ಪ್ರಾವಿಷನ್ ಕೂಡ ಇದೆ ಬಿ ಖಾತಾದಲ್ಲಿ. ನೀವು ಅದನ್ನ ಸದುಪಯೋಗ ಪಡಿಸೋಸ್ಕರ ಸರ್ಕಾರ ಕೊಟ್ಟಿರುವಂತ ಒಂದು ಅವಕಾಶ ಇದು. ಇಲ್ಲದೆ ಸುಮಾರು ಖಾತಾಗಳು ಆಗದೆ, ಅವರಿಗೆ ದಾಖಲೆಗಳು ಇಲ್ಲದೆ, ಸೇಲ್ ಡೀಡ್ ಆಗದೆ, ಲೋನ್ ಸಿಗದೆ ಹಾಗೇನೇ ಇದೆ. ಅವರ ಹೆಸರಲ್ಲಿ RTC ಇರುತ್ತವೆ ಅಥವಾ ಅವರಿಗೆ ಬೇರೆ ಅವರಿಗೆ ಕೃಷಿ ಭೂಮಿ ಆಗಿರೋದ್ರಿಂದಾಗಿ ಅವರಿಗೆ ಫಾರ್ಮ್ ಹೌಸ್ ಮಾಡಲಿಕ್ಕೂ ಆಗ್ತಾ ಇಲ್ಲ. ಫಾರ್ಮ್ ಹೌಸ್ ಮಾಡಬೇಕಾದ್ರೂ ಕಂದಾಯ ಇಲಾಖೆ ತಹಶೀಲ್ದಾರದ NOC ತಗೊಳ್ಬೇಕಾಗ್ತದೆ. ಇದೆಲ್ಲ ಹರ್ಡಲ್ ಇದೆ. ಹರ್ಡಲ್ ಇರೋದ್ರಿಂದಾಗಿ ಮನೆ ಅಡಿ ಸ್ಥಳ, ಮನೆ ಮತ್ತು ಮನೆ ಅಡಿ ಸ್ಥಳ ಸೇರಿ ಎಷ್ಟು ಸ್ಕ್ವೇರ್ ಫೀಟ್ ಇದು ಮನೆಗಳಿರ್ತವೆ, ಮನೆ ಇರ್ತವೆ ಮತ್ತು ಮನೆ ಅಡಿ ಸ್ಥಳ ಸೇರಿ ಅಷ್ಟಕ್ಕೆ ನಾವು ಬಿ ಖಾತಾ ಮಾಡಿ ಕೊಡ್ತೇವೆ. ಖಾಲಿ RTC ಆಧಾರದಲ್ಲಿ ನಾವು ಅವರಿಗೆ ಬಿ ಖಾತಾ ಮಾಡಿ ಕೊಡ್ತೇವೆ. ಅದು ಒಳ್ಳೆ ಅವಕಾಶ, ಬೆನಿಫಿಟ್ ಅವರಿಗೆ ತಗೊಳ್ಳಿಕ್ಕೆ ಅಂತೇಳಿ ಒಂದು ಸರ್ಕಾರದ ಒಂದು ಕ್ರಮ. ಮತ್ತೆ ಎ ಖಾತಾಕ್ಕೆ ನನ್ನ ಪ್ರಶ್ನೆ, ಒಂದು ನೀವು ಬಿ ಖಾತೆಗೆ ಡಬಲ್ ಟ್ಯಾಕ್ಸ್ ಮಾಡ್ತೀವಿ, ಅದು ಹೇಳ್ತೇನೆ. ನಾನು ಪ್ರಶ್ನೆ ಕೇಳಿದ್ರೆ ನನಗೆ ಎ ಖಾತೆ ಬೇಕು, ಯಾಕಂದ್ರೆ ನಾನು ಕನ್ವರ್ಷನ್ ಮಾಡಲಿಲ್ಲ. ಆ ಟೈಮಲ್ಲಿ ಕನ್ವರ್ಸ್ ಇರಲಿಲ್ಲ, ನಮ್ಮ ಬಿಲ್ಡಿಂಗ್ ಸಹ ಕನ್ವರ್ಸ್ ಇರಲಿಲ್ಲ, ಏನ್ ಸಿಗಲಿಲ್ಲ. ನನಗೆ ಎ ಖಾತೆ ಬೇಕು. ನಾನು ಯಾಕೆ ಬಿ ಖಾತೆ ಕೊಟ್ಟು ಡಬಲ್ ಟ್ಯಾಕ್ಸ್ ಕೊಡ್ಬೇಕು? ಅದೇ ಡಬಲ್ ಟ್ಯಾಕ್ಸ್ ಕೊಡುದು ಈ ಸಲಕ್ಕೆ ಮಾತ್ರ ಅಲ್ಲ, ಇನ್ನೊಂದು ತಲಾಂತರ ಬರ್ಲಿಕ್ಕೆ ಸಾಕು. ನಿಮ್ಮಲ್ಲಿ ಎಲ್ಲಿ ಆರ್ಡರ್ ಅಲ್ಲಿ ಒಂದು ವರ್ಷ ಮಾತ್ರ ಅಲ್ಲ. ಇಲ್ಲ, ತಪ್ಪು ಕಲ್ಪನೆ ಇದು ನಿಮ್ಮದಿಗೆ ಹೇಳಿರೋದು. ಏನಂತ ಹೇಳಿದ್ರೆ ಆಲ್ರೆಡಿ ನಾನು ಫಸ್ಟಿಗೆ ಹೇಳಿದ್ದೇನೆ, ಆಲ್ರೆಡಿ ಡೋರ್ ಇಂಥವ್ರಿಗೆ ನಿಮಗೆ ಬಿ ಖಾತಾ ಮಾಡುವಾಗ ಸಿಂಗಲ್ ಟ್ಯಾಕ್ಸೇ ಬರ್ತದೆ. ನಿಮಗೆ ಡಬಲ್ ಟ್ಯಾಕ್ಸ್ ಎಲ್ಲಿ ಬರ್ತದೆ? ಈಗ ನೀವು ಡಬಲ್ ಟ್ಯಾಕ್ಸ್ ಕೇಳ್ತಾ ಇದ್ದೀರಿ. ಇಲ್ಲ ಸರ್, ಡಬಲ್ ಟ್ಯಾಕ್ಸ್ ಇಲ್ಲ. ಡಬಲ್ ಟ್ಯಾಕ್ಸ್ ಗೆ ಬಂದು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದು ಕ್ಯಾನ್ಸಲ್ ಕೊಡ್ತೇವೆ. ಒಂದು ನಿಮಿಷ ಕಮಿಷನರ್, ಒಂದೇ ನಿಮಿಷ ನಾನು ಮೀಟಿಂಗ್ ಬರ್ತೇನೆ ಸರ್. ಈಗ ನನ್ನ ಮನೆಯಲ್ಲಿ ಡಬಲ್ ಟ್ಯಾಕ್ಸ್ ಆಗ್ತಾ ಇದೆ ಅಂತ ಹೇಳೋಣ ಸರ್. ನಾನು ಡಬಲ್ ಟ್ಯಾಕ್ಸ್ ಕಟ್ಟು ಅದ ಬಿ ಖಾತೆ ತಕೊಂಡ ನಂತರ ನೆಕ್ಸ್ಟ್ ಗೆ ನನಗೆ ಡಬಲ್ ಟ್ಯಾಕ್ಸ್ ಹೇಳ್ತಿದ್ದೇನೆ. ನೀವು ಸಿಂಗಲ್ ಟ್ಯಾಕ್ಸ್ ಸರ್, ನೀವು ಸಿಂಗಲ್ ಟ್ಯಾಕ್ಸ್ ಕಟ್ಟು ನಿಮಗೆ ಡಬಲ್ ಟ್ಯಾಕ್ಸ್ ಪ್ರಶ್ನೆ ಮಾಡೋದು ವೆರಿ ಈಸಿ ಇದು. ಸರ್ ಇಲ್ಲ, ನಿಮಗೆ ಅವ್ರು ಹೇಳಿದ್ದಕ್ಕೆ ನೋಡಿ, ನಾನು ಯಾವಾಗಲೂ ಪ್ರತಿಯೊಂದು ಪ್ರಶ್ನೆ ಕೇಳುವಾಗ ನಾನು ಚೆಕ್ ಮಾಡ್ತೀನಿ ಹೇಳುದಿಲ್ಲ. ಇದು ನಿಮ್ಮ ಮಾಹಿತಿ ಕೊಟ್ಟಾಗ ನೀವು ಎ ಖಾತೆ ಬಿ ಖಾತೆ ಕೊಟ್ಟ ನಿಮ್ಮ ಇದು ಇಲ್ಲ. ನೀವು ಬೇಕಾದ್ರೆ ನೋಡಿ ನಾಳೆ ನೆಕ್ಸ್ಟ್ ಇಯರ್ ಈಗ ಬಿ ಖಾತೆಗೆ ನೀವು ಮಾಡ್ಲಿಕ್ಕೆ ಡಬಲ್ ಟ್ಯಾಕ್ಸ್ ಕೂಡ ಕಟ್ಟಲಿಲ್ಲ. ಯಾಕೆ ಕನ್ವರ್ಷನ್ ಮಾಡಲಿಲ್ಲ? ಕ್ಲಾರಿಫಿಕೇಶನ್ ಕೊಡಬೇಕು. ಒಂದು ನಿಮಿಷ ಪ್ಲೀಸ್ ಕೂತ್ಕೊಳ್ಳಿ. ಮಾಡಬೇಕು. ಏನ್ ಗೊತ್ತಾ, ಒಂದು ನಮ್ದು ಗಾಡಿ ಎಲ್ಲ ಗುಜರಿಯಲ್ಲಿ ಒಂದು ನಿಮಿಷ ನಮಗೆ ಬೇಡ. ನಮ್ದು 3 ಬೇಡಿಕೆಯನ್ನು ಮಾಡಬೇಕು. ನೀವು ಖುದ್ದಾಗಿ ಮಾಡಬೇಕು. ಒಂದು ಕೇಳಿ, ಗೊಂದಲ ಇದೆ ನೋಡಿ. ಒಂದು ನಿಮಿಷ ಸರ್, ನನ್ನಲ್ಲಿ ಕೇಳಿ ಸರ್, ಒಂದು ನಿಮಿಷ ಪ್ಲೀಸ್. ನಿಮ್ಮ ನಾನು ಮಾಡ್ತೇನೆ ನೋಡಿ. ಯಾವುದು ಈಗ ಯಾವುದಕ್ಕೆ ಡಬಲ್ ಟ್ಯಾಕ್ಸ್ ಆಗ್ತದೆ ಅಂತ ಹೇಳಿದ್ರೆ ಲೈಸೆನ್ಸ್ ತಗೊಂಡಿರ್ತಾರೆ. ಲೈಸೆನ್ಸ್ ತಗೊಂಡು ಅವರು ಸೆಟ್ ಬ್ಯಾಕ್ ಉಲ್ಲಂಘನೆ ಮಾಡಿರ್ತಾರೆ ಅಥವಾ ಡಿವಿಯೇಷನ್ ಮಾಡಿರ್ತಾರೆ. ಡಿವಿಯೇಷನ್ ಮಾಡಿ ಕೊಟ್ಟಂಥ ವಿಸ್ತೀರ್ಣಕ್ಕಿಂತ ಹೆಚ್ಚು, ಅಂದರೆ ಅನುಮತಿ ಕೊಟ್ಟಂಥ ವಿಸ್ತೀರ್ಣಕ್ಕಿಂತ ಜಾಸ್ತಿ ಮೋರ್ ದೆನ್ 5% ಡಿವಿಯೇಷನ್ ಆಗಿದ್ದರೆ ಅವರಿಗೆ ನಾವು ಕ್ರಮ ಸಂಖ್ಯೆ ಕೊಡ್ತಿದ್ದೆವು ಹಿಂದೆ. ಅಂದರೆ 24/10/2024 ಮಾತ್ರ ಇದು ಸಂಬಂಧಪಟ್ಟದ್ದು. ಈಗ ಕ್ರಮ ಸಂಖ್ಯೆಯನ್ನು ಕೊಡಲಿಕ್ಕೆ ಅವಕಾಶ ಇರುವುದಿಲ್ಲ. ಅಂಥವರಿಗೆ ನಾವು ಬಿ ಖಾತಾ ಕೊಡ್ತೇವೆ. ಕ್ರಮ ಸಂಖ್ಯೆ ಕೊಟ್ಟವರಿಗೆ ಅವರು ಡಬಲ್ ಟ್ಯಾಕ್ಸ್ ಕಟ್ತಾ ಇರ್ತಾರೆ. ಮತ್ತು ಈಗ ನೀವು ನಿಮ್ಮದು ಹಳೆ ಡೋರ್ ನಂಬರ್ ಆಲ್ರೆಡಿ ಇತ್ತು, ನಿಮಗೆ ಸಿಂಗಲ್ ಟ್ಯಾಕ್ಸ್ ಕಟ್ತಾ ಇದ್ದೀರಿ. ನೀವು ಕೃಷಿ ಭೂಮಿಯಲ್ಲೇ ಇದೆ ನಿಮ್ಮದು, ಈಗ ನೀವು ನಾನ್ ಕನ್ವರ್ಟೆಡ್ ಲ್ಯಾಂಡ್ ಇದೆ, ನಿಮ್ಮ ಮನೆ ಮತ್ತು ಮನೆ ಅಡಿ ಸ್ಥಳ ಸೇರಿ ನಾವು ಬಿ ಖಾತಾ ಕೊಡ್ತೇವೆ. ಅದಕ್ಕೆ ಸಿಂಗಲ್ ಟ್ಯಾಕ್ಸೇ ಇರುತ್ತೆ. ನಾವು ಈ ಕ್ರಮ ಸಂಖ್ಯೆ ನಾನು ಹೇಳ್ತಿದ್ದೇನೆ. ಕ್ರಮ ಸಂಖ್ಯೆ ಕೊಟ್ಟವರು ಯಾರೆಲ್ಲ ಇರ್ತಾರೆ ಈಗ ಅವರು ಡಬಲ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಇಷ್ಟು ವರ್ಷ, ಒಂದು 5 ವರ್ಷ ಡಬಲ್ ಟ್ಯಾಕ್ಸ್ ಕಟ್ಟಿದ್ದಾರೆ, ಒಂದು 10 ವರ್ಷ 10,000 ಕಟ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಈ ವರ್ಷ ಅವರು 25-26ನೇ ಸಾಲಿಗೆ ಇವತ್ತು ಬಂದು ನನಗೆ ಖಾತಾ ಕೊಡಿ ಅಂತೇಳಿ ಕೊಟ್ಟರೆ ನಾಳೆ ಅವರಿಗೆ ಖಾತಾ ಇಶ್ಯೂ ಮಾಡ್ತೇವೆ. ಆವಾಗ ಅವರು 10,000 ರೂಪಾಯಿ ಡಬಲ್ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಮುಂದಿನ ವರ್ಷದಿಂದ 26-27ನೇ ಸಾಲಿಗೆ ಅವರು ಟ್ಯಾಕ್ಸನ್ನು ಕಟ್ಟೋದು ಸಿಂಗಲ್ ಟ್ಯಾಕ್ಸ್ ಆಗುತ್ತೆ, 5,000 ರೂಪಾಯಿಗೆ ಬರುತ್ತೆ. ಅದು ಅವರಿಗೆ
ಇದು ಬೆನಿಫಿಟ್ಟು. ಈ ಬಿ ಖಾತಾದಿಂದ ಆಗುವಂತಹ ಬೆನಿಫಿಟ್ ಏನಿದೆ ಅಂತ ಹೇಳಿದರೆ, ಯಾರು ಡಬಲ್ ಟ್ಯಾಕ್ಸ್ ಕಟ್ತಾ ಇದ್ದ ಅವರಿಗೆ ಮುಂದಿನ ವರ್ಷದಿಂದ ಸಿಂಗಲ್ ಟ್ಯಾಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಆದೇಶನೂ ಸರ್ಕಾರದ ನನಗೆ ಕೊಡಿ ಸರ್. ಮತ್ತೊಂದು ನೀವು ವಿಚಾರ ಹೇಳಿದ್ರಿ, ಯಾರಿಗೆ RTC ಇಲ್ಲದಿದ್ದರೆ ಅವರ ಡೋರ್ ನಂಬರ್ ಇಲ್ಲದ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಈಗ ಸಮುದ್ರ ಬದಿಯಲ್ಲಿದ್ದವರು ತುಂಬ ಮಂದಿ ಇವರ ಮನೆ ಹತ್ತಿರದಲ್ಲಿ ಮನೆ ಇದ್ದಾರೆ, ಅವರಿಗೆ ಏನು ಮಾಡ್ತೀರಿ? ನೋಡಿ, ನಾನು ಇದನ್ನು ಹೇಳಿದೆ, ಈಗ 100% ನಮ್ಮಲ್ಲಿ ಖಾತಾ ಆಗುವಂಥದ್ದು ಒಂದು ಅಭಿಯಾನ ಆಗ್ತಾ ಉಂಟು. KMDS ಇದು ನಮ್ಮ KMF 24 ಸಹ ನಾವು 100% ಡಿಜಿಟಲ್ ಏನು ಡಿಜಿಟಲೈಸ್ ಆಗ್ತಾ ಉಂಟು, ಆನ್ಲೈನಲ್ಲಿ ಆಗ್ತಾ ಇದೆ. ಈಗ ಯಾವುದೆಲ್ಲ ನಾವು ಏನು KMF 24 ಅಪ್ಡೇಷನ್ ಆಗುತ್ತೆ, ಡಾಕ್ಯುಮೆಂಟೆಲ್ಲ ಇಲ್ಲ, ಯಾರಿಗೆಲ್ಲ ಖಾತಾ ಆಗುತ್ತೆ, ಉಳಿಕೆ ಏನು ಖಾತಾ ಯಾಕೆ ಆಗಲಿಲ್ಲ ಅಂತ ನಮ್ಮ ಫಾರ್ಮೇಟಲ್ಲಿ ಕೇಳ್ತಾ ಇರ್ತಾರೆ. ಆ ಒಂದು ಯಾವುದಾದ್ರೂ ಒಂದು ಜಾಗಕ್ಕೆ ಖಾತಾ ಆಗಲಿಲ್ವಾ ಅಥವಾ ದಾಖಲೆಗಳು ಇಲ್ವಾ ಅಂಥದಕ್ಕೆ ಸರ್ಕಾರ ಹಂತದಲ್ಲಿ ಯಾವುದಾದ್ರು ಒಂದು ತೀರ್ಮಾನ ಸರ್ಕಾರಕ್ಕೆ ಕ್ರಮ ತೆಗೆದುಕೊಳ್ತೇವೆ. ಯಾಕಂದರೆ ಇದು ಡೇಟಾವನ್ನು ಸರ್ಕಾರ ಕೇಳ್ತಾ ಇದೆ, ನಮ್ಮಲ್ಲಿ ಸರಿಯಾದ ಡೇಟಾ ಕೊಡಬೇಕು. ಡೇಟಾ ಇಲ್ಲ, ಖಾತಾ ಎಷ್ಟು ಅಧಿಕೃತ ಖಾತಾ ಎಷ್ಟು ಅನಧಿಕೃತ ಖಾತಾ ಮತ್ತು ದಾಖಲೆಗಳು ಇಲ್ಲದಂಥ ಎಷ್ಟು ಆಸ್ತಿಗಳಿವೆ ನಮ್ಮಲ್ಲಿ, ಅಂಥವರಿಗೆಲ್ಲ ಈ ಮುಂದೆ ಏನು ಖಾತಾ ಹೇಗೆ ತಗೊಳ್ಬೇಕು ಅಂತೇಳಿ ಸರ್ಕಾರ ಅದ್ರ ಬಗ್ಗೆ ನಿರ್ದೇಶನ ಕೊಡ್ತದೆ. ಅದಕ್ಕೋಸ್ಕರ ನಾವು ಡೇಟಾವನ್ನು ಅವರಿಗೆ ಕೊಡಬೇಕಾಗುತ್ತೆ. ಸರ್ಕಾರಕ್ಕೆ ಸ್ಪಷ್ಟವಾದ ಒಂದು ಮಾಹಿತಿ ಸರ್ಕಾರಕ್ಕೆ ಬೇಕು. ಅದರಿಂದಾಗಿ ಈ ಒಂದು ಯೋಜನೆ. ಮತ್ತು ಇನ್ನೊಂದು ಅಂತ ಹೇಳಿದರೆ, ಈ ಖಾತಾ ಅಭಿಯಾನ ಯಾಕೆ ಆಗ್ತಾ ಉಂಟು, ಎಲ್ಲರಿಗೂ ನಿಗದಿತ ಸಮಯದಲ್ಲಿ ಕೂಡಲೇ ಅವರಿಗೆ ಎಲ್ಲ ಸ್ಥಳಗಳಿಗೆ ಒಂದು ಅಧಿಕೃತವಾದ ಒಂದು ಆಸ್ತಿಗೆ ಒಂದು ಐಡೆಂಟಿಟಿ ಒಂದು ಇರಬೇಕು. ಅದಕ್ಕೋಸ್ಕರ ಐಡೆಂಟಿಟಿ ನಂಬರ್ ಬೇಕು. ಆ ಉದ್ದೇಶದಿಂದ ಅವರಿಗೆ ಮತ್ತು ಸರ್ಕಾರದಿಂದ ಸವಲತ್ತು ಸಿಗಬೇಕಾದ್ರೆ, ಲೋನ್ ತೊಗೊಳ್ಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ ಲೋನ್ ತೊಗೊಳ್ಬೇಕು, ಸಿಂಗಲ್ ಸೈಟ್ ಆಗಬೇಕು, ಇದಕ್ಕೆಲ್ಲ ಖಾತಾ ಅವಶ್ಯಕತೆ ಇರ್ತದೆ. ಅದರಿಂದಾಗಿ ಸರ್ಕಾರ ಎಲ್ಲ ಕಟ್ಟಡಗಳಿಗೆ ಖಾತಾ ಆಗಬೇಕು ಅಂತೇಳಿ ಮಾಡಿದ್ದಾರೆ. ಅದರಿಂದಾಗಿ ಪೂರಕವಾಗಿ ನಾವು ಪ್ರತಿಯೊಂದು ವಾರ್ಡಲ್ಲಿ ಹೋಗಿ ಈಗ 2 ದಿನ ಖಾತಾ ಅಭಿಯಾನಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಕೆಲವು ಏರಿಯಾಕ್ಕೆ ಈಗ ಕವರಪ್ ಆಗಿದೆ, 5 ರಿಂದ 6 ವಾರ್ಡ್ಗೆ ಬಂದಿದ್ದಾರೆ. ಇನ್ನೂ ಉಳಿದ ವಾರ್ಡಿಗೆ ಸಹ ಎಲ್ಲ ಕಡೆಗೆ ಬರ್ತಾ ಇದ್ದಾರೆ. ಇವತ್ತು ನಾಳೆ ಎರಡು ದಿನ ಕಾಪಿ ಕಾಡಲ್ಲಿ ಇರ್ತೇವೆ ನಾವು. ಅಲ್ಲ ಸರ್, ಒಂದು ಪ್ರಶ್ನೆ ಸರ್. ನಮ್ಮ ವಾರ್ಡಲ್ಲಿ ಸುಮಾರು 45-50 ವರ್ಷ ಇತ್ತು ನಾವಿರು ಟ್ಯಾಕ್ಸ್ ಕಟ್ತಾ ಇದ್ದೇವೆ. ಆದರೆ ನಮಗೆ ಒಂದು ಹಕ್ಕುಪತ್ರವೂ ಕೊಡಲಿಲ್ಲ, ಯಾವುದು ಕೊಡಲಿಲ್ಲ. ಇವತ್ತು ಸರ್ವೆಗೆ ಹೋದಾಗ ಅಲ್ಲಿಯ ಜನರೆಲ್ಲ ಫೋನ್ ಮಾಡ್ತಾ ಇದ್ದಾರೆ, ನಮ್ಮ ಹತ್ರ ಬಂದು ಇನ್ಕ್ವೈರಿ ಮಾಡ್ತಾರೆ, ಆದರೆ ನಮಗೆ ಹಕ್ಕುಪತ್ರ ಏನು ಕೊಡೋದಿಲ್ಲ. ಸುಮಾರು 45-50 ವರ್ಷ CRZ ಇರೋದ್ರಿಂದಾಗಿ ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾರೆ ಸರ್, ನಮಗೆ ಒಂದು ಹಕ್ಕುಪತ್ರ ಕೊಡ್ಲಿಕ್ಕೆ ಆಗುದಿಲ್ಲ. ಒಂದು ನಿಮಿಷ ಹೇಳ್ತೇನೆ ಕೇಳಿ. ಇದು ನೀವು ಕಂದಾಯ ಇಲಾಖೆಯಲ್ಲಿ ಕೇಳಬೇಕು. ಅಲ್ಲ, ನೀವೊಂದು ಸರ್ವೆ ಮಾಡಿ ನೋಡಿ, CRZ ಅಲ್ಲಿ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ. ನೀವು ಅರ್ಜಿ ಕೊಡಿ. ಅಲ್ಲ, ನಾನು ಹೇಳ್ತಿರೋದು ಅಲ್ಲಲ್ಲ, ನೀವೊಂದು ಅರ್ಜಿ ಕೊಡಿ. ಯಾರಿಗೆಲ್ಲ ನೀವು ದಾಖಲೆಗಳು ಇಲ್ಲ ಅಂತ ಹೇಳಿದ್ರಲ್ಲ, ನೀವು ಇಲ್ಲಿ ಅರ್ಪಣೆ ಮಾಡ್ತೇವೆ ನಾವು ಅದನ್ನ. ಕಂದಾಯ ಇಲಾಖೆಯವರು ಯಾವ್ದು ಕ್ರಮ ತಗೊಳ್ತಾರ? ನೀವು ಅವಾಗದು ನಾನು ಹೇಳಿದ್ದೇನೆ ಸರ್, ನಮಗೆ ಒಂದು ಹೆಲ್ಪ್ ಮಾಡಿ ನೀವಂತೆ. ಕಂದಾಯ ಇಲಾಖೆ ಕಂದಾಯ ಇಲಾಖೆ CRZ ಇರೋದ್ರಿಂದಾಗಿ ಅವರು ಹಕ್ಕುಪತ್ರ ಕೊಡ್ಲಿಕ್ಕೆ ಆಗುದಿಲ್ಲ ಅಂತವಾಗಿ ಕಂದಾಯ ಇಲಾಖೆ ಹೇಳ್ತಿದ್ದಾರೆ. ಕಂದಾಯ ಇಲಾಖೆಗೆ ಅಪ್ರೋಚ್ ಮಾಡಬೇಕಾಗ್ತದೆ. ನೀವು ಕೊಟ್ಟರೆ, ಅರ್ಜಿ ಕೊಟ್ಟರೆ ನಾವು ಕಂದಾಯ ಇಲಾಖೆ ಅದನ್ನು ಫಾರ್ವರ್ಡ್ ಮಾಡ್ತೇವೆ. ಅರ್ಜಿ ಕೊಡ್ತೇನೆ. ಖಾತಕ್ಕೆ 500 ರೂಪಾಯಿ ಫೀಸ್ ಕಟ್ಟಬೇಕು. ಮತ್ತು ಖಾಲಿ ಜಾಗ ಆಗಿದ್ದಲ್ಲಿ 1 ಸೆನ್ಸಿಗೆ 100 ರೂಪಾಯಿ ಆಗಿ, 5 ಸೆನ್ಸ್ ಇದ್ದರೆ 500 ರೂಪಾಯಿ ಪ್ಲಸ್ ಖಾತಾ ಫೀಸ್ 500, 1000 ರೂಪಾಯಿ ಕೊಟ್ಟರೆ ಒಂದು ಖಾತಾ ನಿಮಗೆ ಸಿಗ್ತದೆ. ಸರ್, ಈಗ ನಮ್ಮದು ದಾರಿದೀಪದ ಬೇಡಿಕೆ ನಗರಸಭೆಯಲ್ಲಿ 3 ಲಕ್ಷ, ಅದೇನಾಯ್ತು ಸರ್? ಇನ್ನು ಇರೋದು ಎಷ್ಟು ತಿಂಗಳು ಮೀಟಿಂಗ್? 2-3 ತಿಂಗಳಲ್ಲಿ ಎಂತ ಇದು ಆಗ್ತದಾ? ಏನಾದ್ರು ಅದು ನಮಗೆ ಆಯಿತು, ಬಾಯಿ ಮೇಲೆ ಹತ್ತು ಹೋಗಿ ಅದು ಬಿಡಿ. 3 ಲಕ್ಷ ನಗರಸಭೆಯಲ್ಲಿ ನೋಡಿ, ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲರಿಗೆ ಆಯ್ತು ಅಂತ ಹೇಳಬೇಡಿ. 10 ಹೋಗೋರಿಗೆ 10 ಹೋಗಿದೆ, ಅದು ನೀವು ಮಾತಾಡಬೇಡಿ. 10 ಹೋಗೋರಿಗೆ ಹೋಗಿದೆ. ಈಗ ಈ 3 ಲಕ್ಷ ನಗರಸಭೆಯಲ್ಲಿ ಏನಾಗ್ಬೇಕು ಸರ್? ಅದರ ಬಗ್ಗೆ ಏನು ನಿಮ್ಮದು ಕಾಮಗಾರಿ ಬಗ್ಗೆ? ಎಂತ ನಮಗೆ ಎಂತ ಬೇರೆ ಎಂತ ವರ್ಕ್ ಇಲ್ಲಲ್ಲ. 3 ಲಕ್ಷದ್ದು ಟೆಂಡರ್ ಮಾಡಿಸಿ, ಎಲ್ಲರದ್ದು 31 ಕೌನ್ಸಿಲರ್ ಕೂಡ ಟೆಂಡರ್ ಮಾಡಿಸಿ, ಯಾರಿಗಾದ್ರೂ ಸಾಧ್ಯ ಇದ್ದ ಅವರ ಕೌನ್ಸಿಲರ್ ಕಾಂಟ್ರಾಕ್ಟ್ ಹಿಡಿದು ಅವರವರ ಪ್ರಯತ್ನ ಮಾಡಲಿ. ಅವರು ನೀವು ಟೆಂಡರ್ ಮಾಡಿಸದೆ ಯಾರು ಬರೋದಿಲ್ಲ ಅಂತ ಹೇಳಿದ್ರೆ ಕೇಳಲಿಕ್ಕಿಲ್ಲ. ನೀವು ಟೆಂಡರ್ ಪ್ರಕ್ರಿಯೆ ಮಾಡಿ, ಅವರವರಿಗೆ ಯಾರು ಸಾಧ್ಯ ಉಂಟು ಅವರವರು ಮಾಡಿಸಲಿ, ಅವರವರ ಕೆಪಾಸಿಟಿ. ನೀವು ಟೆಂಡರ್ ಮಾಡಿಸಿ, ಮಾನ್ಯ ಪೌರಾಯುಕ್ತರೆ ಒಂದು ರೆಸಲ್ಯೂಷನ್ ಮಾಡಿ 31 ಜನರದ್ದು ಟೆಂಡರ್ ಮಾಡಿಸಿ, 2 ಡಿವೈಡ್ ಮಾಡಿ ಕೊಡಿ. ಅವರವರಿಗೆ ಯಾರಿಗೆ ಕಾಂಟ್ರಾಕ್ಟ್ ಸೆಟ್ ಮಾಡಿಸಿ. ನಮ್ಗೇನುಂಟು, ಇನ್ನು ನಾವು 2 ತಿಂಗಳು ಇರೋದು. ಟೆಂಡರ್ ಮಾಡಿಸಿ, ದಯವಿಟ್ಟು ಟೆಂಡರ್ ಮಾಡಿಸಿ. ಹೌದೌದು.
ಒಂದು ನಿಮಿಷ, ಇವತ್ತು ಮೈನ್ ಆಫ್ ದ ಮ್ಯಾಚ್ ಯಾರಿಗೆ ಕೊಡ್ಬೇಕು? ನಾನು ಕಳೆದ ಲಾಸ್ಟಿಗೆ ಒಂದು ಮಾತಾಡಿ ಇದ್ದೇವೆ ಅಂತ ಹೇಳಿದ್ರೆ ಅನುದಾನದ ಆದ್ಯತೆ ಮೇರೆಗೆ ಕೆಲಸ ತಗೊಳ್ಳೋದು. ನೀವು ಕೆಲಸ ತಗೊಳ್ಳೋದು ಅಂತ ಹೇಳಿ ಹೇಳ್ತೀರಿ, ನಾವು ಮಾಡ್ತೇವೆ. ನಾವು ಇಂಡಿವಿಜುವಲ್ ವರ್ಕ್ ಪುಟಪ್ ಮಾಡ್ತೇವೆ 31 ವಾರ್ಡಿಗೆ. ಸೊ ಟೆಂಡರ್ ಕರೀದು ಅಂತ ಹೇಳಿ ಟೆಂಡರ್ ಕರಿತೇವೆ ಯಾವ್ಯಾವ ಹಾಗೆಲ್ಲ. ಈಗ ನಿರ್ಣಯ ಏನು ಮಾಡಿರ್ತೇವೆ ಅಂತ ಹೇಳಿದ್ರೆ ಅನುದಾನದ ಲಭ್ಯತೆ ಮೇರೆಗೆ ಕಾಮಗಾರಿ ತೆಗೆದುಕೊಳ್ಳಲು ನಾವು 31 ವರ್ಕಿದ್ದು ಲಿಸ್ಟ್ ಮಾಡಿ ಅಧ್ಯಕ್ಷರಿಗೆ ಕೊಡ್ತೇವೆ. ಟೆಂಡರ್ ಕರೀದು ಅಂತ ಹೇಳಿ ಆದ್ರೆ ನಾನು ಹೇಳುದು ಹಣದ ವಿಷಯ ಅಲ್ಲ. ಕೆಲಸ ಆಗುದಿಲ್ಲ. ಕಮಿಷನರೇ, ದಯವಿಟ್ಟು ಅಧ್ಯಕ್ಷರೇ, ಟೆಂಡರ್ ಅನ್ನು ಮಾಡಲಿ. ಯಾರು ತೆಗಿತಾರೆ ಅವರು ತೆಗಿತಾರೆ, ಇಲ್ಲ ಬಿಡ್ತಾರೆ, ಅಲ್ಲಿ ಹೋಗ್ಲಿ. ಟೆಂಡರ್ ಒಂದು ಕರೆ ಇದರಲ್ಲಿ ಒಂದು ಟೆಂಡರ್ ಒಟ್ಟಿಗೆ ಕರೆಯಿರಿ. ಯಾರು ಎಸ್ಎಲ್ಸಿ ಮಾಡಿದ್ರೆ ಅವ್ರು ಮಾಡಲಿದ್ದು. ಅಧ್ಯಕ್ಷರೇ, ನಾನು ಹೋಗ್ತಾ ಇದ್ದೇನೆ. ದಯಮಾಡಿ ಒಂದೇ ಪ್ರಶ್ನೆಯನ್ನು ನಾನು ಕೇಳ್ತೇನೆ. ದಯಮಾಡಿ ನಾನು ಈಗ ಮಾನ್ಯ ಆಯ್ತು, ಒಂದೇ ಪ್ರಶ್ನೆ. ಒಂದೇ ಅಧ್ಯಕ್ಷ, ಅಲ್ಲಿ ಟ್ಯಾಕ್ಸ್ ಸೆಕ್ಷನ್ ಹತ್ರ ಒಮ್ಮೆ ಒಳಗೆ ಹೋಗಿ ಸರ್. ಮೇಡಮ್, ಟ್ಯಾಕ್ಸ್ ಸೆಕ್ಷನ್ ಒಳಗೆ ಹೋಗಿ ಒಮ್ಮೆ ಒಂದು ಸ್ಕ್ರೀನ್ ನೋಡಿ. ಎಲ್ಲ ಬೇಡ, ಒಂದು ಸ್ಕ್ರೀನ್ ನೋಡಿ. ನೋಡಿ ಒಂದು ಅದು ಗವರ್ಮೆಂಟ್ ಆಸ್ಪತ್ರೆ, ಅದು ಚಂದ ಉಂಟು. ಅದಕ್ಕಿಂತ ಅದರ ಒಳಗೆ ಡೆಲಿವರಿ ಸೆಕ್ಷನ್ ಚಂದ ಉಂಟು. ಒಮ್ಮೆ ನೀವು ಟ್ಯಾಕ್ಸ್ ಸೆಕ್ಷನ್ ಹೋಗಿ ಮೇಡಮ್. ಆ ನಿಲ್ಲುವಾಗ ಮೇಲಿಂದ ಬೀಳ್ತದೆ. ಒಂದು ಸ್ಕ್ರೀನ್ ಉಂಟು, ಅದು ಹೇಳ್ಬೇಕು. ನಾವು 3 ಉದ್ಧಾರ ಮಾಡಿ ಹೋಗ್ತೇವೆ. ನಮ್ಮ ನಗರಸಭೆ ಮೊದಲು ನೋಡಿವೆ ಕೆಳಗೆ. ಒಮ್ಮೆ ನೀವು ಫ್ರೀ ಇದ್ದರೆ ಒಂದು ರೋಡ್ ಕೆಳಗೆ ಹೊಡೆದು ಬನ್ನಿ. ಯಾರು ಉಪಾಧ್ಯಕ್ಷರು ಇವರೆಲ್ಲ ಹೋಗಿ ನೋಡಿ ಬನ್ನಿ. ಕ್ಷಮಿಸಿ, ಹೌದು ಮಾಡಿ. ಅಲ್ಲಿ ವೈರ್ ಸಮೇತ ಎಲ್ಲರ ಕಾಲಿಗೆ ಕೈಗೆ ಎಲ್ಲ ಒಂದೇ ನಿಮಿಷ ನಾನು ಮಾತಾಡ್ತೇನೆ. ನನಗೆ ವಿಷಯ 14ರ ಬಗ್ಗೆ ದಯಮಾಡಿ ಎಲ್ಲ ನೋಡಿ. ನಾನು ಅದರ ಬಗ್ಗೆ 1-2 ಮಾತು ಹೇಳಿ ಹೋಗ್ತೇನೆ. ಸ್ಟ್ಯಾಂಡಿಂಗ್ ಕಮಿಟಿ ಮಾಡೋ ವಿಚಾರದಲ್ಲಿ ನೀವು ಅಲ್ಲಿ ಏಜೆಂಟಲ್ಲಿ ತಂದಿರಿ. ಈಗ ನನಗೆ ಆರ್ಡರ್ ಕೊಟ್ಟಿದ್ದೀರಿ. ಯಾವುದೇ ಸ್ಟ್ಯಾಂಡಿಂಗ್ ಕಮಿಟಿ ನಮ್ಮ ಉಳ್ಳಾಲ ನಗರಸಭೆಯಲ್ಲಿ ಇರೋದು ಒಂದೇ ಒಂದು. ಯಾರು ಕೊಟ್ಟಿದ್ದಾರೆ ಆರ್ಡರ್, ಅದು ರಾಂಗ್. ನಾನು ನಿನ್ನೆ ವೆರಿಫೈ ಮಾಡಿದ್ದೇನೆ. ಎಲ್ಲೂ ನಗರಸಭೆಯಲ್ಲಿ, ಪುರಸಭೆಯಲ್ಲಿ ಅಥವಾ ನಗರ ಪಂಚಾಯತ್ನಲ್ಲಿ ಒಂದೇ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಇದೆ. ನಿಮ್ಮ ಆ್ಯಕ್ಟ್ ಪ್ರಕಾರ ನಂಬರ್ 63 ಪ್ರಕಾರ ಅಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ಎಲ್ಲೂ ಸ್ಟ್ಯಾಂಡಿಂಗ್ ಕಮಿಟಿ 4 ಅಂತ ಹೇಳಲಿಲ್ಲ. ನಾನು ಹೇಳ್ತಾ ಇದ್ದೇನೆ ನಿಮಗೆ, ದಯಮಾಡಿ ಓದ್ತೇನೆ ಮತ್ತೆ ಹೋಗ್ತೇನೆ. ಸ್ಥಾಯಿ ಸಮಿತಿಯ ಅಧ್ಯಕ್ಷನ್ನು ಅದರ ಬಗ್ಗೆ ನಾನು ಓದ್ತಾ ಇದ್ದೇನೆ. ನಂಬರ್ ನಿಮ್ಮ ಹತ್ರ ಬುಕ್ಸ್ ಇದ್ರೆ ನೋಡಿ. 63 ಆ್ಯಕ್ಟ್ ಪ್ರಕಾರ 63ರಲ್ಲಿ ಪ್ರತಿಯೊಂದು ಮುನ್ಸಿಪಲ್ ಕೌನ್ಸಿಲಲ್ಲಿ ಸ್ಥಾಯಿ ಸಮಿತಿ ಇದ್ದು ಅದು ಈ ಕೆಳಕಂಡ ವಿಷಯಗಳ ಬಗ್ಗೆ ವ್ಯವಸ್ಥಿಸತಕ್ಕದ್ದು. ಅಂದರೆ ಒಂದೇ ಒಂದು ಸ್ಥಾಯಿ ಸಮಿತಿ. ಅವರಿಗೆ ಜವಾಬ್ದಾರಿ ಏನಂತ ಹೇಳಿದರೆ ತೆರಿಗೆ ವಿಧಿಸುವುದು, ಹಣಕಾಸು ಮತ್ತು ಅಪೀಲುಗಳು, ಮತ್ತು ಅದರ ನಂತರ ಸಾರ್ವಜನಿಕ ಆರೋಗ್ಯ, ಶಿಕ್ಷಣ, ಸಾಮಾಜಿಕ ನ್ಯಾಯ, ಪಟ್ಟಣ ಯೋಜನೆ, ಸುಧಾರಣೆ, ಲೆಕ್ಕಪತ್ರಿಕೆಗಳು. ಈ 4 ವಿಷಯದ ಬಗ್ಗೆ ಒಬ್ಬರೇ ಸ್ಟ್ಯಾಂಡಿಂಗ್ ಕಮಿಟಿ ಅವರು ಮಾಡಬೇಕಂತೇಳಿ ಆ್ಯಕ್ಟ್ ಬುಕ್ಕಲ್ಲಿ ಹೇಳ್ತದೆ. ನಿಮ್ಮ ಇಂಗ್ಲೀಷಲ್ಲಿ ಕೂಡ ಉಂಟು, ಕನ್ನಡದಲ್ಲಿ ಸಹ ಉಂಟು. ನಾನು ಇದನ್ನು ವೆರಿಫೈ ಮಾಡಿದ್ದೇನೆ. ನಿಮಗೆ ನಾಡ್ದು ನಿಮಗೆ ಆರ್ಡರ್ ಬರ್ತದೆ ಗೌರ್ಮೆಂಟಿಂದ. ನಾನು ಅದನ್ನು ಚೆಕ್ ಮಾಡಿಸಿದ್ದೇನೆ. ಇದು ಸ್ಟ್ಯಾಂಡಿಂಗ್ ಕಮಿಟಿಗೆ ಇದರಲ್ಲಿ ಬಂದದ್ದು. ಯಾರ ತಪ್ಪು ಸುತ್ತೋಲೆ ಕೊಟ್ಟಿದ್ದಾರೆ, ನೀವು ಬೇರೆ ಇದು ಕೊಡಿ ಎಲ್ಲ, ನೀವು ಇದನ್ನು ಕೊಡ್ತೇನೆ ನಾನು. ಅದಲ್ಲದೆ ಇದು 4 ಸ್ಟ್ಯಾಂಡಿಂಗ್ ಕಮಿಟಿ ಇರೋದು ಕಾರ್ಪೊರೇಷನ್ನಲ್ಲಿ ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ. ಎಲ್ಲೂ ಪುರಸಭೆ ನಾವು 4 ಸಲ ಇಲ್ಲಿ ಪಟ್ಟಣ ಪಂಚಾಯತ್ ಆಗಿದೆ, ಇದಾಗಿದೆ. ಎಲ್ಲೂ ಸ್ಟ್ಯಾಂಡಿಂಗ್ ಕಮಿಟಿ 4 ಎಲ್ಲಿ ಬರೋದಿಲ್ಲ. ಇಲ್ಲಿ ಕೂಡ ಇಲ್ಲ, ಆ್ಯಕ್ಟಲ್ಲಿ ಕೂಡ ಇಲ್ಲ. ಇದು ತಪ್ಪು ಮಾಹಿತಿಯನ್ನು ಕೊಟ್ಟಿದೆ ಅಂತ ನಾನು ನಿನ್ನೆ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನ DMA ಹತ್ರ ಮಾತಾಡಿದ್ದೇನೆ. ಆ ಸರ್ಕಲ್ ವಿಡ್ರಾ ಮಾಡ್ತಾರೆ ಅಂತ ಹೇಳಿಕೆ ನಾನು ಇಚ್ಛೆ ಪಟ್ಟು ನಾನು ನೋಟಿಸ್ ನಿಮ್ಗೆ ಕೊಡ್ತೇನೆ. ನೀವು ಬೇಕಾದರೆ ಮಾಡೋದಾದ್ರೆ ಮಾಡಿ. ಮತ್ತು ಇವತ್ತು ಮಾಡೋದಾದ್ರೆ ಸ್ಟ್ಯಾಂಡಿಂಗ್ ಕಮಿಟಿ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ, ಅಧ್ಯಕ್ಷರು ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಹೇಳ್ತೇನೆ, ಸ್ಟ್ಯಾಂಡಿಂಗ್ ಕಮಿಟಿ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ. ನಿಮ್ಗೆ ಒಂದು ವೇಳೆ ಮಾಡೋದಾದ್ರೆ ಇನ್ನು 2 ತಿಂಗಳಿದೆ ನಿಮ್ಗೆ. ನೆಕ್ಸ್ಟ್ ಇಯರ್ಗೆ ನಿಮ್ಗೆ ಏನು ಪ್ರಯೋಜನ ಬರುವುದಿಲ್ಲ. ಈಗ 2 ತಿಂಗಳು ಯಾರು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಒಂದು ನಿಮಿಷ ಅಧ್ಯಕ್ಷರೇ, 243 ವಿಷಯದಲ್ಲಿ ವಿಷಯ 243 ಅಲ್ಲಿ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ UGE 88 UGE 2025 ಬೆಂಗಳೂರು ದಿನಾಂಕ 27/5/2000 ಇದನ್ನು ಲಾಸ್ಟ್ ಮೀಟಿಂಗ್ಗೆ ಕಮಿಷನರ್ ಅವರು ಓದಿದ್ರು ಖಾಲಿ. ಎಲ್ಲಿ ವಿಷಯ ನಿರ್ಣಯ ಎಂತಾಗಿದೆ ಅಂದರೆ, ಸದ್ರಿ ವಿಷಯವನ್ನು ಸಾಮಾನ್ಯ ಸಭೆಗೆ ಮಂಡಿಸಿ ಸಭೆಯಲ್ಲಿ ಚರ್ಚಿಸಲಾಗಿದ್ದು ಶ್ರೀಮತಿ ಸ್ವಪ್ನ ಹರೀಶ್ ಅವರನ್ನು ನೇಮಿಸಿದಂದು ನಿರ್ಣಯಿಸಲು. ಅದು ಮಾಡಿದಾರಾ? ನಿರ್ಣಯ ಮಾಡಿಲ್ಲ. ಅವ್ರು ಖಾಲಿ ಟಾಪಿಕ್ ಹೇಳಿದ್ರು ಮಾತ್ರ, ಹೆಸರು ನಿರ್ಣಯ ಮಾಡಿ
ವಿಷಯ ಹೇಳಿದಲ್ಲ ಅಂದರೆ ಬರಲಿ meeting ಅಲ್ಲಿ ಹೇಳಿದ ವಿಷಯ ಎಲ್ಲ ನಿರ್ಣಯ ಆಗಿದೆ. ಒಂದು ಪಂಪು ಸೊಟ್ಟ ಹಾಳಾಗಿ 5 ದಿವಸ ಆಯ್ತು. ನೀರಿಲ್ಲ ಅಲ್ಲಿ. ಏನ್ ಮಾಡ್ತೀರಾ ಅದಕ್ಕೆ ನಾವು? ಪ್ರಜ್ವಲ್ ಎಲ್ಲಿದ್ದಾನೆ? ಪ್ರಜ್ವಲ್ ಕೆಲಸ ಮಾಡುವುದಿಲ್ಲ. 5-6 ದಿವಸ ಆಯ್ತು ಇವತ್ತಿಗೆ ನೀರಿಲ್ಲ ಅಲ್ಲಿ. ಸ್ವಲ್ಪ ಪ್ರಜ್ವಲ್ ಎಲ್ಲಿ ಮತ್ತೆ ಯಾಕೆ ಹೇಳಲಿಲ್ಲ? ಪಂಪ್ ಹಾಳಾಗಿತ್ತು. ಮತ್ತೆ ಅಲ್ಲಿ ಏನಂದ್ರೆ ನೀರು ಬೀಳೋ ಕಾರಣ ಹೊಸತ್ತು ಪ್ಯಾನಲ್ ಬೋರ್ಡ್ ಆಗಬೇಕು. ಈಗ ನಾಳೆ ಪ್ಯಾನಲ್ ಬೋರ್ಡ್ ಮತ್ತೆ ಪಂಪ್ ಎರಡು ಸರಿ ಆಗ್ತದೆ. ಹೊಸತ್ತು ಪ್ಯಾನಲ್ ಬೋರ್ಡ್ ಸರಿ ಮಾಡ್ಲಿಕ್ಕೆ ಬರುವುದಿಲ್ಲ. ಅಲ್ಲ, ಅದೇ ನೀರು ಲೀಕೇಜ್ ಇರೋ ಕಾರಣ ಸೊ ಅಲ್ಲಿ ಹೊಸತು ಪಂಪ್ ಹೌಸ್ ಆಗ್ತವೆ. ಪ್ಯಾನಲ್ ಬೋರ್ಡ್ ಹೌದು. ನಾಳೆ ಬೆಳಿಗ್ಗೆ ಬರ್ತಾರೆ. ನಾಳೆ ಬೆಳಿಗ್ಗೆ ಬರ್ತಾರೆ. ನಾಳೆ ಬೆಳಿಗ್ಗೆ ಬರ್ತಾರಾ? ಆದಷ್ಟು ಬೇಗ ಒಂದು ಮಾಡಿಬಿಡಿ ಅದನ್ನು. ಆನ್ಸರ್ ಮಾಡಿ. ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ ಆಯ್ತು ಹೇಳಿ? ನಿಮ್ಮ ಹತ್ರ ಹೇಳಿ ಮೇಡಮ್. ಲಾಸ್ಟ್ ಟೈಮ್ ನೀವು ಹೇಳಿದಿರಿ, ತುಂಬಾ ಸಲ ಹೇಳಿದಿರಿ. ಬಟ್ ಲಾಸ್ಟ್ ಟೈಮ್ ಅಲ್ಲಿ ಒಂದು ಒಂದು ಅವರನ್ನು ಕಳಿಸ್ತೇನೆ ಇವರನ್ನು ಕಳಿಸ್ತೇನೆ ಹೇಳ್ತೀರಲ್ಲ. ಹೇಳಿದೆ ಪ್ರದೀಪಿಗೆ ನಾನು ಹೇಳಿದೆ. ಬಟ್ ಅವರು ಕುಡಿಯೋ ನೀರಲ್ವಾ ಅದು? ಕುಡಿಯುದು ಬೇಡ ಮನುಷ್ಯರಲ್ಲಿ. ಅಲ್ಲ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಸೂಟ್ ಆಗೋದು ನಮ್ಮ ಹತ್ರ ಯಾವುದಿಲ್ಲ. ಅಲ್ಲ ಯಾವುದಿಲ್ಲ ಅಂತ ಹೇಳಿದ್ರೆ ನಾನು 4 ವರ್ಷದಿಂದ ಹೇಳ್ತಾ ಇದ್ದೇನೆ. 4 ವರ್ಷದಿಂದ ನೋಡಿ ಟೆಂಪರರಿ ನಾಳೆ ಮಾಡಿ. ಅಧ್ಯಕ್ಷರೇ ಪರ್ಮಿಷನ್ ನಾವು ಹೋಗ್ತೇನೆ ದಯಮಾಡಿ.